ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥ ಒಬ್ಬರು ವಿಶೇಷ ಅತಿಥಿ ಇವರು ಕೆ ಗಣಪತಿ ಭಟ್ ಕತಗಾಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಸಂಗೀತ ಮತ್ತು ಸಾಹಿತ್ಯ ವಿಮರ್ಶೆ, ವೇದ ವಿದ್ಯೆ ಮತ್ತು ಸಂಸ್ಕೃತದಲ್ಲಿ ವಿಶೇಷವಾದ ಪರಿಣಿತಿಯನ್ನು ಪಡೆದಂಥವರು. ಕನ್ನಡದಲ್ಲಿ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಮತ್ತು ಧ್ವನಿ ಮುದ್ರಿಕೆಗಳನ್ನು ತಂದಂಥವರು. ಅವರನ್ನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಬುಕ್ಕ ಬ್ರಹ್ಮದ ಎಲ್ಲ ಶ್ರೋತೃಗಳಿಗೂ ಪ್ರೇಕ್ಷಕರಿಗೂ ನಮ್ಮ ಕಡೆಯಿಂದ ವಿಶೇಷ ಕೃತಜ್ಞತೆಗಳು. ನನಗೆ ಈ ಸಂಗೀತ ಅನ್ನೋದು ಕೇಳ್ತಾ ಬೆಳೆಯುವಂಥದ್ದು, ತನ್ನಿಂದ ತಾನೇ, ಅಂದರೆ ನಾವು ಕೇಳದೇ ಇದ್ರೂ ನಮ್ಮ ಬಾಡಿಗೆ ನಮ್ಮ ಬಾಲ್ಯದ ದಿನಗಳಿಂದ ಬೀಳುವ ಶಬ್ದಗಳ ಮೂಲಕ ಸಂಗೀತ ನಮ್ಮ ಒಳಗಡೆ ರೂಪುಗೊಳ್ಳುತ್ತಾ ಹೋಗ್ತದೆ. ಇಂಥದ್ದೊಂದು ಸಂಗೀತಕ್ಕೆ ನಾದಮಯ ಸಂಸ್ಕಾರ ಶಿಬಿರ ಅಂತ ಮಾಡಬೇಕಾ? ಏನದು, ಯಾಕೆ ಮಾಡಬೇಕು, ಹೇಗೆ ಮಾಡೋದು? ಭಾಳ ಮುಖ್ಯ ಪ್ರಶ್ನೆ ಇದು. ನಾನು ಅದಕ್ಕೆ ನಾದಮಯ ಸಂಸ್ಕಾರ ಶಿಬಿರ ಅಂತ ಹೆಸರು ಕೊಟ್ಟಿದ್ದೇನೆ. ಸಂಸ್ಕಾರ ಶಿಬಿರ ಅಂತ ಮೊದಲು ಹೆಸರಿತ್ತು. ನಾದಮಯ ಸಂಸ್ಕಾರ ಶಿಬಿರ ಯಾಕೆ ಕೊಟ್ಟೆ ಅಂತಂದರೆ, ಕಳೆದ ಒಂದು 10-12 ಶಿಬಿರಗಳಾದ ಮೇಲೆ ನಾವು ಸಂಗೀತ ಬಳಸ್ಕೊಂಡಿವಿ. ಅಲ್ಲಿ ಸಂಗೀತ ಅಂದರೆ ವಿಶೇಷ ಸಂಗೀತ, ಆಧಾಶ್ರುತಿ ಬಳಸ್ಕೊಂಡು ಯೋಗದಿಂದ ಹಿಡಿದು ರಾತ್ರಿ ತನಕನೂ ನಾವು ಆ ನಾದಮಯವಾಗಿ ಅಂದರೆ ಆಧಾರ ಶ್ರುತಿ ಇಟ್ಕೊಂಡು ಮಧ್ಯದಲ್ಲಿ ಬೇರೆ ರಾಗ ಇಟ್ಕೊಂಡು ಮಾಡಿದಾಗ ನಮ್ಗೆ ಒಂದು ಪ್ರತ್ಯಕ್ಷ ಪ್ರಯೋಜನ ಸಿಕ್ತು. ನಮ್ಗೆ ಏನಂತಂದ್ರೆ, ಮಕ್ಕಳು ಶಾಲೆಯಲ್ಲಿ ಅವರು ಬೆಂಚ್ ಮೇಲೆ ಕೊಡ್ತಾರೆ ಅಥವಾ ಕುರ್ಚಿ ಮೇಲೆ ಕೊಡ್ತಾರೆ, ಟೇಬಲ್ ಇರ್ತದೆ. ನಮ್ಮಲ್ಲಿ ಶಿಬಿರಕ್ಕೆ ಬಂದಾಗ ನೆಲಕ್ಕೆ ಕುತ್ಕೊಳ್ಬೇಕು ಅವರು. ಆ ನೆಲ ಕುತ್ಕೊಂಡಾಗ ಅವರಿಗೆ ಸ್ವಲ್ಪ ಹೊತ್ತಿಗೆ ಕಾಲು ನೋವು ಬರ್ತದೆ. ಕಾಲು ಮೇಲೆ ಮಾಡೋದು, ಕೆಳಗೆ ಮಾಡೋದು, ನಿಂತ್ಕೊಳ್ತಾರೆ, ರೂಢಿ ಇರೋದಿಲ್ಲ. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಈ ಸಂಗೀತ ಅನ್ನೋದು ಚಿತ್ತವೃತ್ತಿ ನಿರೋಧ, ಯೋಗ ಹೆಂಗೆ ಚಿತ್ತವೃತ್ತಿ ನಿರೋಧ, ಸಂಗೀತನೂ ಕೂಡ ಮನಸ್ಸನ್ನು ಬೇರೆ ಕಡೆ ಮಾಡುವಂಥದ್ದು, ಕಾಲವನ್ನು ನಿಲ್ಲಿಸುವ ಕಲೆ ಅದೇ. ಹೌದು. ಹಾಗಾಗಿ ಆ ನೋವನ್ನು ನಿಲ್ಲಿಸಲಿಕ್ಕೆ ಈ ಸಂಗೀತ ಅನುಕೂಲ ಆಯಿತು ನಮಗೆ. ಮಕ್ಕಳು 2 ತಾಸು 3 ತಾಸು ಆರಾಮಾಗಿ ಕುತ್ಕೊಳ್ತಿದ್ರು. ಅದಕ್ಕೆ ಕಾರಣ ಆ ನಾದಮಯ. ಒಂದು ದಿವಸ ನಾವು ತಂಬೂರಿ ಅದನ್ನು ಹಚ್ಚಿಲ್ಲ, ಆಧಾರ ಶ್ರುತಿ ಇಲ್ಲ ಅಂತಂದರೆ ಅವ್ರಿಗೆ ಮತ್ತೆ ನೋವು ಶುರುವಾಗ್ತದೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಮನಸ್ಸು ಭಾಳ ಮುಖ್ಯ ಕಾರಣ. ಉದಾಹರಣೆಗೆ, ಒಬ್ಬನಿಗೆ ತಲೆನೋವು ಇರ್ತದೆ, ಅವನು ಮಾತ್ರೆ ತಗೊಳ್ಬೇಕು ಅಂತ ಹೋಗಿರ್ತಾನೆ, ಅಂಗಡಿಗೆ ಹೊರಟಿರ್ತಾನೆ. ಇಷ್ಟು ತಲೆನೋವು ಅವನಿಗೆ. ಸ್ನೇಹಿತನ ಗಾಡಿಯಲ್ಲಿ ಹೋಗುವಾಗ ಮೊದಲು ಯಾವುದೋ ಒಂದು ಅಪಘಾತ ಆಯಿತು. ಅಪಘಾತ ಆದಾಗ ಯಾರೋ ಒಂದು ಬೇರೆ ಅಪಘಾತದ ಇವ್ರು ಹೋಗಿ ಆರೈಕೆ ಮಾಡ್ತಾರೆ. ಇಷ್ಟು ತಲೆನೋವು ಇತ್ತಲ್ಲ, ಆರೈಕೆ ಮಾಡುವ 1 ಗಂಟೆ, ಅರ್ಧ ಗಂಟೆ, 1 ಗಂಟೆ ತಲೆನೋವು ಇರುವುದಿಲ್ಲ. ಅಂದರೆ ಮನಸ್ಸು ಡೈವರ್ಟ್ ಆಯಿತು. ಸರಿ ಇಲ್ಲೂ ಹಾಗೆ ಸಂಗೀತದಿಂದ, ನಾದದಿಂದ ಮಕ್ಕಳ ಈ ಮನಸ್ಸನ್ನು ಒಂದೆಡೆ ತಗೊಬಂದು ಒಂದು ಕಡೆಗೆ ಕೂಡ್ಲಿಕ್ಕೂ ಅನುಕೂಲ ಆಗಬೇಕು, ಅವ್ರಿಗೆ ಬರ್ತದೆ. ಮತ್ತು 3-4 ದಿವಸದಲ್ಲಿ ಎಲ್ಲ ಕಲ್ತು ಅದೇ ರಾಗದಲ್ಲೇ ಹೇಳ್ತಾರೆ. ಏನು, ಅದಕ್ಕೆ ನಾವು ನಾದಮಯ ಸಂಸ್ಕಾರ ಶಿಬಿರ ಅಂತ ಇಟ್ಟಿದ್ದೇವೆ. ಅಲ್ಲಿ ಪ್ರತಿ ಹಂತದಲ್ಲೂ ನಾದ ಇರ್ತದೆ ಅಲ್ಲಿ. ಹಾಗಾಗಿ ಇನ್ನೊಬ್ರು ಆ ಥರ ಶಿಬಿರ ಮಾಡಬೇಕಾದ್ರೆ ಸ್ವಲ್ಪ ನಾದದ ಮೂಲಕವೇ ಸಂಸ್ಕಾರವನ್ನು ಕೊಡುವ ಶಿಬಿರ. ಹೌದು. ನಾದ ಅಂದರೆ ಆಧಾರ ಶ್ರುತಿ ಬಂತು, ಲಯನೂ ಬಂತು, ರಾಗ ಬಂತು. ನನಗೆ ಸ್ಪಷ್ಟ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ, ಆಧಾರ ಶ್ರುತಿ ಅಂದರೆ ಷಡ್ಜವೇ ಅಲ್ವಾ? ಷಡ್ಜ. ಆ ಮಕ್ಕಳಿಗೆ ಅನುಕೂಲ ಆಗೋಂಗೆ. ಈಗ ಹೆಚ್ಚಾಗಿ ಮಹಿಳೆಯರಿಗೆ ನಾವು ಕಪ್ಪನ ಹಾಕು ಅಂತ ಹೇಳ್ತೇವೆ, G ಶಾರ್ಪ್ ಅಂತ ಹೇಳ್ತೇವೆ. ಇದು ಷಡ್ಜ. ಆ ವ್ಯಕ್ತಿಗೆ ಅವ್ರಿಗೆ ಅನುಕೂಲ ಆಗುವಂಗೆ ನಾವು G ಶಾರ್ಪನ್ನು ಇಟ್ಟಿರ್ತೇವೆ. ಅದಕ್ಕೆ ದೊಡ್ಡವರು ಹೇಳ್ಬೋದು, ಮಕ್ಕಳು ಹೇಳ್ಬೋದು. ಮಕ್ಕಳು ಸಾಮಾನ್ಯ ಶ್ರುತಿ G ಶಾರ್ಪ್ ಇರ್ತದೆ. ನಾವು ಬ್ಲ್ಯಾಕ್ 4 ಅಂತ ಹೇಳ್ತೇವೆ, ಕರೆ 4. ಅದು ಇಟ್ಕೊಂಡು ನಾವು ಮಾಡ್ತಾ ಇರ್ತೇವೆ ನಿರಂತರ. ಬೆಳಗ್ಗೆ ಅದರ ಆರಂಭ ಆದರೆ ಆಮೇಲೆ 2-3 ದಿವಸ ಆದ್ಮೇಲೆ ಮಕ್ಕಳೇ ತಂಬೂರಿ ಇದು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಅವರು ಅಲ್ಲಿ. ನಂಗೆ ಇನ್ನೊಂದು, ನಿಮ್ಮ ಈ ಮಾತಿನ ಮೇಲೇ ಹುಟ್ಟಿದ ಒಂದು ಪ್ರಶ್ನೆ. ಪುರಂದರದಾಸರದು ಒಂದು ಕವಿತೆ ಹಾಡಿದೆ, ಅಭಂಗ ಇದೆ, ತೈಲಧಾರೆಯಂತೆ ಮನಸ್ಸು ಕೊಡಹರಿಯಲ್ಲಿ ಅಂತ ಬರುವುದು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಂತ ಬರ್ತದೆ. ಹೌದು ಹೌದು ಹೌದು. ಅಂದರೆ ಮತ್ತು ಆ ಮನಸ್ಸು ಕಾರಣವಲ್ಲ ಅಂತ ಹೇಳುವುದು ಏನನ್ನು ಹೇಳ್ತದೆ? ಅಲ್ಲಿ 2 ಭಾಗ ಇಟ್ಟಿದ್ದಾರೆ. ಅಲ್ಲಿ ಕೈಲಾಸವಾಸ ಗೌರಿ ಶೀರ್ಷ ಆ ಭಾಗ ಒಂದು ಬೇರೆ, ಇನ್ನೊಂದು ತೈಲಧಾರಿಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅಂತ ಒಂದು ಭಾಗ ಇಟ್ಟಿದ್ದಾರೆ. ಇನ್ನೊಂದು ಮನಸ್ಸು ಕಾರಣವಲ್ಲ. ನೀವು 2 ಪ್ರಶ್ನೆ ಇಟ್ಟಿದ್ದೀರಿ ಇಲ್ಲಿ. ತೈಲಧಾರೆ ಅಂದರೆ 2 ಬುದ್ಧಿ ಇರ್ತದೆ ಮನುಷ್ಯನಿಗೆ, ತೈಲಧಾರ ಬುದ್ಧಿ ಮತ್ತು ಜಲಧಾರ ಬುದ್ಧಿ ಅಂತ. ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ರೆ ಕಟ್ಕಟ್ಟಾಗಿ ಬೀಳ್ತದೆ, ಪೂರ್ತಿ ಸರಿಯಾಗಿ ಬಿದ್ದುಬಿಡ್ತದೆ. ತೈಲ ಹಾಕಿದ್ರೆ ನಿಧಾನವಾಗಿ ಬೀಳ್ತದೆ. ಹಾಗೆ ನಮ್ಮ ಬುದ್ಧಿ ತೈಲಧಾರೆ ಅಂತ ಇರಬೇಕು ಅಂದರೆ, ಒಮ್ಮೆ ಜ್ಞಾನ ಒಳಗಡೆ ಹೋಗಿದ್ದು ತಕ್ಷಣ ಹೊರಗೆ ಹೋಗಬಾರ್ದು. ಅದಕ್ಕೆ ಗ್ರಹಣ ಧಾರಣ ಪಟುಹು ಅಂತ ಹೇಳ್ತಾರೆ. ಗ್ರಹಣ ಆಗ್ಬಿಡ್ತದೆ, ಧಾರಣ ಆಗೋದಿಲ್ಲ, ಏಕಾಗ್ರತೆ ಇಲ್ಲ ಅಂತ ಹೇಳ್ತಾರೆ. ಆ ಧಾರಣ ಆಗ್ಬೇಕಾದ್ರೆ ತೈಲಧಾರ ಬುದ್ಧಿ ಬೇಕು. ಅಂದರೆ ಇವತ್ತು ಹೇಳಿದ 1 ತಿಂಗಳ ಇರಬೇಕು, ವರ್ಷ ಇರಬೇಕು, ಅದಕ್ಕೆ ತೈಲಧಾರ ಬುದ್ಧಿ ಅಂತ ಹೇಳ್ತಾರೆ.
ಮನಸ್ಸು ಕೊಡೋ ಹರಿಯಲೆ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಆತ್ಮ ಅನ್ನೋದು ಬೇರೆ ಬೇರೆ ಜನ್ಮಕ್ಕೆ ಬರ್ತದೆ. ಅಲ್ಲಿ ಪಾಪ ಪುಣ್ಯಗಳೇ ಕಾರಣ ಆಗಿರ್ತದೆ ಮುಂದಿನ ಜನ್ಮ ಯಾವುದಾಗಬೇಕು ಅಂತ ಅನ್ನೋಂಥ. ನಾವು ತಿಳ್ಕೊಂಡಿದ್ದೇವೆ ಮನಸ್ಸೇ ಮುಖ್ಯ ಕಾರಣ ಅಂತೇಳಿ. ಮನಸ್ಸು ಒಂದೇ ಅಲ್ಲ, ಬುದ್ಧಿನೂ ಕಾರಣ, ಮತ್ತು ಆತ್ಮಗೇನು ಸಂಸ್ಕಾರ ಇದೆಯಲ್ಲ, ಮಾನಸಿಕ ಸಂಸ್ಕಾರ, ಬುದ್ಧಿ ಸಂಸ್ಕಾರ ಎಲ್ಲ ಸೇರಾಗ್ತದೆ. ಯಾಕಂದ್ರೆ ಮನಸ್ಸು ಮುಂದಿನ ಜನ್ಮಕ್ಕೆ ಬರೋದಿಲ್ಲ, ಆತ್ಮ ಬರ್ತಾನೆ. ಅದಕ್ಕೆ ಮನಸ್ಸು ಕಾರಣ ಅಲ್ಲ ಪಾಪ ಪುಣ್ಯಕ್ಕೆ, ಆತ್ಮ ಕಾರಣ ಆಗಿರ್ತಾನೆ ಅಂತ. ಈ ಚಿತ್ತವೃತ್ತಿಗೂ ಮನಸ್ಸಿಗೂ ಏನು ವ್ಯತ್ಯಾಸ ಇದೆ. ಏನದು? ಈ ಚಿತ್ತವೃತ್ತಿ ಅಂದರೆ ಅದಕ್ಕೆ ನಾವು ಅಂತರಂಗ ಅಂತ ಹೇಳ್ತೇವೆ. ಅಂದರೆ ಮನಸ್ಸಿನ ಸುಸಂಸ್ಕೃತವಾದಂಥ ಭಾಗಕ್ಕೆ ನಾವು ಅಂತರಂಗ ಅಂತ ಹೇಳ್ತೇವೆ, ಚಿತ್ತವೃತ್ತಿ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಚಿತ್ತಶುದ್ಧಿ ಅಂತ ಹೇಳ್ತೇವೆ ನಾವು. ಚಿತ್ತಶುದ್ಧಿ ಯಾತಕ್ಕೆ ಬೇಕು ಅಂತ ಪ್ರಶ್ನೆ ಬಂತು. ಚಿತ್ತಶುದ್ಧಿ ಅಂದರೆ ನಾವು ಇಂಗ್ಲೀಷ್ನಲ್ಲದನ್ನು ನಾವು ಫ್ರೆಶ್ ಆಗಿರಬೇಕು, ರಾತ್ರಿ ನಿದ್ದೆ ಆದಮೇಲೆ ಬೆಳಗ್ಗೆ ತನಕ ನಾವು ಲೌಕಿಕವಾದಂಥ ವ್ಯವಹಾರಕ್ಕೆ ನಾವು ಬಳಸ್ಕೊಳ್ಳಿಕ್ಕೆ ಮನಸ್ಸು ಶುದ್ಧ ಆಗಿರಬೇಕು, ನಾವು ಆರಾಮಾಗಿರಬೇಕು. ಆರಾಮ ಅನ್ನೋದೇ ಚಿತ್ತಶುದ್ಧಿ ಅಂತ ಲೌಕಿಕವಾಗಿ. ಆಧ್ಯಾತ್ಮಿಕವಾಗಿ ಚಿತ್ತಶುದ್ಧಿ ಅಂತಂದರೆ ನಾವು ಆತ್ಮಜ್ಞಾನಕ್ಕೆ ಮೊದಲನೇ ಸೋಪಾನ ಚಿತ್ತಶುದ್ಧಿ. ಚಿತ್ತಶುದ್ಧಿ ಆಗೋದು ಒಂದು ಯೋಗದಿಂದ, ಇನ್ನೊಂದು ಸಂಗೀತದಿಂದ, ಇನ್ನೊಂದು ಕರ್ಮದಿಂದ. ಕರ್ಮ ಅಂದರೆ ನಾವು ಪೂಜೆ ಮಾಡ್ತೇವೆ ಅಥವಾ ಮತ್ತೇನೋ ಮಾಡ್ತೇವೆ, ಇವೆಲ್ಲವೂ ಕೂಡ ಕ್ರಿಯಾಶೀಲ ಚಟುವಟಿಕೆಗಳು, ಧಾರ್ಮಿಕ ಕ್ರಿಯಾಶೀಲ ಚಟುವಟಿಕೆ. ಅಂದರೆ ಈ ಆಧ್ಯಾತ್ಮಿಕವಾಗಿ ಧಾರ್ಮಿಕ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಧಾರ್ಮಿಕ ಅಂದರೆ ಎರಡು ಭಾಗ ಇದೆ. ಚಟುವಟಿಕೆ ಅಂತಂದ್ರೆ ಹೌದು, ಧಾರ್ಮಿಕ ಚಟುವಟಿಕೆ, ಆರಾಧನಾ ಕ್ರಮ. ಅಂದರೆ ಈ ಧಾರ್ಮಿಕ ಶಬ್ದಕ್ಕೆ ಎರಡು ಭಾಗ ಮಾಡಿದ್ದಾರೆ. ಒಂದು ಕರ್ಮ ಸಿದ್ಧಾಂತ, ಇನ್ನೊಂದು ಜ್ಞಾನ ಸಿದ್ಧಾಂತಕ್ಕೆ ಪೂರಕವಾದಂಥ ಕರ್ಮ ಸಿದ್ಧಾಂತ ಇರಬೇಕು. ಕರ್ಮ ಸಿದ್ಧಾಂತ ಪೂರ್ವ ಪಕ್ಷ, ಜ್ಞಾನ ಸಿದ್ಧಾಂತ ಅದು ಸಿದ್ಧಾಂತ. ಅದು ಅಂದ್ರೆ ಆತ್ಮಜ್ಞಾನಕ್ಕೆ ಉಪನಿಷತ್ತು ಇವೆಲ್ಲ ಇದೆಯಲ್ಲ, ಅಲ್ಲಿ ಹೇಗಿದೆ ಅಂತಂದ್ರೆ ಚಿತ್ತಶುದ್ಧಿ ಅನ್ನೋದು ನೀವು ಕರ್ಮ ಸಿದ್ಧಾಂತಕ್ಕೆ ಬಂದರೆ ಅಥವಾ ಲೌಕಿಕ ಸಿದ್ಧಾಂತಕ್ಕೆ ಬಂದರೆ ಅದು ನಮ್ಮ ಲೌಕಿಕ ವ್ಯವಹಾರಕ್ಕೆ ಸಂಬಂಧಪಡ್ತದೆ. ಅದು ಅದೇ ಚಿತ್ತಶುದ್ಧಿ ನಾವು ಇದಕ್ಕೆ ಬಳಸ್ಕೊಂಡ್ರೆ, ಅಂದರೆ ಆಧ್ಯಾತ್ಮಕ್ಕೆ ಬಳಸ್ಕೊಂಡ್ರೆ, ಅದು ನಮ್ಮ ಮನಸ್ಸನ್ನು ಹದಾದ್ಮೇಲೆ ಮುಂದೆ ನಾವು ಮುಂದಿನ ಉಪಾಸನೆ, ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತೇವಲ್ಲ, ಆಗ ಆ ಚಿತ್ತಶುದ್ಧಿ ಅನ್ನೋದು ಈಗ ಸಾಮಾನ್ಯ ಈಗೇನು ವ್ಯವಹಾರ ಇದೆ ಯೋಗದಿಂದ ಮಾಡ್ತಾ ಇದ್ದಾರೆ, ಅದು ಲೌಕಿಕವಾಗಿ ಮನುಷ್ಯ ಚಟುವಟಿಕೆಯಿಂದ ಇರಬೇಕು, ಕ್ರಿಯಾಶೀಲ ಇರಬೇಕು ಅನ್ನೋದಕ್ಕೆ ಚಿತ್ತಶುದ್ಧಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಇದರ ಮುಂದಿನ ಭಾಗವೇ ಇದು. ಹಾಗಾಗಿ ಪಾಪ ಪುಣ್ಯಕ್ಕೆ ಮನಸ್ಸು ಕಾರಣ ಅಂತಂದರೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಆತ್ಮಜ್ಞಾನ, ಆತ್ಮ ಮತ್ತೆ ಮುಂದೆ ಹೋಗ್ತದಲ್ಲ, ಅಂದರೆ ಅದು ಕಾಯಮಲ್ಲ. ಹಾಗಾಗಿ ಆತ್ಮ ಕಾರಣವೇ ಬಿಟ್ಟರೆ ಮನಸ್ಸು ಕಾರಣ ಅಲ್ಲ. ಮನಸ್ಸು ಈ ಜನ್ಮಕ್ಕೆ ಈ ಮನಸ್ಸು ಹೋಗ್ಬಿಡ್ತದೆ, ಮುಂದಿನ ಜನ್ಮಕ್ಕೆ ಈ ಮನಸ್ಸು ಇರೋದಿಲ್ಲ, ಆತ್ಮ ಅದೇ ಇರ್ತಾನೆ. ನಾನು ಹೇಳೋದು ಮನಸ್ಸು ಅನ್ನೋದು ಆತ್ಮದ ಪ್ರಕಟ ರೂಪ ಅಲ್ವಾ? ಆ್ಯಕ್ಚುಲಿ ಅದು ಇಲ್ಲ. ಮನಸ್ಸು ಮತ್ತು ಬುದ್ಧಿ ಸೇರಿದಾಗ ಜ್ಞಾನ ಆಗ್ತದೆ. ಉದಾಹರಣೆಗೆ ಆತ್ಮ ಇರ್ತಾನೆ ಶರೀರದಲ್ಲಿ, ಅವನು ಗೊತ್ತಿರೋದು ನಿರಾಕಾರ. ಅಲ್ಲಿ ರಾತ್ರಿ ಮಲ್ಕೊಂಡಾಗ ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಇರೋದಿಲ್ಲ, ಇರ್ತದೆ ಆದರೆ ಮನಸ್ಸಿನ ಕೆಲಸ ಇರೋದಿಲ್ಲ. ಹಾಗಾದ್ರೆ ಏನು ಮಾಡ್ತದೆ ಮನಸ್ಸು ಅಂತಂದರೆ, ರಾತ್ರಿ ನಾವು ಮಲ್ಕೊಂಡಾಗ ಸುಷುಪ್ತಿ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಇರ್ತದೆ, ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಇರ್ತದೆ. ರಾತ್ರಿ ಪುರೀತತೆ ಅಂತ ಒಂದು ನಾಡಿ ಇದೆ, ಅಲ್ಲಿ ಪ್ರವೇಶ ಮಾಡ್ತದೆ ಮನಸ್ಸು. ಪ್ರವೇಶ ಮಾಡಿದಾಗ ಜ್ಞಾನ ಆಗೋದಿಲ್ಲ. ಈಗ 4 ತಾಸು ನಿದ್ದೆ ಮಾಡಿದಾಗ, ಗಾಢ ನಿದ್ದೆ ಮಾಡಿದಾಗ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀನು ಪ್ರತಿ ಅರ್ಧ ಗಂಟೆದು ವರ್ಣನೆ ಮಾಡಪ್ಪ ಅಂದ್ರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಅಲ್ಲೂ ಒಂದು ಅಹಂ ಅಂತ ಒಂದು ಜ್ಞಾನ ಇರ್ತದೆ, ಬಿಟ್ಟರೆ ಜ್ಞಾನ ಇರೋದಿಲ್ಲ, ಮನಸ್ಸು ಕೆಲಸ ಮಾಡೋದಿಲ್ಲ. ಅಲ್ಲಿ ಮನಸ್ಸು ಮತ್ತು ಆತ್ಮ ಸಂಯೋಗ ಇದೆಯಲ್ಲ, ಅದರಿಂದ ಜ್ಞಾನ ಉಂಟಾಗ್ತದೆ. ಸರಿ, ಹಾಗಾಗಿ ಮನಸ್ಸು ಅನ್ನೋದು ಮೊದಲೇ ಆತ್ಮ, ಆನಂತರ ಬುದ್ಧಿ ಸಹಿತವಾದಂಥದ್ದು. ಆತ್ಮನ ಗುಣವೇ ಬುದ್ಧಿ, ಜ್ಞಾನ, ಆನಂತರ ಮನಸ್ಸು, ಆನಂತರ ಇಂದ್ರಿಯಗಳು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಇದ್ರೊಳಗೂ ಪಾಣಿನಿಯ ಶಿಕ್ಷೆದಲ್ಲೂ ಹಾಕಿದ್ದಾರೆ ಈ ವಿಷಯನ. ಆತ್ಮ ಮನಸಃ ಸಂಯುಜ್ಯತೆ ಮನಃ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ ತತಃ ಪ್ರತ್ಯಕ್ಷಂ ಅಂದರೆ ಜ್ಞಾನ ಅಂತ ಆಗ್ತದೆ ಅಂತ. ಇದನ್ನು ಹೆಂಗೆ ಮಾಡಿದಾರೆ ಅಂದರೆ ಪಾಣಿನಿಯ ಶಿಕ್ಷೆ ಒಳಗೆ ನಾದ ಸಂಸ್ಕಾರ ಇದೆಯಲ್ಲ, ಧ್ವನಿ ಸಂಸ್ಕಾರಕ್ಕೆ ಮೂಲವೇ ಪಾಣಿನಿಯ ಶಿಕ್ಷಾ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆತ್ಮ ಬುದ್ಧಿಯ ಸಮೇತ್ಯರ್ಥಾನ್ ಮನೋಯುಂಕ್ತೆ ವಿವಕ್ಷಯ ಮನಃ ಕಾಯಾಗ್ನಿ ಮಾಹಂತಿ ಸ ಪ್ರೇರಯತಿ ಮಾರುತಂ ಮಾರುತಸ್ತು ಉರಸಿಚರಂ ಮಂದ್ರಂಜನಯತಿ ಸ್ವರಂ ಅಂತ ಹೇಳಿದ್ದಾರೆ. ಅಂದರೆ ನಾವು ಶ್ವಾಸೋಚ್ಛ್ವಾಸ ಮಾಡ್ತೇವಲ್ಲ, ಇದೇ ನಾದ, ಇದೇ ಧ್ವನಿ, ಇದೇ ನಮ್ಮ ಭಾಷಣ, ಇದೇ ಉಪನ್ಯಾಸ. ಶ್ವಾಸೋಚ್ಛ್ವಾಸಕ್ಕೆ ನಾವು ಎಷ್ಟು ಸಂಸ್ಕಾರ ಕೊಡ್ತೇವಲ್ಲ, ಇಲ್ಲಿಂದ ಹೋಗ್ಬೇಕು ಸಂಸ್ಕಾರ, ಹೋಗಿ ಆ ಮಾರುತ, ಆ ಶ್ವಾಸೋಚ್ಛ್ವಾಸ ಮಾಡಿದಂಥ ಆ ಮಾರುತ ಅಂದರೆ ವಾಯು ಇದೆಯಲ್ಲ, ಅದು ಹೊರಗಡೆ ಬಂದಾಗ ಅದು ಯಮನ್ ರಾಗನೂ ಆಗ್ಬೋದು, ಭೂಪ್ರಾಗ ಆಗ್ಬೋದು, ಅಥವಾ ಮತ್ತೆ ಯಾವುದು ಉಪನ್ಯಾಸ ಆಗ್ಬೋದು. ಇವೆಲ್ಲವೂ ಕೂಡ ಈ ಮನಸ್ಸು ಅಲ್ಲಿ ಭಾಳ ಮುಖ್ಯ ಕೆಲಸ ಮಾಡ್ತದೆ. ಉದಾಹರಣೆಗೆ ಕೋಮಾದಕ್ಕೆ ಹೋದವರಿಗೆ ಜ್ಞಾನ ಇರೋದಿಲ್ಲ, ಅಂದರೆ ಮನಸ್ಸು ಕೆಲಸ ಮಾಡೋದಿಲ್ಲ, ಮನಸ್ಸಿಗೂ ಆತ್ಮಕ್ಕೂ ಸಂಬಂಧ ತಪ್ಪು ಹೋಗ್ಬಿಡ್ತದೆ ಅಲ್ಲಿ. ಹಾಗಾಗಿ ಮನಸ್ಸು ಅನ್ನೋದಿಲ್ಲ, ಮನಸ್ಸು ಈ ಜನ್ಮಕ್ಕೆ ಕಾರಣ ಬಿಟ್ಟರೆ ಮುಂದಿನ ಜನ್ಮಕ್ಕೆ ಈ ಮನಸ್ಸು ಕಾರಣ ಆಗಿರೋದಿಲ್ಲ.
ಆತ್ಮ ಅಷ್ಟೇ ಕಾರಣ ಆಗಿರ್ತಾನೆ. ಆತ್ಮ ಮತ್ತು ಜ್ಞಾನ ಸಂಸ್ಕಾರ. ಈ ಆತ್ಮ ಅನ್ನೋದು ದೇವನ ಜೊತೆಗಿನ ಸಂಬಂಧ ಇದೆಯಲ್ಲ, ನಾನು ಮತ್ತು ಲೋಕದ ನಡುವಿನ ಸಂಬಂಧ ಇದೆಯಲ್ಲ, ಈ ಸಂಬಂಧವನ್ನ ಬೇರೆ ಬೇರೆ ತಾತ್ವಿಕರು ಬೇರೆ ಬೇರೆ ರೀತಿಯಲ್ಲಿ ನಿರ್ವಚನ ಮಾಡ್ತಾರೆ. ಹೌದು. ಇದು ಅದ್ವೈತಿಗಳು ಬೇರೆ ಮಾಡ್ತಾರೆ, ದ್ವೈತಿಗಳು ಬೇರೆ ಮಾಡ್ತಾರೆ. ಇದರ ಹುಡುಕಾಟ ಹೇಗದು? ನನಗೆ ಬಹಳ ಜನ ಕೇಳಿದ್ರು, ಇವರೊಂದು ಅದ್ವೈತಿಗಳೊಂದು ಗ್ರಂಥ ಮಾಡಿದ್ರೆ ದ್ವೈತಿಗಳು ಮತ್ತೊಂದು ಗ್ರಂಥ ಮಾಡ್ತಾರೆ, ಅದ್ವೈತದ ಈ ಥರ ವಾದ ವಿವಾದ ಆದಾಗ ಒಬ್ಬರು ನನಗೆ ಕೇಳಿದ್ರು, ಇದು ಯಾವಾಗ ಮುಗೀತದೆ ಅಂತ ಹೇಳಿ. ಅದೇ ನಾನು ಹೇಳಿದೆ, ಇದು ಯಾವಾಗ ಮುಗೀತದೆ ಅಂತಂದ್ರೆ ತಾತ್ವಿಕ ಹಿನ್ನೆಲೆಯಲ್ಲಿ ವಾದ ಮಾಡಿದ್ರೆ ಅನುಕೂಲ ಇದೆ. ನಮ್ಮ ಶ್ರೇಷ್ಠ ಅಲ್ಲಿ ಪ್ರತಿಷ್ಠೆ ಬಂತಂದ್ರೆ ಇರೋದಿಲ್ಲ. ಅದು ಅಂದ್ರೆ ಇಬ್ರು ವಕೀಲರೇ ಇದ್ರೆ ಗೆಲ್ಬೇಕಂತ ಅನ್ನೋರೇ ಇರ್ತಾರೆ, ಬಹಳ ದೀರ್ಘ ಆಗ್ತದೆ ಅದು, ಅಥವಾ ಆಗ್ಲಿಕ್ಕಿಲ್ಲ. ಹಿಂಗೆ ಎಷ್ಟು ಉದಾಹರಣೆಗಳು ಹಿಂದೆ ಬಂದಿದೆ. ನಿಮ್ಮ ಪ್ರಶ್ನೆ ಏನಿತ್ತು ಅಂತಂದ್ರೆ ಏನ್ ಹೇಳಿದ್ರಿ, ಮತ್ತೊಮ್ಮೆ ಹೇಳಿ. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಲೋಕದ ಜೊತೆಗಿನ ನನ್ನ ಸಂಬಂಧ ಇದೆ, ವ್ಯಕ್ತಿ ಮತ್ತು ಹೌದು ಸೂಪರ್ ನ್ಯಾಚುರಲ್ ಪವರ್, ವಾಟ್ ಎವರ್ ದ ದೇವರು ಇರ್ಬೋದು, ಲೋಕ ಇರ್ಬೋದು, ಲೋಕ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧ ಮತ್ತು ಈ ದ್ವೈತ ಅದ್ವೈತದ ಚರ್ಚೆಗಳಿದಾವಲ್ಲ, ಇವುಗಳನ್ನ ಹೆಂಗ್ ಪ್ಲೇಸ್ ಮಾಡೋದು ಅಂತ. ನಮ್ಮಲ್ಲಿ ಒಂದು ಮಾತು ಹೇಳಿದ್ದಾರೆ, ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ನಭಜತಿ ಜನ್ಮಶತೇನ ಅಂತ. ಜ್ಞಾನ ಅಂದ್ರೆ ಆತ್ಮಜ್ಞಾನ ಹಾಕಿದ್ದಾರೆ. ಇದು ಎಲ್ಲ ಮತದ ಸಿದ್ಧಾಂತ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ, ಎಲ್ಲರೂ ಜ್ಞಾನ ಮೋಕ್ಷಕ್ಕೆ ಆತ್ಮಜ್ಞಾನ ಕಾರಣ ಎಲ್ಲರೂ ಇದು. ಅದು ಯಾವ ಥರ ಜ್ಞಾನ ಕಾರಣ ಅನ್ನೋದು ಅಲ್ಲಿ ವಾದ ವಿವಾದ. ಅಂದ್ರೆ ಪದಾರ್ಥಗಳು ಎಲ್ಲವೂ ಬೇಕು ಎಲ್ಲರಿಗೂ. ಇದು ಮುಖ್ಯ, ನನಗೆ ಇದು ಮುಖ್ಯ ಅಂತ ಹೇಳ್ತೇವೆ, ಅಲ್ಲಿ ವಿವಾದಗಳು. ಎಲ್ಲವೂ ಪದಾರ್ಥಗಳು ಎಲ್ಲರಿಗೂ ಬೇಕು. ಆದರೆ ನನಗೆ ಸ್ವಲ್ಪ ಜಾಸ್ತಿ ಹುಳಿ ಜಾಸ್ತಿ ಬಳಸಿ ನಾನು ಪದಾರ್ಥ ಮಾಡ್ತಾನೆ, ಒಂದು ಪಾಕ ಮಾಡ್ತಾನೆ, ಮತ್ತೊಬ್ಬನ ಸಿಹಿ ಜಾಸ್ತಿ ಮಾಡಿ ಪಾಕ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ನನಗೆ ಹುಳಿ ಭಾಳ ಇಷ್ಟ, ಅವನು ಶ್ರೇಷ್ಠ. ಆದರೆ ಎಲ್ಲವೂ ಬೇಕು, ಎಲ್ಲರಿಗೂ ಬೇಕು. ಅದು ಇಲ್ಲೂ ಹಾಗೆ ದ್ವೈತ ಅದ್ವೈತ ಅನ್ನೋದು ಅದು ಜಾಸ್ತಿ ಪ್ರತಿಷ್ಠೆ ಕಾರಣ ಆಗಿದೆ. ಬಿಟ್ಟರೆ ನಿಮ್ಗೆ ಉದಾಹರಣೆ ಕೊಡ್ತಾನೆ, ದ್ವೈತಿಗಳಿಗೂ ಅದ್ವೈತ ಭಾವ ಬೇಕು, ಅದ್ವೈತಿಗಳು ದ್ವೈತ ಭಾವ ಬೇಕು. ಉದಾಹರಣೆಗೆ ನಾವು ಎಚ್ಚರಿಕೆಯಿಂದ ಇದ್ದೇವೆ ಈಗ, ಈ ದ್ವೈತ ಇಲ್ಲಿ ನಾನು ಬೇರೆ ಜಗತ್ತು ಬೇರೆ ಅಂತ. ಯಾವಾಗ ಸುಷುಪ್ತಿ ಅವಸ್ಥೆ ಹೋಗ್ತೇವೆ ಗಾಢ ನಿದ್ದೆಯಲ್ಲಿ, ಅಲ್ಲಿ ಇನ್ನೊಂದಿಲ್ಲ, ಪದಾರ್ಥ ಇಲ್ಲ. ನೀನು ಯಾರು ಕೇಳಿದ್ರೆ ಅವ್ನು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ನೀನು ಊರು ಯಾವುದೋ ಹೇಳಲಿಕ್ಕೆ ಆಗೋದಿಲ್ಲ. ನೀ ದ್ವೈತನ ಅದ್ವೈತನ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ ಅಲ್ಲಿ. ಅಂದ್ರೆ ಒಂದೇ ಭಾವ ಇರ್ತದೆ, ಅಹಂ ಅಂತ. ಸರಿ, ಈ ಸುಷುಪ್ತಿ ಅವಸ್ಥೆ ಇದೆಯಲ್ಲ ಅದು ಅದ್ವೈತಾವಸ್ಥೆ, ಜಾಗೃತ ಅವಸ್ಥೆ ಇದೆಯಲ್ಲ ಇದು ದ್ವೈತಾವಸ್ಥೆ. ಸರಿ, ಹಾಗಾದ್ರೆ ನೀವು ಯಾವತ್ತೂ ಅದ್ವೈತಿಗಳು, ನಾವು ಮತಾಂಧತೆ ಅಂತ ಹೇಳ್ತೇವಲ್ಲ, ಆ ಪ್ರತಿಷ್ಠೆ ಹೇಳ್ತೇವಲ್ಲ, ನಾನು ಯಾವತ್ತೂ ಅದ್ವೈತ ಅಂತ ಹೇಳಿದ್ರೆ ಹಾಗಾದ್ರೆ ನಿಂಗೆ ಸುಷುಪ್ತಿ ಎಲ್ಲೇ ಇರಬೇಕು, ನೀನು ಜಾಗೃತ ಆಗಬಾರ್ದು. ಯಾಕಂದ್ರೆ ನೀನು ಜಾಗೃತದಲ್ಲಿ ದ್ವೈತ ಆಗ್ಬಿಡ್ತದಲ್ಲ. ಸರಿ, ದ್ವೈತ ಅಂತ ಯಾರು ನಾವು ಕಟ್ಟರ್ಪಂಥಿನೋ ಅಥವಾ ಮತಾಂಧತೆ ಅಂತ ಹೇಳ್ತೇವಲ್ಲ, ಅದು ಪ್ರತಿಷ್ಠೆ ಅಂತ ಹೇಳ್ತೇವಲ್ಲ, ಅಲ್ಲಿ ಮಾಡಿದಾಗ ಹಾಗೆ ನೀ ಯಾವತ್ತೂ ಎಚ್ಚರ ಇರಬೇಕು, ನೀನು ನಿದ್ದೆ ಮಾಡಲೇಬಾರ್ದು. ನಿದ್ದೆಯಲ್ಲಿ ಅದ್ವೈತ ಭಾವ ಬರ್ತದೆ. ಅದಕ್ಕೆ ಜಾಗೃತೂ ಬೇಕು, ಸುಷುಪ್ತಿನೂ ಬೇಕು, ಎಲ್ಲರಿಗೂ ಎರಡೂ ಬೇಕು. ಆದರೆ ನಾವು ಇದು ಮುಖ್ಯ ಅದು ಮುಖ್ಯ ಅನ್ನೋಲ್ಲಿ ವಾದ ವಿವಾದಗಳಿರ್ತದೆ. ಅದರಿಂದ ಹಿಂಗೆಲ್ಲ ಸೃಷ್ಟಿಯಾಗುವಂಥ. ನಿಜಗುಂಡ್ರು ಒಂದು ಮಾತು ಹೇಳ್ತಾರೆ, ಬಳಸದರು ಬಾಹ್ಯದಲ್ಲ ದ್ವೈತವನ್ನು. ಹೌದು, ಬಳಸಲಿದ್ರು ಬಾಹ್ಯದ ದ್ವೈತ. ಅದೇ ಅಂದ್ರೆ ಈ ಜಾಗೃತ ಅವಸ್ಥೆಯಲ್ಲಿ ಅಂತ ಅರ್ಥ. ನಾವು ಪ್ರತ್ಯಕ್ಷ ಕಾಣ್ತಾ ಇರ್ತೀವಿ, ಅಲ್ಲಿ ಅದ್ವೈತ ಮಾಡಬೇಡ, ಅಲ್ಲಿ ಅದ್ವೈತ ಇಲ್ಲ, ಮಾಡಕ್ ಆಗದೇ ಮಾಡಬೇಡ ಅಂತಾನೆ ಅವ್ರು ಹೇಳ್ತಾರೆ. ಅಂತರಂಗದಲ್ಲಿ ಬಂದಾಗ, ಅಂತರ್ಮುಖಿ ಆದಾಗ ಅದೇ ಸುಷುಪ್ತಿಯಿಂದ ಉದಾಹರಣೆ, ಲೌಕಿಕ ಉದಾಹರಣೆ ಕೊಟ್ಟಿದ್ದಾರೆ. ಸುಷುಪ್ತಿಯೇ ಅದು ಅದ್ವೈತ ಅಲ್ಲ ಅಂದ್ರೆ ಸುಷುಪ್ತಿ ಒಂದು ಸ್ಯಾಂಪಲ್, ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಅಥವಾ ಮರಣದಲ್ಲೂ ಕೂಡ ಅದು ಅದ್ವೈತ ಭಾವವೇ. ಆದರೆ ಸುಷುಪ್ತಿಯಲ್ಲಿ ಇದೇ ಆತ್ಮ ಆಮೇಲೆ ಬರ್ತಾನೆ, ಜ್ಞಾನ ಬರ್ತದೆ. ಮರಣದಲ್ಲಿ ಈ ಜ್ಞಾನ ಬರೋದಿಲ್ಲ, ಈ ಆತ್ಮ ಅಂದ್ರೆ ಬೇರೆ ಕಡೆ ಹೋಗ್ಬಿಡ್ತಾನೆ, ಈ ಶರೀರ ಇರೋದಿಲ್ಲ. ವ್ಯತ್ಯಾಸ ಅಷ್ಟೇ ಮಾಡಿದ್ದಾರೆ ಅಲ್ಲಿ. ಬಟ್ ಈ ಸಿದ್ಧಾಂತಕ್ಕೆ ನೀವು ಹೇಳುತ್ತಿರುವ ಸಿದ್ಧಾಂತ ಇದೆ, ಇದು ಕರ್ಮ ಸಿದ್ಧಾಂತವನ್ನ ಪ್ರತಿಪಾದಿಸುವ ಭಾರತೀಯ ಹಿಂದೂ ಆಲೋಚನಾ ಕ್ರಮ. ನಾನು ಇದ್ರ ಬಗ್ಗೆ ಆಗಲ್ಲ ಅನ್ನೋ ವಿಷಯಾಂತರ ಆಯ್ತು. ಕರ್ಮ ಸಿದ್ಧಾಂತ, ಜ್ಞಾನ ಸಿದ್ಧಾಂತ ಇದೆಯಲ್ಲ, ಯಾರ್ಯಾರು ಈ ಪೂಜೆ ಪುನಸ್ಕಾರ ಹೋಮಗಳನ್ನು ಮಾಡ್ತಾರೆ ಇದು ಕರ್ಮ ಸಿದ್ಧಾಂತ. ಜ್ಞಾನ ಅನ್ನೋದು ಇದು ಸಿದ್ಧಾಂತ. ಕರ್ಮ ಸಿದ್ಧಾಂತ ಪೂರ್ವ ಪಕ್ಷ. ಕರ್ಮ ಸಿದ್ಧಾಂತ, ಯೋಗ, ಸಂಗೀತ ಎಲ್ಲವೂ ಪೂರ್ವ ಪಕ್ಷ. ಇವು ಚಿತ್ತಶುದ್ಧಿಗೆ ಕಾರಣ ಆಗ್ತದೆ, ಬಿಟ್ರೆ ನೇರವಾಗಿ ಆತ್ಮಜ್ಞಾನ ಕಾರಣ ಆಗಿರೋದಲ್ಲ. ಮೋಕ್ಷಕ್ಕೆ ಕಾರಣ ಯಾವುದು? ಆತ್ಮಜ್ಞಾನ ಮಾತ್ರ. ಒಂದು ಹಂತ ಇದು ಅಷ್ಟೇ. ಇದು ಯಾರ್ಯಾರು ಕರ್ಮಠರು ಇರ್ತಾರೆ ಅಥವಾ ಪುರೋಹಿತರು ಇರ್ತಾರೆ, ಒಂದು ಸಂದೇಶ ಏನು ಅಂತಂದ್ರೆ, ಅಥವಾ ಜ್ಯೋತಿಷಿಗಳು ಇರ್ತಾರೆ, ಏನು ಸಂದೇಶ ಅಂತಂದ್ರೆ, ನೀವು ಪೂರ್ವಪಕ್ಷವಾಗಿ ಏನು ಹೇಳಬೇಕು ಅಷ್ಟನ್ನೇ ಹೇಳಿ, ಸಿದ್ಧಾಂತ ಹೇಳಬೇಡ್ರಿ. ಅಂದ್ರೆ ಫಲಜ್ಯೋತಿಷ್ಯ ಬಂದಾಗ ಹಾಗಾಗ್ತದೆ ಹೀಗಾಗ್ತದೆ ಅಂತ, ಹಾಗೆ ಪ್ರಶ್ನೆ ಬಂದಾಗ ಪುನಃ ಪ್ರಶ್ನೆ ಬರ್ತದೆ, ಹಾಗೆ ಇಷ್ಟು ಪ್ರಳಯ ಆಗಬಾರ್ದಿತ್ತಲ್ಲ, ಭೂಕಂಪ ಆಗಬಾರ್ದಿತ್ತಲ್ಲ, ಹೇಳ್ಬೋದಿತ್ತಲ್ಲ ಅಂತ. ಅಂದ್ರೆ ನಿಮ್ಮ ಹಂತದಲ್ಲಿ ನಿಮ್ಮ ಜ್ಞಾನ, ನಿಮ್ಮ ಅನುಷ್ಠಾನ ತಕ್ಕಾಗಿ ಇದ್ರ ವರಹಮೀರನೇ ಹೇಳಿದಾನೆ. ಇದನ್ನ ಅಷ್ಟೇ ಹೇಳಿ, ನೀವು ಸಿದ್ಧಾಂತಕ್ಕೆ ಹೋಗ್ಬೇಡ್ರಿ, ಇದರಿಂದನೇ ಮೋಕ್ಷ ಅಂತ ಹೇಳಬೇಡ್ರಿ.
ನಮ್ಮಲ್ಲಿ ಸಣ್ಣದೊಂದು ಪೂಜೆ ಮಾಡಿದ್ರು ಕೂಡ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಅಂತ ಹೇಳ್ತೇವೆ. ಅದು ಅರ್ಥವಾದ ಅಂದ್ರೆ ಹೊಗಳಿಕೆ ಹೇಳಿದ್ದಾರೆ, ಮಾಡು ಅಂತ ಹೇಳಿಕೆ ಬಿಟ್ಟಿದ್ದಾರೆ. ಅದರಿಂದ ಮೋಕ್ಷ ಸಿಗುವುದಿಲ್ಲ, ಚಿತ್ತಶುದ್ಧಿ ಆಗ್ತದೆ. ಇದನ್ನು ಈ ಸಂದೇಶ ಹೇಳಿದಾಗ ನಾನು ಜ್ಯೋತಿಷ್ಯ ಆಗೋ ಪುರೋಹಿತನಾಗೋ ಇದಿಷ್ಟು ಮಾಡಿ, ಹಾಗಾದ್ರೆ ಏನು ಕಾರಣ ಆಗ್ತದೆ ಅಂತಂದರೆ ಒಂದು ವಿಲ್ ಪವರ್, ಮನುಷ್ಯನಿಗೆ ಒಂದು ಆತ್ಮಸ್ಥೈರ್ಯ ಬರ್ತದೆ. ನಾನು ಇದನ್ನು ಗೆಲ್ಲಬಹುದು, ಇದನ್ನು ನಾನು ಪಾಸ್ ಆಗ್ಬೋದು ಅಂತೇಳಿ ಒಂಥರ ಅಷ್ಟಕ್ಕೆ ಕಾರಣ ಬಿಟ್ಟರೆ ಅಂದರೆ ಇದು ಒಂದು ತಯಾರಿ ಅಷ್ಟೇ ಇದೆ. ಅಷ್ಟೇ ಅಷ್ಟೇ ಅಷ್ಟೇ. ನೀವು ಯುದ್ಧ ಭೂಮಿಗೆ ಹೋಗುವ ಮುಂಚೆ ನಡೆಸುವ ತಯಾರಿ ಅಷ್ಟೇ. ಯುದ್ಧ ಇರುವುದು ನಿಮಗೆ ನಿಜವಾದ ಆತ್ಮಜ್ಞಾನದ ಹುಡುಕಾಟದಲ್ಲಿ. ಹೌದು ಹೌದು. ಹಾಗಿದ್ರೆ ಈ ಕರ್ಮ ಸಿದ್ಧಾಂತದ ಮೂಲಕ ಕರ್ಮ ಸಿದ್ಧಾಂತ ಇದೆಯಲ್ಲ, ಅದು ಭಾರತೀಯ ಹಿಂದೂ ಹೌದು ಹೌದು ಸನಾತನ ಧರ್ಮದ ಕರ್ಮ ಸಿದ್ಧಾಂತ, ನಿಮ್ಮ ಕರ್ಮವೇ ನಿಮ್ಮ ಪುನರ್ ಮರು ಸೃಷ್ಟಿಗೂ ಮರು ಹುಟ್ಟಿಗೂ ಕಾರಣ ಆಗ್ತದೆ ಅಂತ ಹೇಳೋದಿದೆಯಲ್ಲ. ಬಟ್ ಅದು ಅಲ್ಲಿ ಅದಕ್ಕೊಂದು ಮಿತಿ ಆದಂಗೆ ಆಯ್ತಲ್ವ ಆಕ್ಚುಲಿ. ಆತ್ಮಜ್ಞಾನಿ ಆದವನಿಗೆ ಮೋಕ್ಷ ಇದೆ. ಅದು ಹೌದು. ಆತ್ಮಜ್ಞಾನಿ ಅಂದ್ರೆ ಯಾರು ಮೋಕ್ಷವನ್ನ ಹೊಂದುತ್ತಾನೋ ಅವನೇ ಆತ್ಮಜ್ಞಾನಿ. ಹೌದು ಹೌದು ಹೌದು. ಹಾಗಿದ್ರೆ ಕರ್ಮ ಸಿದ್ಧಾಂತವನ್ನ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ಕೊಳ್ಳೋದು? ಅದನ್ನ ಅಲ್ಲಿ ಏನು ಹೇಳಿದೆ ಅಂದರೆ ಪೂರ್ವ ಪಕ್ಷದಲ್ಲಿ ಅಥಾತು ಧರ್ಮ ಜಿಜ್ಞಾಸ ಅಂತ ಮಾಡಿದ್ದಾರೆ. ಧರ್ಮ ಜಿಜ್ಞಾಸ ಅಂತಂದ್ರೆ ಇವೆಲ್ಲ ಕರ್ಮ ಸಿದ್ಧಾಂತವೇ ಧರ್ಮ ಜಿಜ್ಞಾಸೆ. ಧರ್ಮ ಅಂದ್ರೆ ಕರ್ಮ, ಅಲ್ಲಿ ದಶಕಂ ಧರ್ಮ ಲಕ್ಷಣಂ ಅಂತ ಹೇಳಿದ ಅಹಿಂಸಾ ಸತ್ಯಮ ಕ್ರೋಧ. ಆದರೆ ವಾಸ್ತವಿಕವಾಗಿ ಈಗ ನಾವೇನು ಕರ್ಮ ಸಿದ್ಧಾಂತ ಅಂತ ಹೇಳ್ತೇವೆ ಅದು ವಸ್ತುದ ಧರ್ಮ ಸಿದ್ಧಾಂತ ಅದು. ಆದರೆ ಧರ್ಮ ಸಿದ್ಧಾಂತ ಪೂರ್ವ ಪಕ್ಷ, ಮುಂದಿನ ಬ್ರಹ್ಮ ಜಿಜ್ಞಾಸ. ಸರಿ, ಧರ್ಮ ಜಿಜ್ಞಾಸ ಅನ್ನೋದು ಬ್ರಹ್ಮ ಜಿಜ್ಞಾಸಕ್ಕೆ ಕಾರಣ. ಅಲ್ಲಿ ಅಥಾತು ಬ್ರಹ್ಮ ಜಿಜ್ಞಾಸ ಅನ್ನೋದು ಯಾರು ಬರೀ ಕರ್ಮ ಸಿದ್ಧಾಂತದಲ್ಲಿ ಮಾತ್ರ ರೆಸ್ಟ್ರಿಕ್ಟ್ ಆಗ್ತಾರೆ ಅವರಿಗೆ ಮಾತ್ರ ಮರುಹುಟ್ಟಿನ ಅವಕಾಶ ಅಲ್ವಾ ಅದು? ಹೌದು. ಮತ್ತೆ ಮತ್ತೆ ಹುಟ್ಟಬಹುದು ಅಂದ್ರೆ ನೀವು ಅಲ್ಲೇ ಸೀಮಿತ ಆಗಿದ್ರೆ, ನೀವು ಬ್ರಹ್ಮ ಜಿಜ್ಞಾಸೆ ಹೋಗಲಿಲ್ಲ ಅಂತಾದ್ರೆ ನಿಮ್ಗೆ ಎಷ್ಟೋ ಜನ್ಮ ಬೇಕು ಆ ಮೋಕ್ಷಕ್ಕೆ. ನೀವು ಇಲ್ಲೇ ಅದಕ್ಕೆ ಆದಷ್ಟು ಬೇಗ ನಾನು ಇದಕ್ಕಿಂತ ಉತ್ತರಾಧಿಕಾರಿ ಆಗಬೇಕು, ಈಗ ನಾನು ಒಬ್ಬ ಸಜ್ಜನ ಆಗಬೇಕು, ನಾನು ಒಂದು ಯೋಗಿ ಆಗಬೇಕು ಅಂತಿದ್ರೆ, ಈಗ ಮನುಷ್ಯ ಆಗಿದ್ಯಾ ಸರಿ ಸಾಧಕ ಆಗಬೇಕು ಅಂತಿದ್ರೆ ನೀವು ಧರ್ಮ ಸಿದ್ಧಾಂತದಿಂದ ಮೋಕ್ಷ ಬ್ರಹ್ಮ ಜಿಜ್ಞಾಸೆಗೆ ಅಥವಾ ಉಪನಿಷತ್ತು ಅಥವಾ ಅಧ್ಯಾತ್ಮ ಅಂತ ಹೇಳ್ತೇವೆ ನಾವು. ಬ್ರಹ್ಮ ಜಿಜ್ಞಾಸೆಗೆ ಅಧ್ಯಾತ್ಮ, ಧರ್ಮ ಜಿಜ್ಞಾಸೆಗೆ ಕರ್ಮ ಸಿದ್ಧಾಂತ ಅಂತ ಹೇಳ್ತೇವೆ. ಅಂದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ, ಒಬ್ಬ ಮನುಷ್ಯ ಅಥವಾ ಒಂದು ಜೀವ ತಾನು ಪ್ರಯತ್ನ ಪಟ್ಟು ಪ್ರಯತ್ನದ ಮೂಲಕ ಅಂದ್ರೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಬದುಕುವ ಹಂತದಲ್ಲಿ ಪ್ರಯತ್ನ ಮಾಡಿ ಮೋಕ್ಷದ ಕಡೆಗೆ ಚಲಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತದ ಅದು ಅಧ್ಯಾತ್ಮ? ಹೌದು, ಹೇಳ್ತದೆ. ಅಂದ್ರೆ ನಿನ್ನ ಹುಟ್ಟಿನ ಕಾರಣಕ್ಕಾಗಿ ನೀನು ಕ್ಷುದ್ರನಾಗಿದ್ದೀಯಾ ಅಂತ ಹೇಳಿ ನಿರಾಕರಿಸಲ್ಲ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಎಲ್ಲ ಮನುಷ್ಯರಿಗೂ ಕೂಡ ಅಧಿಕಾರ ಕೊಟ್ಟೆ ಮನುಷ್ಯ ಜನ್ಮ ಬಂದಿರ್ತದೆ. ಪುಣ್ಯ ಪಾಪಗಳ ಸಮ ಇದ್ರೆ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಪುಣ್ಯ ಜಾಸ್ತಿ ಇದ್ರೆ ದೇವತೆಗಳಾಗ್ತಾರೆ, ಪಾಪ ಜಾಸ್ತಿ ಇದ್ರೆ ಮತ್ತೆ ಕೆಳಗಡೆ ರಾಕ್ಷಸರು ಮತ್ತೇನೋ ಆಗ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಕರ್ಮ ಸಿದ್ಧಾಂತ ಏನು ಹೇಳ್ತದೆ ಅಂತಂದ್ರೆ, ನಿನ್ನ ಬೇರೆ ಹುಟ್ಟಿದ್ದೇ ಇರ್ತದೆ, ಆದ್ರೆ ನಿನಗೇನು ಜನ್ಮ ಕೊಟ್ಟಿದ್ದಾನೆ ಈ ಮನುಷ್ಯ ಜನ್ಮ ಸಾರ್ಥಕ ಯಾಕೆ ಮಾಡ್ಕೊಳ್ಬೇಕು ಅಂತಂದ್ರೆ, ಮಾನವ ಜನ್ಮ ದೊಡ್ಡದಯ್ಯ, ಇದನ್ನು ಹಾನಿ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ಅವರು ದಾಸರು ಹೇಳಿದ್ದು ಇದಕ್ಕೋಸ್ಕರ. ಅಂದ್ರೆ ನಾನು ನಮ್ಮ ಶಿಷ್ಯರಿಗೆಲ್ಲ ಅದನ್ನು ಹೇಳ್ತೇನೆ, ನನ್ನನ್ನು ಅನ್ವಯಿಸಿ ಅದನ್ನು ಹೇಳ್ತೇನೆ. ಅಂತಂದ್ರೆ ನಮಗೆ ಈ ಜನ್ಮದಲ್ಲೇ ನಾವು ಕರ್ಮ ಸಿದ್ಧಾಂತದಿಂದ ಮುಂದೆ ಹೋಗಿ ಬ್ರಹ್ಮ ಜಿಜ್ಞಾಸೆಗೆ ಅಥವಾ ಇದಕ್ಕೆ ಆತ್ಮಜ್ಞಾನ ಸಿದ್ಧಾಂತಕ್ಕೆ ಬರ್ತೇವೆ ಅಂತ ಹಾಗೇನಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮಲ್ಲಿ ಏನಿರಬೇಕು ಅಂತಂದರೆ, ಒಂದು ಬ್ರಹ್ಮ ಜಿಜ್ಞಾಸೆ ಅಂತಿದೆ, ಆತ್ಮಜ್ಞಾನ ಅಂತಿದೆ, ಮೋಕ್ಷ ಇದೆ, ನನಗೆ ಯಾವಾಗಾದರೂ ಬರಲಿ, ಈ ಜನ್ಮಕ್ಕೆ ಅಂತಲ್ಲ ಮುಂದೆ ಯಾವಾಗಾದರೂ ಬರಲಿ ಅನ್ನುವಂಥ ಇಲ್ಲಿ ಇಟ್ಕೊಳ್ಬೇಕು. ಅದನ್ನು ನಾವು ಈಗಲೇ ನಾನು ಪೂರ್ಣ ಸಿಗ್ತದೆ ಅಂತಲ್ಲ, ಜ್ಞಾನನೂ ಪೂರ್ಣ ಸಿಗ್ತದೆ ಅಂತಲ್ಲ. ಅಂಥ ಗುರುಗಳು ಈಗ ರಮಣ ಮಹರ್ಷಿಗಳು, ಆಮೇಲೆ ಸದಾಶಿವ ಬ್ರಹ್ಮೇಂದ್ರರು ಅಂಥವರೆಲ್ಲ ಹೋಗಿದ್ದಾರೆ. ಅವ್ರಿಗೆ ಅಂಥ ಗುರುಗಳಿಂದ ಇದು ಸಿಕ್ತು, ಅವ್ರು ಸಾಧನೆ ಮಾಡಿದ್ರು, ಇನ್ನೊಬ್ಬರನ್ನು ಉದ್ಧಾರ ಮಾಡಿದ್ರು, ತಾವು ಉದ್ಧಾರ ಆದರು. ಆದರೆ ನಾನು ಯಾವುದೋ ಒಂದು ಕಾಲಕ್ಕೆ ನಾನು ರಮಣ ಮಹರ್ಷಿನೂ ಆಗ್ಬೋದು, ನಾ ಮತ್ತೇನೋ ಆಗ್ಬೋದು ಅಂತ ಇಟ್ಟೊಳಗೆ ಮನಸ್ಸಲ್ಲಿ. ಇದು ಮಹಾಲಕ್ಷ್ಯ, ಇದು ಮಹಾಲಕ್ಷ್ಯ ಇಟ್ಕೊಳ್ಬೇಕು ನಾವು. ಅದು ಈಗಲೇ ಆಗ್ತದೆ ಅಂತಲ್ಲ. ಭಾಳ ಜನ ಏನು ಮಾಡ್ತಾರೆ ಅಂತಂದರೆ, ಈಗಲೇ ಆಗೋದಿಲ್ಲ, ಅದರಿಂದ ನೀವು ಇದಕ್ಕೆ ಹೋಗ್ರಿ, ಬೇರೆ ಬೇರೆ ಮಾರ್ಗಕ್ಕೆ ಹೋಗ್ರಿ, ಉದಾಹರಣೆಗೆ ನಾಮ ಜಪ ಮಾಡ್ರಿ, ಇದು ಮಾಡ್ರಿ ಅಂತ ಹೇಳ್ತಾರೆ. ನಾಮ ಜಪವು ಕೂಡ ಅದು ಕರ್ಮ ಸಿದ್ಧಾಂತದ ಹಾಗೆ ಇರ್ತದೆ. ಅದು ಅದರಿಂದ ಮುಂದೆ ನಿಮ್ಗೆ ನಾನು ಏನು ಮಾಡೋದಿಲ್ಲ ಅಂತ ಸುಮ್ಮನೆ ಕೂಡೋದು ಕೂಡ ಒಂದು ಕರ್ಮ ಸಿದ್ಧಾಂತದ ಆಯ್ಕೆ. ಹೌದು, ಆಯ್ಕೆ. ಅದು ಅಲ್ಲಿಂದ ಚಿತ್ತಶುದ್ಧಿ ನಿಮ್ಗೆ ಆಗಬೇಕು, ಚಿತ್ತಶುದ್ಧಿ ಆಗಬೇಕು. ಅಂದ್ರೆ ಆತ್ಮಜ್ಞಾನಕ್ಕೆ ಹದವಾದಂಥ ಮನಸ್ಸು. ಮುಂದೆ ಆತ್ಮಜ್ಞಾನ ಯಾವಾಗೂ ಇದೆ ನಮಗೆ, ಅದಕ್ಕೆ ನನ್ನ ಮನಸ್ಸು ಹದ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ. ಅಲೌಕಿಕ ಜೀವನ ಬೇರೆ ನಾನು ಹೇಳ್ತಾ ಇಲ್ಲ. ಈ ಅಲೌಕಿಕ ಉದಾಹರಣೆಗೆ ನಿವೃತ್ತಿ ಮಾರ್ಗ ಅಂತ ಹೇಳ್ತೇವಲ್ಲ, ಅಲ್ಲಿ ಅವ್ರಿಗೆ ಭಾಳ ಜನರಿಗೆ ಸಂದೇಹ ಇರ್ತದೆ, ನಾನು ಯಾವ್ದು ಮಾರ್ಗ ಆಯ್ಕೆ ಮಾಡ್ಕೊಳ್ಳಿ ನಾನು ಅಂತ ಪ್ರಶ್ನೆ ಬರ್ತದೆ. ಆಗ ನೀವು ಯಾವುದೋ ಮಾರ್ಗ ಆಯ್ಕೆ ಮಾಡ್ಕೊಳ್ರಿ, ನಿಮ್ಮ ಮಹಾಲಕ್ಷ್ಯ ಯಾವುದು ಅಂತಂದರೆ, ಎಷ್ಟೋ ಜನ್ಮದ ನಂತರ ನನಗೆ ಮೋಕ್ಷ ಸಿಗ್ತದೆ, ಆತ್ಮಜ್ಞಾನ ಆಗ್ತದೆ 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 ಹೀಗೆ ಇಟ್ಕೊಳ್ಬೇಕು.
ಇಲ್ಲ ಅಂದರೆ ಅಸಮಾಧಾನ ಆಗ್ತದೆ. ಬಟ್ ಈ ಆತ್ಮಜ್ಞಾನದ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಇದು ಮನಸ್ಸಲ್ವಾ? ಇಲ್ಲ, ಮನಸ್ಸಲ್ಲ. ಆತ್ಮಜ್ಞಾನ ನಿರೀಕ್ಷೆಗಳು ಇಲ್ಲಿ ಈ ತಾತ್ಕಾಲಿಕವಾದಂಥ ಹೌದು. ಯಾಕಂದರೆ ಮನಸ್ಸು ಅದು ಕೂಡ ಅನಿತ್ಯ, ಇಂದ್ರಿಯ ಕೂಡ ಅನಿತ್ಯ, ಎರಡು ಆತ್ಮ ಮಾತ್ರ ನಿತ್ಯ. ಇಲ್ಲಿ ಆ ಬುದ್ಧಿಯಿಂದ ಕೂಡಿದಂಥ ಆತ್ಮ ಮಾತ್ರ ನಿತ್ಯ. ಮನಸ್ಸು ಆಗಾಗ ಹೇಳ್ತಿರ್ತದೆ, ಆದರೆ ಅದಕ್ಕೆ ಮನಸ್ಸೇ ಮುಖ್ಯ ಅಲ್ಲ. ಮನಸ್ಸಿಗೆ ನಾವು ಒಂದು ಹದ ಕೊಡ್ತೇವೆ. ಈ ಹದ ಕೊಟ್ಟಂಥ ಮನಸ್ಸಿನ ಕೂಡಿದಂಥ ಆತ್ಮ ಇರ್ತಾನಲ್ಲ, ಆ ಸಂಸ್ಕಾರ ಇದೆಯಲ್ಲ, ಈ ಆತ್ಮದ ಸಾಕ್ಷಾರ ರೂಪವೇ ಮನಸ್ಸಲ್ವಾ? ಇಲ್ಲ, ಮನಸ್ಸು ಆತ್ಮ ಬೇರೆ. ಈ ಜನ್ಮದಲ್ಲಿ ಮನಸ್ಸಿನ ಕೂಡದಂಥ ಏನು ಆತ್ಮ ಇರ್ತಾನಲ್ಲ, ಆತ್ಮದ ಅಭಿವ್ಯಕ್ತಿ ರೂಪ ಮನಸ್ಸು ಅಂತ ಹೇಳ್ಬೋದಾ? ನಾವು ಹೇಳ್ತೇವೆ ಅದು ಆತ್ಮಾನಂದ, ಮನೋನಂದ ಅಂತ ಹೇಳ್ತೇವೆ. ವಾಸ್ತವವಾಗಿ ಆನಂದಾದಿ ಜ್ಞಾನಗಳು ಬರುವಂಥದ್ದು ಆತ್ಮನಿಗೆ ಮಾತ್ರ. ಮನಸ್ಸು ಅನ್ನೋದು ಈಗ ಆತ್ಮ ಅಂದ್ರೆ ಬಾಸ್ ಇದ್ದಂಗೆ, ಅದ್ರ ಕೆಳಗಡೆ ಮನಸ್ಸಿದ್ದಂಗೆ. ಆದ್ರೆ ಆತ್ಮ, ಹೌದು, ಆತ್ಮ ಇದ್ರೆ ಅದು ಬುದ್ಧಿಯನ್ನು ಕುಡಿದಾಗಷ್ಟೇ ಆತ್ಮ. ಅದು ಮನಸ್ಸಿನ ಜೊತೆಗೆ ಬುದ್ಧಿ ಭಾವಗಳು ಎರಡು ಸೇರಿದರೆ ಆತ್ಮ. ಆತ್ಮನಿಗೆ ಅವನು ನಿರ್ಗುಣವಾಗಿರ್ತಾನೆ, ಅವನು ಯಾವುದೇ ಅವಯವ ಇರೋದಿಲ್ಲ. ಉದಾಹರಣೆ ಕೊಡ್ತಾನೆ, ಈ ವಿದ್ಯುತ್ ಇದೆ, ಇದಕ್ಕೆ ಯಾವುದೇ ಆಕಾರ ಇಲ್ಲ. ಆದರೆ ಆ ವಿದ್ಯುತ್ತಿಂದ ಹುಟ್ಟಿದಂಥ ದೀಪನೋ ಅಥವಾ ಈ ಫ್ಯಾನ್ ಇದೆಯಲ್ಲ, ಇವೆಲ್ಲವೂ ಕೂಡ ಆತ್ಮ. ಅಂದರೆ ಆ ವಿದ್ಯುತ್ತು ಕಣ್ಣಿಗೆ ಕಾಣೋದಿಲ್ಲ. ಹಾಗಂತ ನಮಗೆ ಈಗ ಬೆಳಕಾಗ್ತದೆ, ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂತ ವಿದ್ಯುತ್ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಅಂದರೆ ವಿದ್ಯುತ್ತಿಂದನೇ ಎಲ್ಲ ಆಗ್ತಾವಲ್ಲ, ಇದು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಮೂಲ ಆತ್ಮ ಇದೆಯಲ್ಲ, ಅದು ವಿದ್ಯುತ್ ಇದ್ದಂಗೆ. ಆ ವಿದ್ಯುತ್ ಅಗೋಚರವಾದದ್ದು, ಅದ್ರದ್ದು ಕೆಲಸ ಮಾಡ್ತದೆ ಇಷ್ಟೆಲ್ಲ. ಇದು ನೇರವಾಗಿ ಉದಾಹರಣೆ ಕೊಡ್ಬೋದು ನಾವು. ಅದಿಲ್ಲ ಅಂದರೆ ಇದು ಯಾವುದೂ ಇಲ್ಲ. ಹಾಗಾಗಿ ಆತ್ಮ ಇಲ್ಲ ಅಥವಾ ಪರಮಾತ್ಮ ಇಲ್ಲ ಅಂತಂದರೆ, ಆತ್ಮ ಪರಮಾತ್ಮ ಎರಡು ಸಾಮಾನ್ಯ ಆ ಥರ ಹೇಳ್ತಾರೆ. ಹಂಗೆ ಹೇಳ್ಬೇಕಾದ್ರೆ ಅದಿಲ್ಲ ಅಂತಂದರೆ, ಆ ಪರಮಾತ್ಮ ಶಕ್ತಿ ಇಲ್ಲ ಅಂದರೆ ಮುಂದೆ ಯಾವ ಶಕ್ತಿ ಇಲ್ಲ. ಉದಾಹರಣೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಆ ಪರಮಾತ್ಮನ ಅಧೀನ ಆಗಿರ್ತಾರೆ. ನಮ್ಮಲ್ಲಿ ಒಂದು ಸಿದ್ಧಾಂತ ಏನಿದೆ ಅಂತಂದರೆ, ಇಲ್ಲಿರುವ ಜೀವಾತ್ಮವೇ ಪರಮಾತ್ಮ ಅಂತ ಒಂದು ಸಿದ್ಧಾಂತ ಇದೆ. ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ಅಂತ ಹೇಳಿದ್ದಾರೆ. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಅತಿರಾಜ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ. ನಿನ್ನ ಇಲ್ಲಿರ್ತಕ್ಕಂಥ ದೇವನ ನೀನು ಆಗ ನೋಡ್ಬೋದು. ಅಂದರೆ ಜೀವಾತ್ಮ ಪರಮಾತ್ಮ ಸಿದ್ಧಾಂತ ಇದೆಯಲ್ಲ, ಹಾಗೆ ಆ ಪರಮಾತ್ಮನೇ ಇವನ್ನೆಲ್ಲ ಆಟ ಆಡಿಸ್ತಾನೆ. ಲೀಲೆ, ಎಲ್ಲ ಲೀಲೆ, ಪರಮಾತ್ಮನ ಲೀಲೆ ಇದು. ಅಲ್ಲಿ ಆತ್ಮ ಕರ್ಮ ಸಿದ್ಧಾಂತವು ಅಥವಾ ಮನಸ್ಸಿದೆಯಲ್ಲ, ಮನಸ್ಸು ಒಂದು ಸಾಮಯಿಕ ಅಥವಾ ತಾತ್ಕಾಲಿಕ. ಅಂದರೆ ಒಂದು ಜನ್ಮಕ್ಕೆ ಒಂದು 50 ವರ್ಷ 60 ವರ್ಷನ ಈ ಆತ್ಮಗೆ ಈ ಮನಸ್ಸು ಸಂಬಂಧ ಇರ್ತದೆ. ಆಗ ಆ ಸಂಸ್ಕಾರ ಅದನ್ನ ಬಿಟ್ಟು ಮತ್ತೆ ಮುಂದೆ ಹೌದು, ಮನಸ್ಸಿನ ಸಂಸ್ಕಾರ ಆತ್ಮನಿಗೆ ಬರ್ತದೆ. ಬುದ್ಧಿ ಜ್ಞಾನ ಮನಸ್ಸಿನ ಮೂಲಕ ಜ್ಞಾನಕ್ಕೆ ಬರ್ತದೆ, ಜ್ಞಾನದ ಮೂಲಕ ಆತ್ಮಕ್ಕೆ ಬರ್ತದೆ. ಆದ್ರೆ ಮನಸ್ಸು ಇರುವುದಿಲ್ಲ ಮುಂದಿನ ಜನ್ಮಕ್ಕೆ, ಈ ಮನಸ್ಸು ಇರುವುದಿಲ್ಲ. ಆಗ ಮತ್ತೆ ಬೇರೆ ಬೇರೆ ಮನಸ್ಸು ಈ ಆತ್ಮನ ಕೆಳಗಡೆ ಮತ್ತೊಂದು ಮನಸ್ಸನ್ನು ನಾವು ಇದು ಮಾಡ್ಕೊಳ್ತಾನೆ, ಸೃಷ್ಟಿ ಮಾಡ್ಕೊಳ್ತಾನೆ. ನನಗೆ ಈ ಆತ್ಮಕ್ಕೊಂದು ಮನಸ್ಸು ಬೇಕು ಅಂತೇಳಿ ಬುದ್ಧಿ ಬರ್ತದೆ. ಎಷ್ಟೋ ಸಲ ಹಿಂದಿನ ಜನ್ಮದ ಬುದ್ಧಿ ಮುಂದಿನ ಜನ್ಮಕ್ಕೂ ಬರುವಂಥದ್ದಿದೆ. ಅದಕ್ಕೆ ನಾವು ಸಂಸ್ಕಾರ ಅಂತ ಹೇಳ್ತೇವೆ. ನೇರವಾಗಿ ಆ ಜ್ಞಾನ ಬರಲಿಕ್ಕಿಲ್ಲ. ಯಾಕಂದರೆ ಮರಣದ ನಂತರ ನಮಗೆ ಏನಂತ ಗೊತ್ತಿಲ್ಲ. ಸುಷುಪ್ತಿಲಿ ಮಾತ್ರ ಗೊತ್ತಿರ್ತದೆ ನಾನು ಯಾರು ಅಂತಾನೋ ಮತ್ತೆ ಹೇಳ್ತೇವೆ. ಹೀಗೆ ಮನಸ್ಸಿಗೂ ಮತ್ತು ಆತ್ಮಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ಜನ ಆತ್ಮಾನಂದ ಅಂತ ಹೇಳ್ತೇವೆ. ಮನಸ್ಸು ತೃಪ್ತಿ ಆದರೆ ಅದು ಆತ್ಮದ ತೃಪ್ತಿ ಆಗ್ತದೆ ಅಂತ ಹೇಳೋದು ಅದು ಒಂದು ಮಿತಿ ಇದೆ ಅದಕ್ಕೆ. ಹೌದು, ಅಂದರೆ ಮನಸ್ಸು ಮತ್ತು ಆತ್ಮ ಎರಡು ಒಂದೇ ಅನ್ನುವಂಥ ಭಾವ ಇದೆ ಭಾಳ ಜನರಿಗಿದೆ. ಅಂದರೆ ಮನಸ್ಸು ಬೇರೆ ಆತ್ಮ ಬೇರೆ. ಯಾರು ವೇದಾಂತ ಜಿಜ್ಞಾಸೆ ಮಾಡ್ತಾರೆ ಅವ್ರಿಗೆ ಅಷ್ಟು ಗೊತ್ತಿರ್ತದೆ, ಅಥವಾ ವಿಜ್ಞಾನಿಗಳಿಗೆ ಗೊತ್ತಿರ್ಬೋದು. ಮನಸ್ಸು ಬೇರೆ ಆತ್ಮ ಬೇರೆ. ನಾವು ಆತ್ಮನಿಗೆ ಆನಂದ ಆಗ್ತದೆ ಹೇಳ್ಬೇಕಾದ್ರೆ ಎಷ್ಟೋ ಸಲ ಮನಸ್ಸಿಗೆ ಆನಂದ ಆಯಿತು ಅಂತ ಹೇಳ್ತೇವೆ. ಅದಕ್ಕೆ ಅಲ್ಲಿ ಚಿತ್ತವೃತ್ತಿ ನಿರೋಧ ಅಂತಂದರೆ ಮನಸ್ಸಿನ ಅನೇಕ ವೃತ್ತಿಗಳನ್ನು ಒಂದು ಕಡೆ ತರಬೇಕಲ್ಲ. ಆ ತಂದ ಮೇಲೆ ಮುಂದೆ ಏನು ಅಂತಂದರೆ ಮುಂದೆ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆ ಮನಸ್ಸಿಗೆ ನಿಲ್ಲುವುದಿಲ್ಲ. ಅದು ಮನಸ್ಸಿಗೆ ಬಂದರೆ ಮುಂದೇನು ಆ ಚಿತ್ತಶುದ್ಧಿಯಿಂದ ಯಾರಿಗೆ ಲಾಭ ಅಂತಂದರೆ, ಚಿತ್ತಶುದ್ಧಿಯಿಂದ ಲಾಭ ಆಗೋದು ಆತ್ಮನಿಗೆ. ಚಿತ್ತಶುದ್ಧಿಯಿಂದ ನನ್ನ ಜ್ಞಾನ ಅನೇಕ ಜ್ಞಾನಗಳಲ್ಲಿ ಒಂದೇ ಕಡೆ ಬಂದು ಅದು ಆತ್ಮನಿಗೆ ಸಂಬಂಧಪಟ್ಟರೆ ಆಗ ಚಿತ್ತಶುದ್ಧಿ ಅಂತ ಹೇಳ್ತೇವೆ. ಲೌಕಿಕವಾಗಿ ನಾನು ರಾತ್ರಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಎದ್ದು ಆರಾಮಾಗ್ತೇನೆ, ನನ್ನ ಕೆಲಸನ ತೊಡಗ್ತೇನೆ ಅಂತ ಹೇಳ್ತಾರಲ್ಲ, ಇದು ಲೌಕಿಕವಾದಂಥದ್ದು ಚಿತ್ತಶುದ್ಧಿ. ಆಧ್ಯಾತ್ಮಿಕ ಚಿತ್ತಶುದ್ಧಿಗೆ ಏನು ಅಂತಂದರೆ ಆತ್ಮಜ್ಞಾನಕ್ಕೆ ಅದು ಕಾರಣ, ಪೂರಕ ಆಗಿರಬೇಕು ಆ ಚಿತ್ತಶುದ್ಧಿ. ನಾವು ನಮ್ಮೆಲ್ಲ ಶಿಷ್ಯರಿಗೆ ಯಾರ್ಯಾರು ಸ್ತೋತ್ರ ಕಲಿತಾರೆ ಅವರಿಗೆಲ್ಲ ಇದನ್ನು ಹೇಳ್ತೇವೆ, ನಿಮ್ಮ ಚಿತ್ತಶುದ್ಧಿ ಮಾಡ್ಕೊಳ್ಳಿ. ಚಿತ್ತಶುದ್ಧಿ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ ನಾಳೆ ನಾ ಜಾಸ್ತಿ ದುಡಿಬೇಕು, ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಅದಕ್ಕಲ್ಲ. ನಿಮ್ಮ ಜೀವನವನ್ನು ಉಜ್ಜೀವನ ಮಾಡ್ಕೊಳ್ಳಿಕ್ಕೆ ಏನು ಚಿತ್ತಶುದ್ಧಿ ಇದೆಯಲ್ಲ ಅದನ್ನು ನೀವು ಪಡ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳಿ. ಈಗೋ ಅಥವಾ ಮತ್ತೆ ಯಾವಾಗೋ 10 ವರ್ಷದ ನಂತರನೋ 10 ಜನ್ಮದ ನಂತರನೋ ಯಾವಾಗೊಮ್ಮೆ ಸಿಗ್ಬೋದು ಅಂತೇಳಿ ಈ ಆಶಾಭಾವನೆಯಿಂದ ನಾವು ಮುಂದೆ ನುಗ್ಗಬೇಕು. ಇಲ್ಲಾಂದರೆ ಅಸಮಾಧಾನವೇ ಬರ್ತದೆ ಭಾಳ. ನಮಗೆ ಯಾಕೆ ಬೇಕು,
ಒಬ್ಬ ಸಂಸಾರ ಕೇಳ್ತಾನೆ, ನಮ್ಗೆ ಈಗಲೇ ಅಧ್ಯಾತ್ಮಕ್ಕೆ ಹೋದ್ರೆ ಮಕ್ಕಳು ಮರಿಯಲ್ಲ ಹೇಗೆ ಅಂತ ಹೇಳಿ. ಇಲ್ಲ, ಮಕ್ಕಳು ಮರಿ ಇದ್ದರೂ ಕೂಡ ನಾವು ಆ ಮನಸ್ಸಿನ ಭಾವದ ಇಟ್ಕೊಂಡ್ಬಿಟ್ರೆ ಅದು ಆತ್ಮಕ್ಕೆ ಈ ಥರ ಸಂಸ್ಕಾರ ತಂದು ಕೊಡ್ತದೆ, ಮನಸ್ಸಿನ ಮೂಲಕ ಆತ್ಮಕ್ಕೆ ತಂದು ಕೊಡ್ತದೆ. ನೀವು ಮನಸ್ಸಾದ್ಮೇಲೆ ಮತ್ತೊಂದು ಹೇಳಿದೆ ಅಲ್ಲಿ, ಇಂದ್ರಿಯಗಳು, ಪಂಚೇಂದ್ರಿಯಗಳು ಮನಸ್ಸಿನ ಕೆಳಗಡೆ ಅವೆಲ್ಲ, ಅದ್ರ ಮೂಲಕ ಮನಸ್ಸು, ಅದ್ರ ಮೂಲಕ ಆತ್ಮ. ಆತ್ಮ ಅಂದ ತಕ್ಷಣ ಅಲ್ಲಿ ಜ್ಞಾನ ಸಹಿತವಾದದ್ದೇ ಆತ್ಮ ಅಂತ ಅರ್ಥ. ಅಲ್ಲಿ ಆತ್ಮ ಬೇರೆ, ಜ್ಞಾನ ಬೇರೆ ಅಲ್ಲ. ನನಗೆ ವಾಪಸ್ ಸಂಗೀತಕ್ಕೆ ಬರೋದಾದರೆ, ನೀವು ಸಂಗೀತವನ್ನು ಕಲಿಯಬೇಕಂತ ಅನಿಸಿದ್ದು ಯಾಕೆ ಮತ್ತು ಯಾವಾಗ? ನಿಮ್ಗೆ ಆ್ಯಕ್ಚುಲಿ ಆಸಕ್ತಿ ಇದ್ದದ್ದು ಸಂಸ್ಕೃತದಲ್ಲಿ, ಸಂಸ್ಕೃತದನ್ನು ಓದ್ಕೊಂಡು ನೀವು ಸಂಸ್ಕೃತ ಕಲಿಬೇಕಂತ ನಿಮ್ಮ ಊರಲ್ಲೇ ಕಲಿತಿದ್ರಲ್ಲ ಸಂಸ್ಕೃತ, ಮುಂದೆ ಅಲ್ಲಿಂದ ಬೇರೆ ಆದದ್ದು ಹೇಗೆ ಅದು? ಹೌದು, ನಾನು ಮತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಹೇಳ್ತೇನೆ. ಚಿತ್ತಶುದ್ಧಿಗೆ ಸಂಬಂಧಪಟ್ಟ ಹಾಗೆ ಸಂಗೀತನೂ ಮತ್ತು ಸಂಸ್ಕೃತ ಎರಡು ಕೂಡಿಸ್ತಾ ಇದ್ದೇನೆ ಇಲ್ಲಿ. ಅಂದರೆ ನನ್ನ ಚಿತ್ತಶುದ್ಧಿಗೆ ಕಾರಣವಾದದ್ದು ಸಂಗೀತ ಮತ್ತು ಸಂಸ್ಕೃತ, ಸ್ವಲ್ಪ ಯೋಗನೂ ಹೌದು. ಅಂದರೆ ಯೋಗ ಮತ್ತು ಸಂಗೀತಕ್ಕೆ ಮೂಲಭೂತ ಪದಾರ್ಥ ಇರೋದು ಸಂಸ್ಕೃತದಲ್ಲಿ. ಆಯುರ್ವೇದ ಆಯಿತು, ನಾಟ್ಯಶಾಸ್ತ್ರ ಆಯಿತು. ಸರಿ, ಆಗ ನನಗೆ ಸಂಸ್ಕೃತ ಕಲಿಬೇಕಾದ್ರೆ ನಮ್ಮ ಊರು ಕತ್ಗಾಲ್ ಸಮೀಪ ಕಡತೋಕ ಕೆಕ್ಕಾಲಲ್ಲಿ ನನ್ನ PU ಕಾಲೇಜು ಮತ್ತು ಪಾಠಶಾಲೆ ಇತ್ತು. ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಹೋದೆ 78-79ರಲ್ಲಿ. 4 ವರ್ಷ ಇದ್ದೆ ಅಲ್ಲಿ ನಾನು. ಅಲ್ಲಿ ನನಗೆ ಸಂಸ್ಕೃತ ಸಂಸ್ಕಾರ ಕೂಡ ಸಿಕ್ತು, ಸಂಗೀತ ಸಂಸ್ಕಾರ ಕೂಡ ಸಿಕ್ತದು. ನಮ್ಮೂರಲ್ಲಿರುವಂತಕ್ಕಿಂತ ಒಂದು 20 ವರ್ಷ ಮುಂದಿದ್ರು ಆ ಊರಲ್ಲಿ. ಅಂದ್ರೆ ಒಂಥರ ಕಡತೋಕದಲ್ಲಿ ನಾನು ಆಗಾಗ ಹೇಳ್ತಿರ್ತೇನೆ, ನಾವು ನಮ್ಮೂರಲ್ಲಿ ಅಂದ್ರೆ ಒಂದೊಂದು ಊರಿನ ಅಲ್ಲಿಯ ಕಲ್ತವರು, ಅಲ್ಲಿಯ ಜನರ ಸಂಸ್ಕಾರ, ಇಚ್ಛಾಶಕ್ತಿ ಒಬ್ಬೊಬ್ರದ್ದು ಹೇಳ್ತಾ ಇಲ್ಲ, ಇಡೀ ಊರಿಂದ ಹೇಳ್ತಾ ಇದ್ದೇನೆ. ಹಂಗ ನಾನು ಬೌದ್ಧಿಕವಾಗಿ ನನಗೆ ಪ್ರಚೋದನೆ ಕೊಟ್ಟಿದ್ದು ಆ ಕಡತೋಕ ಮತ್ತು ಕೆಕ್ಕಾರ ಅಂತ ಹೇಳ್ತೇನೆ. ನನಗೆ ಅಲ್ಲಿ ಕಲಿತಿರ್ತಾರೆ, ಕೆಕ್ಕಾರು ಅಂತ ಒಂದು ಕಡತೋಕದ ಒಂದು ಭಾಗ, ಅಲ್ಲಿ ಪಾಠಶಾಲೆ ಇತ್ತು. ಕಡತೋಕದಲ್ಲಿ PU ಕಾಲೇಜ್ ಇತ್ತು. ಸರಿ, 2 ನಾನು ಮಾಡಿದೆ ಅಲ್ಲಿ. ನನಗೆ ಆ ಸಮಯದಲ್ಲಿ ಸಂಗೀತದ ಸ್ವಲ್ಪ ಗೀಳಿತ್ತು. ಆನಂತರ ನನಗೆ ಯಾರೋ ಸಂಸ್ಕೃತದ ಒಂದು ಪಂಡಿತರು ಸಿಕ್ಕಿದ್ರು ಧಾರವಾಡದವರು. ಸರಿ, ಈ ಥರ ಶಿಕ್ಷಣ, ಸಂಸ್ಕೃತ ಶಿಕ್ಷಣ ಎಲ್ಲಿ ಸಿಗ್ಬೋದು? ಆ ಊರಲ್ಲಿ ಸ್ವಲ್ಪ ಸಿಕ್ತಿತ್ತು ನನಗೆ. ಆನಂತರ ಎಲ್ಲಿ ಸಿಗ್ಬೋದು ಅಂತ ಕೇಳಿದಾಗ ಧಾರವಾಡದಲ್ಲಿ ಒಂದು ಯಾವುದೋ ಪರೀಕ್ಷೆಗೆ ಹೋದಾಗ ಧಾರವಾಡದವ್ರು ಬಂದಿದ್ರಲ್ಲಿ ಕೇಳಿದಾಗ, ಹಾಗಾಗಿ ನಾನು ಒಮ್ಮೆನೊಮ್ಮೆಲೆ ಪಾಲಕರಿಗೆ ಹೇಳಿದ್ದೇನೆ. ಆಗ ಆರ್ಥಿಕ ಸ್ಥಿತಿ ಎಷ್ಟು ಕಷ್ಟ ಇತ್ತು ಅಂತಂದರೆ, ಆರ್ಥಿಕ ಸ್ಥಿತಿ ಕಷ್ಟ ಇರೋದ್ರಿಂದನೇ ನಮ್ಮದು ಎಂಜಿನಿಯರಿಂಗು ಅಥವಾ ಬೇರೆ ಯಾವುದಕ್ಕೂ ಕಳಿಸ್ತಿಲ್ಲ ಪಾಲಕರು. ಅವ್ರಿಗೆ ಅಕಸ್ಮಾತ್ ನನಗೆ ಒಳ್ಳೊಳ್ಳೆ ಗುರುಳು ಸಿಕ್ಕಿದ್ರು ಆ ಸಮಯದಲ್ಲಿ. ಆದರೆ ಈಗ ನಾನು ವಿಚಾರ ಮಾಡ್ತೇನೆ, ನನ್ನ ಮಕ್ಕಳಿಗೆ ಒಳ್ಳೆ ಗುರುಳು ಯಾರು ಅಂತ ವಿಚಾರ ಮಾಡೋ ಶಕ್ತಿ ನನಗಿದೆ. ಆದರೆ ನನ್ನ ಪಾಲಕರಿಗೆ ಜೀವನ ಹೇಗಾದರೂ ಆಗಲಪ್ಪ ಇವನು ಅಂತೇಳಿ ಅವರನ್ನು ಸಂಸ್ಕೃತ ಕಲೀಲಿಕ್ಕೆ ಹಿಂಗೆ ಕಳಿಸಿದ್ರು. ನಾನು ಅನ್ವೇಷಣೆ ಮಾಡ್ತಾ ಧಾರವಾಡಕ್ಕೆ ಬಂದೆ. ಅಲ್ಲಿ ಒಂದು 5-6 ವರ್ಷ ನಾನು ಸಂಸ್ಕೃತದನ್ನೇ ಜಾಸ್ತಿ ಅಧ್ಯಯನ ಮಾಡಿದೆ, ಇದು ಶಾಸ್ತ್ರವನ್ನು. ಎಷ್ಟು ಅಂದರೆ ಅಲ್ಲಿ ಒಂದೊಂದು ಕಾಲೇಜ್, ಸಂಸ್ಕೃತ ಕಾಲೇಜಿಗೆ ಹೋದರೆ ಒಂದೊಂದು ಶಾಸ್ತ್ರ ಕಲಿತಾರೆ. ನಮಗೆ ಸಂಸ್ಕೃತದಲ್ಲಿ 2 ಭಾಗ ಅಲ್ವಾ? ಹೌದು, ಒಂದು ಶಾಸ್ತ್ರ, ಇನ್ನೊಂದು ಸಾಹಿತ್ಯ. ಹೌದು ಹೌದು. ನಿಮ್ಮ ಅಧ್ಯಯನ ಶಾಸ್ತ್ರದ ಪಾರ್ಟಲ್ಲಿ ಇತ್ತು. ನಾನು ಅಂದರೆ ಒಂದು ಶಾಸ್ತ್ರ ಕಲೀಲಿಕ್ಕೆ ಹೋಗಿದ್ದು, ಅದರಲ್ಲಿ ಗುರುಕುಲ ಪದ್ಧತಿ ಹೇಗೆ ಕಲಿಬೇಕಂತ ನಾನು ನ್ಯಾಯಶಾಸ್ತ್ರ ಕಲೀಲಿಕ್ಕೆ ಅಂತ ಹೋಗಿದ್ದೆ. ಆಮೇಲೆ ವ್ಯಾಕರಣನೂ ಕಲಿತೆ. ಅಲ್ಲೊಂದು ಪದ್ಧತಿ ಇದೆ ಗುರುಕುಲ ಪದ್ಧತಿಲಿ. ಹೆಂಗಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು ಶಾಸ್ತ್ರ ಅಲ್ಲ, ಎಲ್ಲ ಶಾಸ್ತ್ರ ಪರಿಚಯ ಆಗಬೇಕು ಒಬ್ಬ ವ್ಯಕ್ತಿಗೆ. ಆದ್ರೆ ಬೇರೆ ಬೇರೆ ಕಾಲೇಜ್ನಲ್ಲಿ ಆ ಥರ ಇರಲಿಲ್ಲ. ಒಂದು ಶಾಸ್ತ್ರ, ಆ ಶಾಸ್ತ್ರದಲ್ಲಿ ಅವನಿಗೆ ವಿದ್ವಾನ್ ಅಂತ ಹೇಳ್ತಾರೆ. ಹೆಂಗೆ ನಮ್ಮ ಇಲ್ಲ ಹಂಗಲ್ಲ, 6 ಶಾಸ್ತ್ರಗಳು. ಹೌದು, 6 ಶಾಸ್ತ್ರಗಳ ಪರಿಚಯ ಇರಬೇಕು. ಇಂಥವನೇ ಅವನಿಗೆ ಅವನ ವ್ಯುತ್ಪತ್ತಿ ಸಹಿತ ತಲಸ್ಪರ್ಶ ಪಾಂಡಿತ್ಯ ಪಡೆಯಬಹುದು. ಇಲ್ಲಾಂದ್ರೆ ಒಂದು ವಿಷಯದಲ್ಲಷ್ಟೇ ಅವನ ವಿದ್ವತ್ ಇರ್ತದೆ. ನಮ್ಗೆ ಆ ಥರ ಕಲಿಸಿ 12 ವರ್ಷ ಬೇಕಾಗ್ತಿತ್ತು. ಹಂಗೆ 5-6 ವರ್ಷ ನಾನು ಸಂಗೀತ ಬಿಟ್ಟೆ ಆ ಸಮಯದಲ್ಲಿ, ಗೀಳಿತ್ತು ಒಳಗಡೆ. ಆಮೇಲೆ ಏನಾಯಿತು ಅಂತಂದರೆ, ನನಗೆ ಕಲಿತಿರುವಾಗಲೇ ನ್ಯಾಯಶಾಸ್ತ್ರ ಮತ್ತು ವ್ಯಾಕರಣ ಶಾಸ್ತ್ರದ ಅಧ್ಯಯನ, ಮೀಮಾಂಸವನ್ನು ಕಲೀಲಿಕ್ಕೆ ನಾನು ಹುಬ್ಬಳ್ಳಿಗೆ ಬರ್ತಿದ್ದೆ. ಅಲ್ಲಿ ಮಾರ್ತಂಡ ದೀಕ್ಷಿತರು ಅಂತ ಧಾರವಾಡದಲ್ಲಿ ಬಾಲಚಂದ್ರ ಶಾಸ್ತ್ರಿಗಳು ನಮ್ಮ ಗುರುಗಳು. ಹೀಗಾಗಿ ಬೇರೆ ಬೇರೆ. ಆಮೇಲೆ ಸಂಗೀತಕ್ಕೆ ಚಂದ್ರಶೇಖರ ಪುರಾಣಿಕ ಮಠರ ಆ ಸಮಯಕ್ಕೆ ಯಾರೊಬ್ಬರು ಕರ್ಕೊಂಡು ನಾನು ಪರಿಚಯ ಮಾಡಿಸಿದ್ರು ಅಂತ. 3 ಇವರು ರತ್ನತ್ರಯರು ಇವರು ಆ ಕ್ಷೇತ್ರದಲ್ಲಿ ಸಿಕ್ಕಿದ್ರು. ಆನಂತರ ನಾನು ಕಲಿತಿರುವಾಗಲೇ ಒಂದು ನೌಕರಿ ಕೂಡ ಸಿಕ್ತು ನನಗಲ್ಲಿ. ಅಂದರೆ ಸರ್ಕಾರಿ ಅನುದಾನಿತ ಪಾಠಶಾಲೆಯಲ್ಲಿ ಅಧ್ಯಾಪನ 2 ಒಟ್ಟಿಗೆ ಆಗ್ತಿತ್ತು. ನನಗೇನು ಇತ್ತು ಅಂದರೆ, ಈ ನೌಕರಿ ಅನ್ನೋದು ಅದು ನಿಮಿತ್ತ ಮಾತ್ರ, ಅದರ ಅಧ್ಯಯನ ಇನ್ನೂ ಚಾಲು ಇತ್ತು ನನಗೆ. ಅಂದರೆ ಇನ್ನೂ ನಾನು ಜ್ಞಾನ ಸಂಪಾದನೆ ಮಾಡಬೇಕು ಅಂತೇಳಿ. ಸಂಸ್ಕೃತವನ್ನೇ ಕಲ್ತ್ರೆ ಎಷ್ಟು 10 ವರ್ಷಕ್ಕೆ ಎಷ್ಟು ಕಲಿತಿದ್ರು, ನಾನು 10-12 ವರ್ಷದೊಳಗೆ ಅಷ್ಟು ಸಂಸ್ಕೃತವೂ ಕಲಿತೆ, ಅಷ್ಟು ಸಂಗೀತನೂ ಕಲಿತೆ. ಹೇಗೆ 2 ಒಟ್ಟಿಗೆ ನನ್ನ ಒಂದು ನಾಣ್ಯದ 2 ಮುಖ ಇದ್ದಂಗೆ ಆ ಥರದ್ದು. ಅದಕ್ಕೆ ಸಮಯದ ನಿರ್ವಹಣೆ ಹೆಂಗೆ ಮಾಡ್ತಿದ್ರಿ? ಭಾಳ ಮುಖ್ಯ ಪ್ರಶ್ನೆ ಕೇಳಿದ್ರಿ. ದಿವಸ 16 ತಾಸು ನಾನು ರಾತ್ರಿ ಮತ್ತು ಮಲ್ಕೊಳ್ಳುವಾಗ ಧಾರವಾಡ ಆಕಾಶವಾಣಿ ಕೇಂದ್ರದ ಆಗ ಇರ್ತಿದ್ದಲ್ಲ, ಅಂದರೆ ಸಂಗೀತ ಸಮ್ಮೇಳನದ್ದು 11 ಗಂಟೆ ತನಕ ನಾನು ಅದನ್ನು ಕೇಳೇ ಮಲ್ಕೊಳ್ಳೋದು. ಬೆಳಿಗ್ಗೆ ಮತ್ತೆ 4 ಗಂಟೆಗೆ ಎದ್ದು ಅಲ್ಲಿಂದ ಗುರುಗಳ ಕಡೆ ಪಾಠಕ್ಕೆ ಹೋಗಿ ಮತ್ತು ಹುಬ್ಳಿಗೆ ಹೋಗಿ ಒಂದು ಬಸ್ನಲ್ಲಿ
16 ತಾಸು. ಹಾಗಾಗಿ ಧಾರವಾಡದಲ್ಲಿ ಅಲ್ಲಿ ಪಾಠಶಾಲೆ, ಶಂಕರಾಚಾರ್ಯ ಪಾಠಶಾಲೆ ಕೇಳ್ತಾರೆ ಕೆಲವೊಬ್ರು, ಹೆಂಗೆ ಸಾಧನೆ ಮಾಡಬೇಕು ವಿದ್ಯಾರ್ಥಿ ಹೆಂಗಂದ್ರೆ ಅದಕ್ಕೆ ಮಧುಕರ ವಿದ್ಯೆ ಅಂತ ಹೇಳ್ತಾರೆ. ಮಧುಕರ ವಿದ್ಯೆ. ಮಧುಕರ ವಿದ್ಯೆ ಅಂದ್ರೆ ಒಂದು ಮಧು ಜೇನುತುಪ್ಪ ಮಾಡಬೇಕಾದ್ರೆ ಒಂದು ದಿವಸಕ್ಕೆ 10,000 ಕಡೆ ಹೋಗಿ ಬರ್ತದಂತೆ, ಪುಷ್ಪಗಳ ಕಡೆ ಹೋಗಿ ಅಲ್ಲಿಂದ ತಂದು ಸಂಗ್ರಹ ಮಾಡ್ತದಂತೆ. ಹಾಗೆ ವಿದ್ಯೆಯನ್ನ ಮಧುಕರ ವಿದ್ಯೆ ಅಂತ ಹೇಳ್ತಾರೆ. ಮಧುಕರ ವಿದ್ಯೆ ಅನ್ನೋದು ಜ್ಞಾನಕ್ಕೆ ಸಂಬಂಧಪಟ್ಟ ಇತ್ತು. ಮಧುಕರ ವೃತ್ತಿಯಿಂದ ವಿದ್ಯೆ ಅಂದ್ರೆ ಮಧುಕರಿ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ದಿವಸಕ್ಕೆ ಒಂದೊಂದು ಎಷ್ಟು ಆಹಾರ ಬೇಕೋ ಅಷ್ಟು ಕೇಳ್ತಾ ಹೋಗೋದು. ನಾನು ಕಡತೋಕದಲ್ಲಿ ಇದ್ದಾಗ ಕೆಕ್ಕಾರಲ್ಲಿ ಪಾಠಶಾಲೆಗೆ ಹೋಗುವಾಗ ಅಲ್ಲಿ ವಿದ್ಯಾರಣ್ಯ ಸಂಸ್ಕೃತ ಪಾಠಶಾಲೆ ಅಂತ, ಆ ಸಮಯದಲ್ಲಿ ವಾರಾನ ಪದ್ಧತಿ ಇತ್ತು ಅಲ್ಲಿ. ಒಂದ್ ದಿವಸ ಒಬ್ಬರ ಮನೆಗೆ ಹೋಗೋದು, ಶುಕ್ರವಾರ ಇಂಥ ಮನೆಗೆ ಅಂತ. ಅದು ಎಷ್ಟು ಕಷ್ಟ ಆಗ್ತಿತ್ತು ಅಂತಂದ್ರೆ, ಆದ್ರೂ ನನಗೆ ಅಲ್ಲಿ ಏನೇ ಕೊಟ್ಟರು ಅದು ಅಮೃತ ಆಗ್ತಿತ್ತು. ನನಗೆ ಆಹಾರ ಕಡೆ ಲಕ್ಷ್ಯ ಇರ್ತಿಲ್ಲ, ಅಧ್ಯಯನ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳಿ. ಮತ್ತೊಂದು ಮಾಧುಕರಿ ಅಂತ ಹೇಳ್ತಾರೆ. ಅಂದ್ರೆ ಆ ದಿವಸ ಒಂದು 3-4 ಮನೆಗೆ ಹೋಗಿ ಎಷ್ಟು ಬೇಕೋ ಅಷ್ಟು ತರುವಂಥದ್ದು ಮಾಧುಕರಿ ವಿದ್ಯೆ. ಇದು ಮಧುಕರ ದೃಷ್ಟಿಯಲ್ಲಿ ವಿದ್ಯೆ ಅರ್ಜನೆ ಮಾಡಬೇಕಾದ್ರೆ ಜೇನು ಹುಳುವಿನಂತೆ ಅಷ್ಟು ಸಲ ಹೋಗಿ ತಂದು ಹೆಂಗೆ ಸಂಗ್ರಹ ಮಾಡ್ತದೋ ಹಾಗೆ ನಾನು ಆ ದೃಷ್ಟಿಯಲ್ಲಿ ನನ್ನ ಉದಾಹರಣೆಯನ್ನು ರಾಜನ ಕೊಡ್ತಾರೆ. ವಿಜ್ಞಾನ ಸಂಗ್ರಹ ಮಾಡಬೇಕಾದ್ರೆ ಅವನಾಗ ಮಾಡ್ಬೋದು ಅಂತೇಳಿ ಆ ದೃಷ್ಟಿಯಲ್ಲಿ ನಾನು ಧನ್ಯ. ಅಂದರೆ ಮುಂದಿನವ್ರು ಯಾರಾದರೂ ಇದನ್ನು ಪ್ರೇರಣೆ ಕೊಡಲಿ, ನನ್ನ ಈ ಥರ ವಿದ್ಯಾರ್ಥಿ ಜೀವನದ ಒಂದು ಸಾಧನೆ ಕೊಡಲಿ ಅಂತ ನಾನು ಅಂದ್ಕೊಳ್ತೇನೆ. ಇದು ಅಹಂಕಾರ ಅಲ್ಲ, ಇದು ಸ್ವಾಭಿಮಾನ ಮತ್ತು ಒಂದು ಸಂದೇಶ ಸಮಾಜಕ್ಕೆ. ಈಗ 6 ದರ್ಶನಗಳಲ್ಲಿ ನೀವು ಎಷ್ಟನ್ನ ಮುಗಿಸ್ಲಿಕ್ಕೆ? ನನಗೆ ನ್ಯಾಯಶಾಸ್ತ್ರ, ಆಮೇಲೆ ವ್ಯಾಕರಣ, ಇನ್ನೊಂದು ಮೀಮಾಂಸ, ಯೋಗ ದರ್ಶನ ಆಮೇಲೆ ನಾನು ಮಾಡ್ಕೊಂಡೆ ಅದನ್ನು. ಕೆಲವು ಅನೇಕ ಕಡೆ ಎಲ್ಲ ಯೋಗವನ್ನು ಶಿಬಿರ ಮಾಡಿ ಸಂಘಟನೆ ಬಂದಾಗ ದರ್ಶನನೇ, ಅದು ಪಾತಂಜಲಿ ದರ್ಶನ ಅಂತ ಹೇಳ್ತಾರೆ ಅದಕ್ಕೆ, ಅದು ಕೂಡ ದರ್ಶನನೇ. ಸಾಂಖ್ಯ ಮತ್ತು ಯೋಗ ಇದೆರಡು ಮುಖ್ಯ. ಕೂಡಿಸಿದ್ದು ಒಂದೇನಾ, ಎರಡು ಬೇರೆ ಬೇರೆ ದರ್ಶನಗಳು? ಅದು ಎರಡು ಬೇರೆ ಬೇರೆ. ಆದ್ರೆ ಸಾಮಾನ್ಯ ಈ ಸಾಂಖ್ಯ ಯೋಗವನ್ನ ಇದು ಅದ್ವೈತ ಅಲ್ಲ, ಅಲ್ಲಿ ದ್ವೈತಕ್ಕೆ ಮುಕ್ತ ಆಗ್ತದೆ, ಕೊನೆಗೆ ಅದ್ವೈತಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಪೂರ್ವ ಪೀಠಿಗೆ ಅದ ಥರ. ಮೀಮಾಂಸ ಕೂಡ ಅಲ್ಲಿ ಎರಡಿದೆ, ನಿರೀಶ್ವರ ಮತ್ತು ಸೇಶ್ವರ ಮೀಮಾಂಸ ಅಂತ ಹೇಳ್ತಾರೆ. ನ್ಯಾಯಶಾಸ್ತ್ರ ಕೂಡ ಅದ್ವೈತನೇ ಹೇಳ್ತದೆ. ಇವೆಲ್ಲ ಯಾಕೆ ಬೇಕು ಅಂದ್ರೆ ಕೊನೆಗೆ ನೀವು ಅದ್ವೈತನೋ ಯಾವುದೋ ವೇದಾಂತ ತಗೊಂಡಾಗ ಇವೆಲ್ಲ ಪೂರಕ ಆಗಿರ್ತದೆ. ಇವೆಲ್ಲ ಕಲಿದೆ ಹೇಗೆ ಚಿತ್ತಶುದ್ಧಿ ಆತ್ಮಜ್ಞಾನ ಪೂರಕನೋ ಹಾಗೆ ಇವೆಲ್ಲ ಶಾಸ್ತ್ರಗಳು ಕೂಡ ನೀವು ಯಾವುದೇ ಒಂದು ವೇದಾಂತ ತಗೊಳ್ರಿ ಮುಂದೆ ಅದಕ್ಕೆ ಪೂರಕ ಆಗಿರಬೇಕು ಅಂತೇಳಿ. ನೀವು 6 ದರ್ಶನ ಅಧ್ಯಯನ ಮಾಡಿ ನಾನು ಇವತ್ತು ಅದಕ್ಕೆ ಸರ್ವದರ್ಶನ ಸಂಗ್ರಹ ಒಂದು ಪುಸ್ತಕ ಇದೆ, ಅಲ್ಲಿ ನೋಡ್ರೆ ಗೊತ್ತಾಗ್ತದೆ. ಮುಖ್ಯವಾಗಿ ನ್ಯಾಯ ಮತ್ತು ವ್ಯಾಕರಣ ಯಾಕೆ ಬೇಕು ಅಂತಂದ್ರೆ, ಯಾವುದೇ ಸಂಸ್ಕೃತ ಅಧ್ಯಯನ ಮಾಡುವವರಿಗೆ, ಮುಂದೆ ಶಾಸ್ತ್ರ ಅಧ್ಯಯನ ಮಾಡುವವರಿಗೆ ಇದೆರಡು ಶಾಸ್ತ್ರಗಳು ಮುಖ್ಯ ಬೇಕು. ವಿಚಾರವನ್ನು ಹೇಳುವಂಥದ್ದು ನ್ಯಾಯಶಾಸ್ತ್ರ, ಭಾಷೆ ಶುದ್ಧಿಗೆ ವ್ಯಾಕರಣ ಶಾಸ್ತ್ರ. ವ್ಯಾಕರಣವತ್ ವಕ್ತವ್ಯಂ, ನ್ಯಾಯವತ್ ವಿಚಾರಣೀಯಂ ಅಂತ ಹೇಳ್ತಾರೆ. ಅವಿವೇಕ, ತರ್ಕ, ನ್ಯಾಯ, ಅದಕ್ಕೆ ಅದರಂತೆ ನಾವು ವಿಚಾರ ಮಾಡಬೇಕಂತೆ. ಭಾಷೆ ಶುದ್ಧಿ ಇರಬೇಕು, ಜ್ಞಾನ ವಾಣಿ ಶುದ್ಧಿ ಇರಬೇಕು, ಅದಕ್ಕೋಸ್ಕರ ವ್ಯಾಕರಣ ಕಲಿಯಬೇಕು ಅಂತ. ಆದರೆ ಇದಕ್ಕೆ ಮಿಗಿಲಾಗಿ ಪತಂಜಲಿ ಒಂದು ಮಾತಾಡ್ತಾನೆ. ಗತ ಸಹಸ್ರಮಾನದ ಬುದ್ಧಿಮಾನ್ ವ್ಯಕ್ತಿ ಪತಂಜಲಿ ಅವನು ಮಾತಾಡ್ತಾನೆ, ಯೋಗೇನ ಚಿತ್ತಸ್ಯ ಪದೇನ ವಾಚಂ ಅಂತ ಈ ಯೋಗದಲ್ಲಿ ಒಂದು ಬರ್ತದೆ. ಉತ್ತಮ ಮನುಷ್ಯ ಆಗಬೇಕಾದ್ರೆ ಅವನಲ್ಲಿ 3 ಇರಬೇಕಂತೆ, ಇಲ್ಲಾಂದ್ರೆ ಅವನು ಪ್ರಾಣಿ ಪಕ್ಷಿ ಆಗ್ಬೋದು. ಮೊದಲನೇದು ಮನಸ್ಸು ಶುದ್ಧ ಆಗಿರಬೇಕು, ಎರಡನೇದು ಮಾತು ಶುದ್ಧ ಆಗಿರಬೇಕು, ಮೂರನೇದು ಶರೀರ ಶುದ್ಧ ಆಗಿರಬೇಕು. ಇದು 3 ಯಾರಲ್ಲಿ ಇದೆಯಾ ಅವನು ಉತ್ತಮ ವ್ಯಕ್ತಿ ಅಂತ. ಅದು 3 ಕೆಲಸ ಪತಂಜಲಿ ಮಾಡ್ದ. ವ್ಯಾಕರಣ ಮಹಾಭಾಷ್ಯ ಕೊಟ್ಟ ವಾಣಿ ಶುದ್ಧಿಗೋಸ್ಕರ, ಯೋಗ ದರ್ಶನ ಕೊಟ್ಟ ಮನುಷ್ಯ ಶುದ್ಧಿಗೋಸ್ಕರ, ಆಮೇಲೆ ಚರಕ ಸಂಹಿತೆಯನ್ನು ಪ್ರತಿ ಸಂಸ್ಕಾರ ಮಾಡಿ ಅದನ್ನು ಆರೋಗ್ಯದ 3 ಕೊಟ್ಟು. ಹಾಗಾಗಿ ಇದು 3 ಚೆನ್ನಾಗಿರ್ಬೇಕು, ಉತ್ತಮ ಮನುಷ್ಯ ಆಗ್ತಾನೆ ಅಂತೇಳಿ ನಾನು ಆಗಾಗ ಹೇಳ್ತಿರ್ತೇನೆ. ಈ ಯಾವುದೇ ದರ್ಶನ ಕಲಿರಿ, ನಿಮ್ಮ ಉತ್ತಮ ವ್ಯಕ್ತಿ ಆಗಲಿಲ್ಲ ಅಂತಂದ್ರೆ, ಹಾಗಾಗಿ ವ್ಯಾಕರಣ ಮತ್ತು ತರ್ಕಶಾಸ್ತ್ರ ಇದೆಯಲ್ಲ, ಇದು ಎಲ್ಲ ಶಾಸ್ತ್ರಜ್ಞರಿಗೆ ಬೇಕು ಇದು. ಹಾಗಾಗಿ ಮೂಲಭೂತ ಕೆಲವು ಗ್ರಂಥಗಳನ್ನು ಇಟ್ಟಿದ್ದಾರೆ. ಯಾವುದೇ ಶಾಸ್ತ್ರ ಕಲಿದ್ರು ಕೂಡ ಅದಕ್ಕೆ ಲಘು ಸಿದ್ಧಾಂತ ಕೌಮುದಿ ಮತ್ತು ಕೆಲವೊಂದು ನ್ಯಾಯ ಮುಕ್ತಾವಲಿ ಅಂತೇಳಿ 2 ಗ್ರಂಥಗಳನ್ನು ಯಾವುದೇ ಶಾಸ್ತ್ರ ಕಲಿಯೋರಿಗೆ ಆರಂಭದಲ್ಲಿ ಇಟ್ಟಿದ್ದಾರೆ. ಅದನ್ನ ಆಮೇಲೆ ಪರೀಕ್ಷಾ ಕೇಂದ್ರಿತವಾಗಿದ್ದರೆ ಅಲ್ಲಿ ಮುಕ್ತಾಯ ಆಗಿಬಿಡ್ತದೆ, ಮುಂದೆ ತಗೊಂಡು ಹೋಗಿರೋದಿಲ್ಲ. ನಾನು ಅದನ್ನು ಪ್ರತಿನಿತ್ಯ ಜೀವನದಲ್ಲಿ ಅದನ್ನು ಬಳಸ್ಕೊಳ್ತೇನೆ. ನಾನು ಏನು ಶಾಸ್ತ್ರ ಕಲ್ತಿದ್ದೇನೆ ಅದನ್ನು ನಿತ್ಯ ಜೀವನದಲ್ಲಿ ಯಾವ ಥರ ಅಳವಡಿಸ್ಕೊಳ್ಬೋದು. ಲೌಕಿಕ ಇದ್ರೂ ಇರ್ಬೋದು, ಅಲೌಕಿಕ ಇರ್ಬೋದು, ಅಥವಾ ನನ್ನ ಶಿಷ್ಯರಿಗೆ ಅನುಕರಣೆ ಮಾಡುವವರಿಗೆ ನಾನು ಯಾವ ಥರ ಇದನ್ನು ಸಮನ್ವಯ ಮಾಡಿ ಹೇಳ್ಬೋದು, ಅದನ್ನು ಆಗಾಗ ನಾನು ವಿಚಾರ ಮಾಡ್ತಾ ಇರ್ತೇನೆ. ಅದು ಭಾಳ ಮುಖ್ಯ. ಯಾಕಂದರೆ ಒಂದು ಮಾತಿದೆ, ಪ್ರಯೋಗತ್ವ ಮನಾಪನ್ನೆ ಕಾವ್ಯೇ ನಾಸ್ವಾದ ಸಂಭವ ಅಂತ. ಅದು ಪ್ರಯೋಗ ಬಂದಿಲ್ಲ ಅಂತಂದರೆ ಕಾವ್ಯ ಕಲಿತು ಉಪಯೋಗ ಇಲ್ಲ. ಈಗ ನಾವು ರಾಮಾಯಣ ಕಲಿತೇವೆ, ಯಾವಾಗ ಪ್ರಯೋಗ ನಾಟಕ ನೋಡೋದಿಲ್ಲ ಅಥವಾ ಸಿನಿಮಾನ ನೋಡೋದಿಲ್ಲ, ಆಗದು ಅಪರಿಪೂರ್ಣ ಆಗಿರ್ತದೆ. ಅದು ಪ್ರಯೋಗ ಬರಬೇಕು. ಹಾಗೆ ನಾನು ಕಲ್ತಿದ್ದು ನನ್ನ ಜೀವನಕ್ಕೆ ಬಂದಿಲ್ಲ ಅಂತಂದರೆ ನಾನು ಇನ್ನೊಬ್ಬರಿಗೆ ಉಪದೇಶ ಮಾಡೋ ಅರ್ಹತೆ ನನಗಿಲ್ಲ. ಉಪದೇಶ ಅದು ಪಾಟೀಲ್ ಪುಟ್ಟಪ್ಪನವ್ರು ಹೇಳ್ದಂಗೆ ಉಪದೇಶ ಮತ್ತು ಆಕ್ಷೇಪ ಪುಕ್ಕಟೆ ಸಿಗುತ್ತಂತೆ, ಎಲ್ಲರೂ ಮಾಡ್ತಾರೆ ಅದನ್ನು. ಆದರೆ ನಾನು ವಿಚಾರ ಮಾಡ್ತೇನೆ,
ನಾ ಏನಾದರೂ ಒಂದು ಉಪದೇಶ ಮಾಡಬೇಕಾದ್ರೆ ನಾನು ಅದನ್ನು ಅಳವಡಿಸ್ಕೊಳ್ತೇನೋ ಇಲ್ಲೋ. ರಾಮಕೃಷ್ಣ ಪರಮಹಂಸರ ಬೆಲ್ಲದ ಕತೆ ಗೊತ್ತಲ್ಲ, ಹೊಟ್ಟೆ ನೋವು, ಆ ಥರ ನಾನು ಕೂಡ ವಿಚಾರ ಮಾಡ್ತೇನೆ, 1000 ಸಲ ವಿಚಾರ ಮಾಡ್ತೇನೆ. ನಾ ಇದನ್ನು ಹೇಳಬಲ್ಲೆನೋ ಹೇಗೆ, ಉಪದೇಶ ನಾನು ಅನುಸರಿಸ್ತಾ ಇರ್ತಾನೆ, ಆಗಾಗ ನೋಡ್ತಾ ಇರ್ತೇನೆ ನಾನು. ಅದಕ್ಕೆ ಕಾಳಿದಾಸ ಹೇಳ್ತಾನೆ, ಅಧ್ಯಯನ, ಅಧ್ಯಾಪನ ಮತ್ತು ಆಚರಣೆ, ಇದು 3 ಇರಬೇಕಂತೆ ಮನುಷ್ಯನಲ್ಲಿ. ಅಧ್ಯಯನ ಅಷ್ಟೇ ಸಂಬಂಧಪಡೋದು, ಅಧ್ಯಾಪನನೋ ಅಥವಾ ಆಚರಣೆ ಇಲ್ಲ ಅಂತಂದರೆ ಇದು ನನಗೆ ಆಗಾಗ ಸಂದೇಹ ಬರ್ತದೆ. ಏನಂತಂದರೆ ಅನೇಕ ಜನ ಕೇಳ್ತಾರೆ, ಯಾರೋ ಒಳ್ಳೆ ಸಂಗೀತಗಾರರು, ಅವರು ಒಳ್ಳೆ ಹಾಡುವವರು, ಆದರೆ ಅವ್ರ ನಿತ್ಯ ಜೀವನದಲ್ಲಿ ಜೀವನ ಶೈಲಿ ಚೆನ್ನಾಗಿರೋದಿಲ್ಲ. ಯಾರೋ ಪ್ರಾಧ್ಯಾಪಕರು ಚೆನ್ನಾಗಿ ಪಾಠ ಕಲಿಸ್ತಾರೆ, ನಿತ್ಯ ಜೀವನದಲ್ಲಿ ಅನುಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಶಿಷ್ಯರು ನೋಡಿದ್ರೆ ಆಮೇಲೆ ಯಾವುದನ್ನು ಅನುಕರಣೆ ಮಾಡಬೇಕು, ಕಲೆ ಅಷ್ಟೇ ತಗೊಳ್ಬೇಕು ಅಥವಾ ಜೀವನ ಶೈಲಿ ತಗೊಳ್ಬೇಕು ಅವ್ರದ್ದು ಅಂತ. ಜೀವನ ಶೈಲಿ ತಗೊಳ್ಳೋಂಗಿರೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಕ್ವಚಿತ್ ಗಾಯಕ ಶುಚಿ ಅಂತ ಹೇಳ್ತಾರೆ. ಗಾಯಕರು ಅತಿ ಶುದ್ಧವಾಗಿರೋದು ಭಾಳ ಕಡಿಮೆ ಅಂತೆ. ಅದಕ್ಕೆ ನನ್ನ ಸಿದ್ಧಾಂತ ಏನು ಹೇಳಿದ್ರೆ, ಒಳ್ಳೆ ಗಾಯಕರು ಇರ್ತಾರೆ, ಅವರಿಗೆ ಬೇರೆ ಬೇರೆ ಪ್ರಶಸ್ತಿ ಕೂಡ ಸಿಕ್ಕಿರ್ತದೆ. ನೀವು ಕಲೆಗೆ ಮುಖ್ಯವಾಗಿ ಅನುಕರಣೆ ಮಾಡಿರಿ. ಆ ಜೀವನ ಶೈಲಿ ಇದೆಯಲ್ಲ, ಜೀವನ ಶೈಲಿನೂ ಚೆನ್ನಾಗಿರಬೇಕು, ಕಲೆ ಚೆನ್ನಾಗಿರ್ಬೇಕು ಅಂದರೆ ಇನ್ಯಾರೋ ಮಾಡೆಲ್ ಆಗಿರ್ತಾರೆ, ಅವ್ರನ್ನ ಹುಡುಕ್ರಿ, ಅನುಕರಣೆ ಮಾಡಿರಿ. ಇಲ್ಲಿ ಒಂದೇ ಇರ್ತದೆ, 2 ಇರೋದಿಲ್ಲ. ಇಲ್ಲಿ ನಮ್ಗೆ 2 ಇದ್ದರೆ ಅದು ಆದರ್ಶವಾಗಿರ್ತಾರೆ ಅಂತ ನನ್ನ ಸಿದ್ಧಾಂತ. ಈಗ ಸಂಗೀತ ಕೂಡ ಒಂದು ಜ್ಞಾನವೇ ಅಲ್ವಾ? ಅದು ಜ್ಞಾನದ ಒಂದು ರೂಪ. ಅದು ಆ ಸಂಗೀತದ ಚಲನೆಯ ಮೂಲಕ ಅಂದರೆ ಬೆಳವಣಿಗೆ, ಅಜ್ಞಾನಿ ಸಂಗೀತ ಜ್ಞಾನ ಪಡೆದಂಥವನು ಆಗಿರ್ಬೋದು, ಯಾವುದೇ ಜ್ಞಾನನೂ ಆಗಿರ್ಬೋದು, ಎಲ್ಲವೂ ಜ್ಞಾನಗಳು ಒಂದು ಜ್ಞಾನಿಯ ಹಂತಕ್ಕೆ ತಲುಪಬೇಕಲ್ವಾ? ನೀವು ಹಾರ್ಕೊಂಡಾದ್ರೂ ಹೋಗಿ, ನಡ್ಕೊಂಡಾದ್ರೂ ಹೋಗಿ, ಆ ಜ್ಞಾನದ ಕಡೆಗೆ ಚಲಿಸುವ ದಾರಿಗಳಿವು ಸಂಗೀತ ಮತ್ತು ಸಾಹಿತ್ಯ, ಉಳಿದೆಲ್ಲ ಯೋಗ ಕಲೆ ಎಲ್ಲವೂ. ನೀವು ಈಗ ನಿಮ್ಮ ಮಾತಿನ ಮೂಲಕವೇ ಹುಟ್ಟಿದ ಪ್ರಶ್ನೆ ಇದು ನನಗೆ. ಇಷ್ಟೊಂದು ವಿವೇಕವನ್ನು, ಬುದ್ಧಿಯನ್ನು ಇಟ್ಕೊಂಡೇ ಮತ್ತು ಜ್ಞಾನದ ಕಡೆಗಿದ್ದ ಚಲನೆ ಆಗಿರ್ತದೆ ಸಂಗೀತದಾಗ. ಅಷ್ಟೊಂದು ಉನ್ನತ ಹಂತಕ್ಕೆ ತಲುಪಿದ ಒಬ್ಬ ಸಾಧಕ, ಸಂಗೀತಗಾರ, ಯೋಗದಲ್ಲಿ ಸಾಧನೆ ಮಾಡಿರುವಂಥವನು, ಸಾಹಿತ್ಯದಲ್ಲಿ, ಶಾಸ್ತ್ರದಲ್ಲಿ ಸಾಧನೆ ಮಾಡಿರುವಂಥವನು, ವ್ಯಕ್ತಿಯಾಗಿ ಯಾಕೆ ಕ್ಷುಲ್ಲಕ ಆಗ್ತಾನೆ? ಹೇಗೆ ಕ್ಷುಲ್ಲಕ ಆಗ್ಲಿಕ್ಕೆ ಸಾಧ್ಯ ಇದೆ? ಹೀಗೆ ಹೇಳ್ತಿರೋದು. ಹೌದು, ಪರಿಪೂರ್ಣ ಇದ್ದರೆ ಕ್ಷುಲ್ಲಕ ಆಗೋದಿಲ್ಲ. ನೀವು ಒಂದು ಎಷ್ಟು ಸಣ್ಣದಂತಂದರೆ, ನಾನು ಭಾಳ ದೊಡ್ಡವ್ರನ್ನೆಲ್ಲ ನೋಡಿದ್ದೀನಿ, ಅವ್ರು ಅಷ್ಟು ಹೆಂಗೆ ಯೋಚನೆ ಅಷ್ಟು ಹೆಂಗೆ ಅವ್ರಿಗೆ ಗೊತ್ತಾಗಂಗಿಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಕಾರಣ ಅಂತಂದರೆ ಅವರು ಗುಣಗ್ರಾಹಿ ಆಗಿರುವಂಥದ್ದು. ಒಂದು ಗುಣಗ್ರಾಹಿ ಇದ್ರೆ ಎಲ್ಲೆಲ್ಲಿ ನಮಗೆ ಜ್ಞಾನ ಸಿಗ್ತದೆ ಅದೆಲ್ಲ ತಗೊಳ್ಬೇಕು ಅಂತ ಒಂದು ಮನೋಭಾವ ಇರಬೇಕು. ಕೆಲವೊಬ್ರು ಹೇಳ್ತಾರೆ ತಗೊಂಡಿರ್ತಾರೆ, ಮಾಡಿರ್ತಾರೆ. ಉದಾಹರಣೆ ಕೊಡ್ತೇನೆ ನಿಮಗೆ. ಒಬ್ಬ ಗಾಯಕ ಇರ್ತಾನೆ, ಒಬ್ಬ ಗಾಯಕ ಇದ್ದು ಅವನು 1,000 ಜನ ಶ್ರೋತೃಗಳು ಇರ್ತಾರೆ. ಆ ಶ್ರೋತೃಗಳಿಗೆಲ್ಲ ಆನಂದ ಆಗಿರ್ತದೆ. ಹೌದು, ಗಾಯಕನಿಗೆ ಅಷ್ಟು ಸಲ ಆನಂದ ಆಗಿರೋದಿಲ್ಲ. ಅವನ ಗಾಯನ ಶ್ರೋತೃವಿಗೆ ಆನಂದ ಆಗ್ತದೆ. ಯಾಕೆಂದ್ರೆ ಆ ಶ್ರೋತೃವಿಗೆ ಹಸುವೆ ಇರ್ತದೆ. ಗಾಯಕನಿಗೆ ಏನಿರ್ತದೆ ಅಂತಂದ್ರೆ, ಯಾವಾಗ ಆನಂದದ ಉತ್ತಮ ಗಾಯಕ ಆದವನಿಗೆ ಆನಂದ ಆಗಬೇಕು, ಆದರೆ ಭಾಳ ಜನರಿಗೆ ಆನಂದ ಆಗೋದಿಲ್ಲ. ಅಂದರೆ 2 ಕಡೆ ಇರ್ತದೆ ಅಲ್ಲಿ. ನಾನು ಹೇಳ್ತೇನೆ, ಆ ವ್ಯಕ್ತಿ ಕ್ಷುಲ್ಲಕ ಯಾಕಾಗ್ತಾನೆ ಅಂತಂದರೆ, ಎಷ್ಟೇ ಸಾಧನೆ ಮಾಡಿರಲಿ, ಕಲೆಯನ್ನು ಸಾಧನೆ ಮಾಡಿರಲಿ, ಅವನು ಅದನ್ನು ಆತ್ಮಸಾತ್ ಮಾಡ್ಕೊಳ್ಳೋದಿದ್ರೆ ಈ ಪ್ರಶ್ನೆ ಬರ್ತದೆ ಇಲ್ಲಿ. ನಮಗೆ ನೋಡ್ಲಿಕ್ಕೆ ಆ ವ್ಯಕ್ತಿ ಚೆನ್ನಾಗೇ ಇರ್ತಾನೆ, ಆದರೆ ಪರಿಪೂರ್ಣವಾಗಿ ಆ ವ್ಯಕ್ತಿತ್ವ ನೋಡಿದಾಗ ಹಾಗಿರೋದಿಲ್ಲ. ಕಲಾ ಉಪಾಸಕ ಆಗಿರ್ತಾನೆ, ಕಲಾವಿದ ಆಗಿರ್ತಾನೆ, ಕಲಾ ಉಪಾಸಕ ಆಗಿರೋದಿಲ್ಲ ಅವನು. ನನ್ನ ಪ್ರಶ್ನೆ ನೋಡ್ರಿ ಇಲ್ಲಿ ಹೇಗಿದೆ ಅಂದರೆ, ನನ್ನಿದು ಅಭಿಪ್ರಾಯ, ಕಲಾ ಉಪಾಸಕ ಬೇರೆ, ಕಲಾ ಸಾಧಕ ಬೇರೆ. ಕಲಾ ಸಾಧಕ ಮೊದಲಿನ ಹಂತ, ಅವನು ಉಪಾಸಕ ಆಗ್ಬೇಕು. ಅವನು ಉಪಾಸಕ ಆಗ್ಬೇಕಾದ್ರೆ ಎಷ್ಟೆಷ್ಟು ಯೋಗ್ಯತೆ ಬೇಕು ಅವನಿಗೆ. ನಾವು ಅದನ್ನೇ ಹೇಳ್ತಿರೋದು. ನನ್ನ ಸಂಗೀತದ ಅನೇಕ ಗ್ರಂಥಗಳಲ್ಲಿ ನಾನು ಅದನ್ನೇ ಪ್ರತಿಪಾದನೆ ಮಾಡಿದ್ದಾನೆ. ಕಲಾ ಸಾಧಕ ಆದವನು, ಕಲಾವಿದ ಆದವನು ಕಲಾ ಸಾಧಕ ಆಗಬೇಕು, ಕಲಾ ಉಪಾಸಕ ಆಗಬೇಕು. ಆಗ ಅವನು ಸ್ವಲ್ಪ ಆಧ್ಯಾತ್ಮ ಕಡೆ ಹೋಗಿ, ಆ ವ್ಯಕ್ತಿ ಅವನು ಸಂಕುಚಿತ ಮನೋಭಾವ ಆಗಿರೋದಿಲ್ಲ. ಅವನು ಅತ್ಯಂತ ವ್ಯಾಪ್ತ ಆಗಿರ್ತಾನೆ, ಅವನು ಎಲ್ಲನೂ ಸ್ವೀಕಾರ ಮಾಡಲಿಕ್ಕೆ ತಯಾರಿರ್ತಾನೆ. ಒಂದು ವ್ಯಕ್ತಿ, ಅದಕ್ಕೆ ನಾವು ಹೇಳ್ತೇವೆ 50 ವರ್ಷದ ನಂತರ ಪ್ರತಿ 5 ವರ್ಷಕ್ಕೊಮ್ಮೆ ಅವನ ವಿಚಾರ, ಚಿಂತನೆ, ಜೀವನ ಶೈಲಿ, ಆಹಾರ ಶೈಲಿ ಬದಲಾಗಬೇಕಂತೆ. ಬದಲಾಗಲಿಲ್ಲ ಅಂದರೆ ಅವನ ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ತದೆ. ಆಮೇಲೆ ಮನೆಯಲ್ಲೆಲ್ಲ ಸ್ವಲ್ಪ ಜಗಳ ಎಲ್ಲ ಆಗ್ತದೆ. ಅದಕ್ಕೆ ಬದಲಾಗ್ತಾ ಇರಬೇಕಂತೆ. ಇಲ್ಲೂ ಹಾಗೇನೆ, ನಮ್ಮ ಮನಸ್ಸು ಹದ ಆಗ್ತಾ ಹೋದಂಗೆ ನಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗಬೇಕು. ಅದು ಎಲ್ಲಿ ಆಗೋದಿಲ್ಲ ಅಲ್ಲಿ ಆ ವ್ಯಕ್ತಿ ಕ್ಷುಲ್ಲಕ ಅಂತ ಅನ್ನೋಕ್ಕಿಂತ ಆ ವ್ಯಕ್ತಿಯ ಏನು ಬೇಕಿತ್ತೋ ಅದು ಬೆಳವಣಿಗೆ ಆಗಲ್ಲ. ಬೆಳವಣಿಗೆ ಆಗೋದಿಲ್ಲ. ಅವನಿಗೆ ನಾವು ಸಮಾಜ ಏನು ನಿರೀಕ್ಷೆ ಮಾಡ್ಬೋದು ಆ ವ್ಯಕ್ತಿಯಿಂದ? ಮತ್ತು ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಯಾವತ್ತೂ ಅಸಮಾಧಾನದೇ ಮಾತಾಡ್ತಾನೆ. ನೋಡ್ರಿ, ಅವನಿಗೆ ಇಷ್ಟು ಕಾರ್ಯಕ್ರಮ ಬಂತು, ಕರೀತಾರೆ, ನನಗೆ ಬರೋದಿಲ್ಲ.
ಹಾಗೆ ಈಗ ಇದನ್ನೇ ಹೇಳ್ತಿರ್ತಾನೆ, ಅಂದ್ರೆ ನೆಗೆಟಿವ್ ನಕಾರಾತ್ಮಕ ಚಿಂತನೆಯಲ್ಲೇ ಇರ್ತಾನೆ. ನಾ ಭಾಳ ಜನ ನೋಡಿದ್ದೇನೆ ಆ ಥರದ್ದು. ನಾನು ಹೇಳ್ತೇನೆ, ನಿನಗೆ ಹಸಿವೆ ನೀರಡಿಕೆ ಆದಾಗ ನೀ ಯಾವ ಪಾತ್ರೆ ತಗೊಂಡು ಹೋಗ್ತೀಯೋ ಅಷ್ಟು ನಿನಗೆ ಸಿಗ್ತದೆ ನೀರು. ನೀ ದೊಡ್ಡ ಪಾತ್ರೆ ತಗೊಂಡು ಬೊಗಸೆ ಹೊಡೆದಷ್ಟು ಅಷ್ಟು ಸಿಗ್ತದೆ. ಹಾಗೆ ಬೊಗಸೆ ದೊಡ್ಡದಾದ್ರೆ ಚಿಂತನೆ ಅದು ಅದಕ್ಕೆ ಜೀವನ ಸರಳವಾಗಿರ್ಲಿ, ನಿಮ್ಮ ಚಿಂತನ ಮತ್ತೆ ವಿಚಾರಗಳು ಬಹಳ ಉದಾತ್ತವಾಗಿರ್ಲಿ ಅಂತ ಹೇಳ್ತೇನೆ ನಾನು. ಎಲ್ಲಿ ಅದು ಇರುವುದಿಲ್ಲ ಅಲ್ಲಿ ಅಸಮಾಧಾನ ಇರ್ತದೆ. ಹಾಗಾಗಿ ನಾನು ಅನೇಕ ಗಾಯಕರನ್ನ, ಕಲಾ ಉಪಾಸಕರನ್ನು ನೋಡಿದ್ದೇನೆ. ಅದನ್ನು ಸಾಕಷ್ಟು ಜನ ಆಗೋಗಿದ್ದಾರೆ ಹಿಂದಿನವರು. ಸ್ವಾಮಿ ಹರಿದಾಸ್ ಅವರು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಹರಿದಾಸ್ ಅವ್ರ ಹತ್ರ ತಾನ್ಸೇನ ಅಕ್ಬರ್ ಕೇಳ್ತಾನೆ ತಾನ್ಸೇನ್ ಹತ್ರ, ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯಪ್ಪ, ನಿನ್ನ ಗುರುಳು ಹೇಗೆ ಹಾಡಿರ್ಬೋದು, ಒಂದ್ಸಲ ಕೇಳಿಸ್ಬೇಕು ಅಂತ ಹೇಗೋ ಮಾಡಿ ಕರ್ಕೊಂಡು ಹೋಗ್ತಾನೆ. ಕರೆಸ್ಬೇಕು ಅಂತಾನೆ, ನಾನು ಬರಲ್ಲ, ನಾನು ಅವ್ರು ಹೇಳ್ತಾರೆ. ಆಮೇಲೆ ಅವರು ಅಲ್ಲಿ ಹೋಗಿ ಹೇಳಿದಾಗ, ಇಲ್ಲ ಮರದಿವ್ಸ ಹೇಳ್ತಾನೆ ಅಕ್ಬರ್, ನಿನ್ನೆ ತನಕ ನಮ್ಮ ತಾನ್ಸೇನ್ ಭಾಳ ಚೆನ್ನಾಗೇ ಹಾಡ್ತಾ ಇದ್ರು, ನವರತ್ನ ಒಬ್ರು ಅವರು, ಅದು ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ಹಾಡ್ತಾ ಇಲ್ಲ ಅಂತ ಹೇಳಿದಾಗ, ನಿಮ್ಮ ಗುರುಳು ಭಾಳ ಚೆನ್ನಾಗಿ ಹಾಡ್ತಾರಲ್ಲ ಅಂತ ಹೇಳಿದಾಗ, ಆಮೇಲೆ ತಾನ್ಸೇನ್ ಹೇಳ್ತಾನೆ, ನಮ್ಮ ಗುರುಳು ಹಾಡ್ತಿರೋದು ಕೃಷ್ಣನ ತೃಪ್ತಿಗೋಸ್ಕರ, ಪರಮಾತ್ಮ ತೃಪ್ತಿಗೋಸ್ಕರ, ನಾನು ಹಾಡ್ತಿರೋದು ನಿಮ್ಮ ತೃಪ್ತಿಗೋಸ್ಕರ, ನನಗೆ ಇದು ಸಿಗಬೇಕು ಅಂತ ಹೇಳಿ. ಅಂದ್ರೆ ಆ ಪ್ರಾಮಾಣಿಕ ಒಪ್ಕೊಳ್ತಾನೆ ಅದನ್ನು. ಅಂದ್ರೆ ಯಾವಾಗ ತಾನ್ಸೇನ ಇನ್ನೂ ಮುಂದೆ ಹೋಗಿ ಆ ಕೃಷ್ಣನ ತೃಪ್ತಿಗೋಸ್ಕರ ಸಾಧನೆ ಮಾಡ್ತಾನೆ, ಆಗ ಅವನು ಹರಿದಾಸನೂ ಆಗ್ಬೋದು. ಅದಕ್ಕೆ ನಮ್ಮಲ್ಲಿ ನಾವು ಹೇಳ್ತೇವೆ, ನೀವು ಏನೂ ಆಗ್ಬೋದು, ಆದರೆ ಮುಂದೆ ಹರಿದಾಸ್ ಆಗಲಿ ಪ್ರಯತ್ನ ಮಾಡಿರಿ. ಆ ಬಗ್ಗೆ ಮಹಾಲಕ್ಷ್ಯ ಅದು ಇರಲಿ. ನಾವು ಕಲಾ ಉಪಾಸಕ ಆಗಬೇಕು, ಸಂಗೀತ ಸಾಧಕ ಅಷ್ಟೇ ಅಲ್ಲ, ಸಂಗೀತ ಉಪಾಸಕ ಆಗಬೇಕು ಅಂತ. ಅದೇ ಪರಮ ಸಿದ್ಧಾಂತ ಸಂಗೀತದಲ್ಲೂ. ನೀವು ಆನಂದ ಅಂತ ಹೇಳಿದ್ರಲ್ಲ, ಅಂದರೆ ಸಂಗೀತದ ಆನಂದ ಅಂತ, ನಾನು ನನ್ನ PhD ಪುಸ್ತಕದಲ್ಲಿ ಅದನ್ನೇ ಹಾಕಿದ್ದೇನೆ. ಆನಂದ ಅಂದರೆ ಸಂಗೀತದ ರಸೋವಯಸ ಅಂತ ಹೇಳಿದ್ದಾರೆ ಉಪನಿಷತ್ನಲ್ಲಿ. ಆ ರಸ ಅಂದರೆ ಪರಬ್ರಹ್ಮ ಸ್ವರೂಪ, ಆ ಪರಬ್ರಹ್ಮಕ್ಕೆ ರಸ ಅಂತ ಹೇಳಿದ್ದಾರೆ. ಸರಿ, ಆ ರಸವನ್ನು ಇಲ್ಲಿ ಆನಂದ ಅಂತ ಹೇಳಿದ್ದಾರೆ. ಈ ಸಂಗೀತಕ್ಕೆ ಬಂದಾಗ ಲೌಕಿಕವಾಗಿ ಆನಂದ ಅಂತ ಹೇಳಿದ್ದಾರೆ. ಸರಿ, ಸಂಗೀತದಿಂದ ಏನು ಸಿಗ್ತದೆ? ಸಂಗೀತದಿಂದ ಆನಂದ ಸಿಗ್ತದೆ. ಆನಂದವೇ ರಸ, ಅದೇ ಮಹಾರಸ ಆಗಬೇಕು ಅದು ಅಂತ ಚಿತ್ತಶುದ್ಧಿಯಾಗಿ. ಆನಂತರ ಅದು ಪರಬ್ರಹ್ಮನಿಗೆ ಬ್ರಹ್ಮ ಪ್ರಾಪ್ತಿ ಕಾರಣ ಆಗಿರ್ತದೆ ಸಂಗೀತ. ಹಾಗಾಗಿ ನಾನು ಸಂಗೀತವನ್ನು ಯಾರ್ಯಾರಿಗೆ ಸಂಗೀತ ಹೇಳ್ಕೊಡ್ತೇನೆ, 2 ಭಾಗ ಮಾಡಿದ್ದೇನೆ. ಒಂದು ಸ್ತೋತ್ರ ಹೇಳ್ಕೊಟ್ರೆ ವಿದ್ಯಾರ್ಥಿಗಳಿಗೆ, ನಮ್ಮ ಇವರಿಗೆ ಪ್ರಶಿಕ್ಷಿತರಿಗೆ, ಮಹಿಳೆಯರಿಗಾಯಿತು ಪುರುಷರಿಗಾಯಿತು, 2 ಭಾಗ ಮಾಡಿದ್ದೇನೆ. ಮೂಲ ಶ್ಲೋಕ ಇರ್ತದಲ್ಲ, ಅದನ್ನು ಮೂಲ ಶ್ಲೋಕ ಒಂದು ಪದಚ್ಛೇದ ಅಂತಿದೆ. ಆ ಮೂಲ ಶ್ಲೋಕದಲ್ಲಿ ಆ ಸಂಧಿಗಳನ್ನೆಲ್ಲ ಮಾಡಿ ಅನೇಕ ಪದಗಳನ್ನು, ಶಬ್ದಗಳನ್ನು ಸೇರಿರ್ತದೆ. ಅದನ್ನು ಬಿಡಿಸಿ ಪುಸ್ತಕನೂ ಹಾಗೆ ಮಾಡಿದ್ದೇನೆ. ಇನ್ನೊಂದು ರಾಗ ಸಂಯೋಜನೆ ಮಾಡಿದ್ದೇನೆ. ಸ್ಪಷ್ಟತೆಗೋಸ್ಕರ ಪದಚ್ಛೇದ, ಆನಂದಕ್ಕೋಸ್ಕರ ಸಂಗೀತ, ಮಾಧುರ್ಯಕ್ಕೋಸ್ಕರ ರಾಗ ಸಂಯೋಜನೆ. ಇದು 2 ಮಾಡಿ ಮೊದಲೇ ಒಪ್ತಿರ್ಲಿಲ್ಲ. ಆಮೇಲೆ ಎಲ್ಲರೂ ಒಪ್ಪಿದ್ರು, ಹೌದು ಪದಚ್ಛೇದನೂ ಬೇಕು. ಪದಚ್ಛೇದ ಆಯಿತು ಅಂತಂದರೆ ಅವನಿಗೆ ಅರ್ಧ ಸಂಸ್ಕೃತ ಆ ಶ್ಲೋಕದ ಅರ್ಥ ಆದಂಗೆ. ಪದಚ್ಛೇದ ಮೊದಲೇ ಸೋಪಾನ, ಆಮೇಲೆ ಅನ್ವಯ ಅರ್ಥ, ಭಾವಾರ್ಥ ಅಂತಿದೆ. ಹಂಗೆ ರಾಗ ಇತ್ತು ಅಂತಂದರೆ ಹಾಗೆ ದಾಟಿಲೂ ಹೇಳ್ಬೋದು. ನಿಮ್ಗೆ ಉದಾಹರಣೆ ತೋರಿಸ್ತೇನೆ ಹೇಗೆ ಅಂತೇಳಿ. ಹಾಗೆ ಒಂದು ಶ್ಲೋಕನ ದಾಟಿಲೂ ಹೇಳ್ಬೋದು, ರಾಗದಲ್ಲೂ ಹೇಳ್ಬೋದು. ಈಗ ನೋಡ್ರಿ ಹೇಗೆ: ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತ ಮುಖೀಂ ತ್ರಿಪುರಾಂ ನಮಾಮಿ. ಇದಕ್ಕೆ ನಾವು ಗದ್ಯ ರೂಪ ಹೇಳ್ತೇವೆ, ಸಾಮಾನ್ಯ ರೆಫರೆನ್ಸಿಗೆ ಈ ಥರ ಬಳಸ್ತೇವೆ. ಇದನ್ನು ನಾವು ರಾಗದಲ್ಲಿ ಕೂಡಿಸ್ಬೇಕು ಅಂದರೆ ಮಾಲ್ಕಮ್ಸ್ ರಾಗದಲ್ಲಿ ಕೂಡಿಸ್ಬೋದು. ಅದನ್ನು ಹೇಗೆ ಅಂತಂದರೆ, ಇಲ್ಲಿ ನೋಡ್ರಿ, ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪದಚ್ಛೇದ ಹೇಳ್ತಾ ಇದ್ದೇನೆ. ಪಾಶಾಂಕುಶೌ ಧನು ಇಶೂನ್ ಅಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತ ಮುಖೀಂ ತ್ರಿಪುರಾಂ ನಮಾಮಿ. ಇದು ಪದಚ್ಛೇದ. ಸರಿ, ಪದಚ್ಛೇದ ಸ್ಪಷ್ಟತೆ ಆಯಿತು. ನಾವು ರಾಗ ಕೂಡಿಸಿದ್ರೆ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತ ಮುಖೀಂ ತ್ರಿಪುರಾಂ ನಮಾಮಿ ತಾಂಬೂಲಪೂರಿತ ಮುಖೀಂ ತ್ರಿಪುರಾಂ ನಮಾಮಿ. ಇದೊಂದು ಸ್ತೋತ್ರ ಆಯಿತು. ಸಂಗೀತಕ್ಕೆ ಬಂದರೆ, ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಹಾಡು ಎಲ್ಲರಿಗೂ ಪ್ರಸಿದ್ಧ ಇದೆ ಮಾಲ್ಕಮ್ಸ್ನಲ್ಲಿ. ಕೋಯಲಿಯ ಬೋಲೆ ಅಂಬುವ ದಾರ ಪರ ಋತು ಬಸಂತ ಕಿ ದೇಶ ಸಂದೇಶವ ನವಕಲಿಯನ ಪರ ಗುಂಜತ ಭವರ. ಈ ಥರ ಇದೆಯಲ್ಲ,
ಇದು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದೀನಿ ಇದು ಯಾಕೆ ಚೆನ್ನಾಗಿದೆ ನೀವೇ ಹೇಳಿ ನೋಡೋಣ. ಕೋಕಿಲ ಕೂಜರೆ ಮಧುರಂ ವಸಂತ ಋತವೇ ದೇಹಿ ಸಂದೇಶಂ ನವ ನವ ಕಲಯಾ ಗುಂಜತ ಭ್ರಮರ ಮಾ ಭಜ ಮೌನಂ ರಂಜಯ ರಾಗಂ ಮಾ ಭಜ ಮೌನಂ ರಂಜಯ ಭಾವಂ ಕೋಕಿಲ ಕೂಜರೆ ಮಧುರಂ. ಇದನ್ನ ಅಂದ್ರೆ ನಾನು ಸಂಸ್ಕೃತದಲ್ಲಿ ಕೆಲವು ಅದು ಸಂಸ್ಕೃತವೂ ಕೂಡ ಅದನ್ನು ಮಾಲ್ಕಮ್ಸ್ದಲ್ಲೇ ಇದೆ. ಮಾಲ್ಕಮ್ಸ್ದಲ್ಲಿ ನಾನಂದ್ರೆ ಮೂಲ ಏನು ರಾಗ ಸಂಯೋಜನೆ ಇದೆ ಪಾರಂಪರಿಕ ಬಂದಿಶಿ ರಾಗ ಸಂಯೋಜನೆ ಅಂತ ಹೇಳ್ತಾರೆ, ಅದನ್ನ ಹಂಗೆ ಇಟ್ಕೊಂಡಿದ್ದೇನೆ. ಅದು ಹೇಗಿದೆ ಅಂತಂದ್ರೆ ನನ್ನ ಗುರುಳು ಸಂಗಮೇಶ್ವರ ಗುರು ಒಂದು ಮಾತು ಹೇಳ್ತಾ ಇದ್ರು, ನಾನು MA ಮಾಡಬೇಕಾದ್ರೆ ಒಂದು ಬಂದಿಶನ ಒಂದು ಚೀಜನ್ನ 1000 ಸಲ ಅಂದ್ರೆ ಆ ಬಂದಿಶೇ ರಾಗ ಆಗ್ತದಂತೆ. ನಾನು ಅನುಭವಿಸಿದ್ದೇನೆ ಅದನ್ನ. 100 ಸಲ ಅಂದ್ರೆ ಸಾಕು, 1000 ಸಲ ಅಂದ್ರೆ ಅಷ್ಟು ಮಂದಟ್ಟ ಆಗ್ಬೇಕು ಅಂತ. ನಾನು ಮಹಿಳೆಯರಿಗೆ ರಾಗಗಳಲ್ಲಿ ಸಂಸ್ಕೃತ ಶ್ಲೋಕ ಸ್ತೋತ್ರ ಹೇಳ್ಕೊಡ್ತೇನಲ್ಲ, ಅವ್ರು ಸಂಸ್ಕೃತ ಕಲ್ತವ್ರಲ್ಲ, ಸಂಗೀತ ಕಲ್ತವ್ರಲ್ಲ. ಸಂಗೀತ ಕಲೀಲಿಕ್ಕೆ 2 ಭಾಗ ಇದೆ, ಒಂದು ಅಧ್ಯಯನ, ಇನ್ನೊಂದು ಅನುಕರಣೆ. ನಾನು ಅನುಕರಣೆಯಿಂದ ಒಂದು 50 ಸಲ 60 ಸಲ ಹೇಳ್ಕೊಟ್ಬಿಟ್ರೆ ಅವ್ರು ಅದೇ ರಾಗದಲ್ಲಿ ಹಾಡ್ತಾರೆ, ಬೇರೆ ರಾಗ ಬರೋದಿಲ್ಲ. ನಾನು ಹಾಗೆ ಒಂದು ಇದನ್ನ ನೋಡಿ, ಅತ್ಯಂತ ಕಠಿಣ ರಾಗ ನಂದ ರಾಗ ಹಿಂದೂಸ್ತಾನಿ ಒಳಗೆ ರಾತ್ರಿ ಅದನ್ನು ಹೇಗೆ ಸ್ತೋತ್ರ ಕುಡಿಸಿದ್ರು, ಹಾಗೆ ಒಂದು ವಿಶ್ವನಾಥಾಷ್ಟಕವನ್ನ ಆ ನಂದ ರಾಗದಲ್ಲಿ ಕುಡಿಸ್ಕೊಂಡಿದ್ದಾನೆ. ಹೇಗಿದೆ ಅಂದ್ರೆ ಗಂಗಾತರಂಗರಮಣೀಯ ಜಟಾ ಕಲಾಪಂ ಗೌರೇ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯಮನಂಗ ಮದಾಪಹಾರಂ ನಾರಾಯಣ ಪ್ರಿಯಮನಂಗ ಮದಾಪಹಾರಂ ವಾರಾಣಸೇ ಪುರಪತಿಂ ಭಜ ವಿಶ್ವನಾಥಂ ವಾರಾಣಸೇ ಪುರಪತಿಂ ಭಜ ವಿಶ್ವನಾಥಂ. ಹೇಗೆ ಕೊಡಿಸಿದ್ದೀನಿ ಅಂತಂದ್ರೆ ಡೋಂಡು ಬಾರಿ ಸೈಯ, ಇದು ಬಂದಿಸಿದು ಅದೇ ರಾಗ ಇಟ್ಕೊಂಡು ಅದೇ ಸ್ವರ ಸಂಗತಿ ಇಟ್ಕೊಂಡು ನಾನು ಸಂಯೋಜನೆ ಮಾಡಿದ್ದೇನೆ. ಇನ್ನು ಅನೇಕ ಸ್ತೋತ್ರಗಳಿಗೆ ನಾನು ಪ್ರತ್ಯಕ್ಷ ಅಂದರೆ ಸಂಸ್ಕೃತಕ್ಕೂ ಸಂಗೀತಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಭಾಳ ಹಿಂದಿತ್ತು, ಮಧ್ಯದಲ್ಲಿ ಸ್ವಲ್ಪ ಆಕ್ರಮಣಗಳಾದಾಗ ಬಿಟ್ಟು ಹೋಯಿತು. ಈಗ ನನಗೆ ನೀವು ಸಂಸ್ಕೃತವನ್ನು ಕಲಿತು ಈ ಷಡ್ದರ್ಶನಗಳಲ್ಲಿ ಅಧ್ಯಯನ ಎಲ್ಲ ಮಾಡ್ತಾ ಅಲ್ಲಿನೇ ಒಂದು ಹಂತಕ್ಕೆ ಬಂದ ಮೇಲೆ ಸಂಗೀತ ನಿಮ್ಮ ಆಸಕ್ತಿಯ ಭಾಗ ಆಗಿತ್ತು. ಅದ್ರ ಬಗ್ಗೆನೇ ಅಧ್ಯಯನ ಮಾಡ್ಬೇಕಂತ ಯಾಕೆ ಅನಿಸ್ತು? ಸಂಗೀತದ ಬಗ್ಗೆ ನನಗೆ 2 ಭಾಗ ಇದೆ. ಸಂಗೀತ ಅನ್ನೋದು ಒಂದು ಪ್ರಸ್ತುತಿ, ಹೌದು, ಸಂಗೀತ ಪ್ರಸ್ತುತಿ. ಅದರ ಅಧ್ಯಯನದ ಭಾಗ ಇದೆಯಲ್ಲ ಶಾಸ್ತ್ರ, ಅದು ಹೌದು. ನೀವು ಇಲ್ಲಿ ಸಂಸ್ಕೃತದಲ್ಲಿ ಶಾಸ್ತ್ರದ ಅಧ್ಯಯನ ಮಾಡಿದ್ರಿ ಆಲ್ರೆಡಿ, ಸಂಗೀತದ ಶಾಸ್ತ್ರದ ಅಧ್ಯಯನ ಯಾಕೆ ಬೇಕು ಅನಿಸ್ತು? ಅದು ಎಷ್ಟು ಮುಖ್ಯ ಪ್ರಶ್ನೆ ಅಂದರೆ ಇದು ನಾನು ಆ ವಿಷಯ ಹೇಳಿಕ್ಕೆ ಮರ್ತಿದ್ದೆ, ಭಾಳ ಚೆನ್ನಾಗಾಯ್ತು ನೆನಪು ಮಾಡಿದ್ದು. ನಾನು ಬರೀ ಶಾಸ್ತ್ರವನ್ನೇ ಅಧ್ಯಯನ ಮಾಡಿದರೆ ರಾಷ್ಟ್ರಮಟ್ಟದ ನಾವು ವಿದ್ವಾಂಸ ಆಗ್ತಿದ್ದೆ. ಬರೀ ಸಂಗೀತ ಅಧ್ಯಯನ ಮಾಡಿದರೆ ರಾಷ್ಟ್ರಮಟ್ಟದ ವಿದ್ವಾಂಸ ಆಗ್ತಿದ್ದೆ. ನಾನು ಯಾಕೆ 2 ತಗೊಂಡೆ ಅಂತಂದರೆ, ಒಂದು ಸಮಾಜಾಭಿಮುಖಿ ಆಗಬೇಕು, ಸಮಾಜಕ್ಕೆ ಭಾಳ ಕೊಡಬೇಕು, ಅನೇಕರನ್ನು ತೊಡಗಿಸ್ಬೇಕು ಅಂತಿದ್ದಾಗ ಅದಕ್ಕೆ ನಮ್ಮ ಸಂಗೀತದಲ್ಲಿ ಹೇಳ್ತಾರೆ, ಒಳ್ಳೆ ಶಿಕ್ಷಕ ಆದ್ರೆ ನಾವು ಗಾಯಕ ಆಗೋದಿಲ್ಲ, ವೇದಿಕೆಯಲ್ಲಿ ಹಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಒಳ್ಳೆ ಗಾಯಕರು ಇರ್ತಾರೆ ಅವರು ಶಿಕ್ಷಣ ಭಾಳ ಜನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ 2 ಮಾಡಿದವ ಶ್ರೇಷ್ಠ ಅಂತ ಹೇಳ್ತೇವೆ. ನಾನು ಹಾಗೆ ಮಾಡಿದೆ. ಸಂಸ್ಕೃತ ಏನು ಅಧ್ಯಯನ ಮಾಡಿದೆ, ಶಾಸ್ತ್ರ ಅಧ್ಯಯನವನ್ನು ನಾನು ಕೆಲವು ವರ್ಷ ತನಕ ಹೋಗಿದ್ದೆ, ಶಾಸ್ತ್ರ ಗೋಷ್ಠಿಗೆ ವಿದ್ವಗೋಷ್ಠಿಗೆಲ್ಲ ಹೋಗಿದ್ದೆ. ಅನಂತ ಅನ್ನಿಸ್ತು ನನಗೆ ಅದು ಪುರಾಣಿಕ ಮಟ್ಟದ ಗುರುಳೇ ಕಾರಣ ಅಂತ ಹೇಳ್ಬೋದು ನಾವು. ಏನಂತಂದರೆ ಸಂಗೀತದಲ್ಲಿ ಏನು ವಿಷಯಗಳಿವೆಯಲ್ಲ ಅವು ಮೂಲ ಸಂಸ್ಕೃತದಲ್ಲಿ ಇವೆ. ಹಾಗಂತ ಸಂಗೀತದ ಗ್ರಂಥಗಳು ಸರಳ ಸಂಸ್ಕೃತದಲ್ಲಿ ಇಲ್ಲ, ಅತ್ಯಂತ ಪ್ರೌಢ ಸಂಸ್ಕೃತದಲ್ಲಿದೆ. ಈಗ ಬೃಹದೇಶಿ ಹೇಳಿದ್ರಲ್ಲ ನೀವು ಆಗಲೇ, ಮತಂಗಮುನಿ ಬೃಹದೇಶಿ, ಆಮೇಲೆ ಸಂಗೀತ ರತ್ನಾಕರ. ನನಗೆ ಇತ್ತೀಚೆಗೆ ಸಿಕ್ಕಿದ್ದು ಕಾಶಿನಾಥ್ ತುಳಸಿ, ಅಪ್ಪ ತುಳಸಿ ಅವರ ರಾಗ ಕಲ್ಪದ್ರುಮಾಂಕುರ. ಇದನ್ನೆಲ್ಲ ನೋಡಿದಾಗ ನಾನು ಷಟ್ಶಾಸ್ತ್ರ ಅಧ್ಯಯನ ಮಾಡಿದ್ದು ಇಲ್ಲಿ ಸಾರ್ಥಕ ಆಗ್ತಾ ಇದೆ ಈಗ. ಯಾಕೆಂದರೆ ಇಂಗ್ಲೀಷ್ ಅನುವಾದದಿಂದನೋ ಕನ್ನಡ ಅನುವಾದದಿಂದನೋ ಹಿಂದಿ ಅನುವಾದದಿಂದ ನಾವು ಮೂಲ ಸಿದ್ಧಾಂತ ಇದೆಯಲ್ಲ, ಆ ಮೂಲ ಸಂಗೀತ ಸಿದ್ಧಾಂತ ಅದನ್ನು ಪೂರ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಮೊದಲನೇ ಸಲ ಅಭಿಜ್ಞಾನ ಶಾಕುಂತಲಲ್ಲಿ ಇಂಗ್ಲೀಷಿಗೆ ಆದಾಗ ಅಮೇರಿಕಾದವ್ರು ಹೇಳಿದ್ರಂತೆ, ತಲೆ ಮೇಲೆ ಹೊತ್ಕೊಂಡು ಕುಣಿದಿದ್ರಂತೆ ಅವರು.
ಆಗ ನಮ್ಮಲ್ಲಿ ಕೃಷ್ಣಮೂರ್ತಿ ಅಂತ ಒಬ್ರು ಹೇಳ್ತಾ ಇದ್ರು ಏನಂತಂದರೆ, ನೀವು ಹಸಿವೆ ಆದಾಗ ಕನ್ನಡಿಯಲ್ಲಿ ಊಟ ನೋಡಿದ್ರೆ ಎಷ್ಟು ತೃಪ್ತಿನೋ, ಸಾಕ್ಷಾತ್ ಊಟ ಮಾಡಿದ್ರೆ ನಿಮಗೆ ತೃಪ್ತಿ ಆಗೋದು ಯಾವಾಗ ಅಂತಂದರೆ ಸಂಸ್ಕೃತದಲ್ಲೇ ಅಭಿಜ್ಞಾನ ಶಾಕುಂತಲವನ್ನು ಸಂಸ್ಕೃತದಲ್ಲೇ ಓದ್ರಿ, ಸಂಸ್ಕೃತ ವ್ಯಾಖ್ಯಾನದಿಂದ ಓದ್ರಿ ಹೆಚ್ಚು ಅನುಕೂಲ ಆಗ್ತದೆ ಅಂತ. ನಾನು ಹಾಗೇನೆ ಎಷ್ಟೆಷ್ಟು ಆಳವಾದಂಥ, ಉದಾಹರಣೆಗೆ ಇವತ್ತಿಗೂ UGC ನೆಟ್ ಪರೀಕ್ಷೆಗೆ ಪ್ರಶ್ನೆ ಕೊಡ್ತಾರಲ್ಲ, ಎಷ್ಟು ಕಠಿಣವಾಗಿ ಕೊಡ್ತಾರೆ ಅಂದರೆ ಅದರ ಅರ್ಧದಷ್ಟು ಭಾಗ ಮೂಲ ಸಂಸ್ಕೃತ ಗ್ರಂಥದಲ್ಲೇ ಇದೆ. ಆ ಪ್ರಶ್ನೆ ತೆಗೆಯೋರು ಆ ಥರ ತೆಗಿತಾರೆ. ಅದು ಈಗ ನಾರದೀಯ ಶಿಕ್ಷೆಗೆ ಸಂಬಂಧಪಟ್ಟ ಹಾಗೋ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಾಗೋ ಅದು ಇಷ್ಟು ಮೂಲ ತಲಸ್ಪರ್ಶವಾಗಿ ಪ್ರಶ್ನೆ ತೆಗಿತಾರೆ. ಅವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಒಬ್ಬರು ಬೇಕಲ್ಲ. ಉದಾಹರಣೆಗೆ ಒಬ್ಬರು ಗಾಯಕ ಆದರೆ ರಾಗ ಕಲಿಸ್ತಾನೆ, ಶಾಸ್ತ್ರ ಗೊತ್ತಿರೋದಿಲ್ಲ ಅವನಿಗೆ. ಸರಿ, ಒಬ್ಬ ವಿದ್ಯಾರ್ಥಿ ಅದನಿಗೆ ಶಾಸ್ತ್ರನೂ ಬೇಕು, ಗಾಯನೂ ಬೇಕು. ಆಗೇನು ಮಾಡಬೇಕು? ಅವನು ಗೂಗಲ್ ಗುರುಗೆ ಹೋಗಬೇಕು. ಮತ್ತು ಅವನು ಸಿಗ್ತದೆ ಬಿಡಿ, ತೊಂದರೆ ಇಲ್ಲ. ನಾನು ಎಷ್ಟೋ ಸಲ ಗೂಗಲ್ ಗುರು ಶರಣ ಹೋಗ್ತೇನೆ. ಹಾಗೆ ಕನಿಷ್ಠ ಪಕ್ಷ ಒಬ್ಬ ಶಿಕ್ಷಕ ಆದವನು ನಾನು ಇಷ್ಟು ಭಾಗ ಹೇಳ್ಕೊಡ್ತೇನೆ, ವಿದ್ಯಾರ್ಥಿಗಳೇ ನೀವು ಶಾಸ್ತ್ರಜ್ಞಾನ ಜಾಸ್ತಿ ಬೇಕಾದರೆ ನೀವು ಬೇರೆ ಬೇರೆ ಮೂಲಕ ಹೋಗಿ ಸಂಪಾದನೆ ಮಾಡ್ಕೊಳ್ಳಿ, ನನ್ನ ಕಡೆ ಇರೋದು ಇಷ್ಟ ಜ್ಞಾನ ಅಂತ ಕನಿಷ್ಠ ಪ್ರಾಮಾಣಿಕವಾಗಿ ಹೇಳಿದರೆ ಅದು ಒಳ್ಳೆ ಬೆಳವಣಿಗೆ. ಅದು ಭಾಳ ಜನ ಹೇಳೋದಿಲ್ಲ. ಉದಾಹರಣೆಗೆ ಪ್ರಾಧ್ಯಾಪಕರಾಗಿರ್ತಾರೆ, ಸಂಗೀತ ಸಂಬಂಧಪಟ್ಟ ಹಾಗೆ ಅವರು ರಾಗ ಕಲಿಸ್ತಾರೆ, ಬಿಟ್ಟರೆ ಶಾಸ್ತ್ರ ಬಂದಾಗ ಅವರು ತಡಮಡಿಸ್ತಾರೆ. ಅಂದರೆ ಅವರಿಗೆ ಕಷ್ಟ ಆಗ್ತದೆ ಅದನ್ನು ಹೇಳುವಂಥದ್ದು. ಹೇಳಬೇಕು ಅಂತ ನಾನು ಹೇಳ್ತೇನೆ. ನಿಮಗೆ ಜ್ಞಾನ ಇಲ್ಲ ಅಂದರೆ ಆಮೇಲೆ ಅವರು ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ. ಹಾಗಾಗಿ ನನ್ನ ಉದ್ದೇಶ ಏನಂತಂದರೆ, ಕನಿಷ್ಠ ಪಕ್ಷ ಇಂಥ ಅಧ್ಯಾಪಕರಿಗೆ ಅಥವಾ ಪ್ರೌಢ ವಿದ್ಯಾರ್ಥಿಗಳಿಗೆ, MA ಅಥವಾ PhD ಇರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಸಂಗೀತದಲ್ಲಿ ಇರುವಂಥ ಕೆಲವು ಸಂದೇಹಗಳು, ಸಂಗೀತದ ಕೊನೆಯ ಸಂದೇಹ ನಿವಾರಣೆ ಸಂಸ್ಕೃತದಿಂದ ಆಗಬೇಕು. ಯೋಗದ ಕೊನೆಯ ನಿವಾರಣೆ ಆಗೋದು ಸಂಸ್ಕೃತದಿಂದ. ಸರಿ, ನಾಟ್ಯಶಾಸ್ತ್ರದ ಕೊನೆಯ ನಿವಾರಣೆ ಆಗೋದು ನಾಟ್ಯಶಾಸ್ತ್ರ ಗ್ರಂಥದಿಂದ, ಸಂಸ್ಕೃತದಿಂದ. ಆಯುರ್ವೇದದ ಕೊನೆಯ ಸಂದೇಹ ನಿವಾರಣೆ ಸಂಸ್ಕೃತ ಗ್ರಂಥಗಳಿಂದ. ಹೀಗಿರುವಾಗ ಯಾವಾಗೂ ಬಿಟ್ಟು ಹೋಯ್ತು ಅಂತ ನಾವು ದುಃಖ ಪಡೋಕ್ಕಿಂತ ಕನಿಷ್ಠ ಪಕ್ಷ ಈಗಲೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನಮಗೆ ಸಿಗ್ತದೆ. ಅದಕ್ಕೊಬ್ಬರು ಬೇಕಲ್ಲ. ಹಾಗಾಗಿ ಅದನ್ನು ನಾನು ಆ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಅನೇಕ ಜನ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಈ ಸಂಗೀತದ ಅಧ್ಯಯನದ ಫಲಶ್ರುತಿಯಾಗಿ ಬಂದಿರುವಂಥದ್ದು ಸಂಗೀತ ರಸಮಾಧುರ್ಯ. ಏನನ್ನ ಹೇಳ್ತದೆ ಈ ಪುಸ್ತಕ? ಆ್ಯಕ್ಚುಲಿ ವಾಟ್ ಇಟ್ ಸೇಸ್? 320 ಪುಟಗಳ ಆ ಪುಸ್ತಕ. ನಾನು PhD ಮಾಡಬೇಕು ಅಂತ ಮಾಡಿರಲಿಲ್ಲ. ಹಾಗೆ ಒಂದು ಗ್ರಂಥ ಕೊಡಬೇಕು ಸಂಗೀತ ಕ್ಷೇತ್ರಕ್ಕೆ ಅಂತ ಗುರುಳೆ ಆಮೇಲೆ ಹೇಳಿದ್ರು, ಇಲ್ಲ PhD ಮಾಡಬೇಡಿ ಅಂತ ಹೇಳಿದಾಗ ಇದು ಆಯ್ಕೆ ಮಾಡಿಕೊಂಡೆ. ಇದ್ರ ಗೈಡ್ ಆದವ್ರು ಹೇಳ್ತಾ ಇದ್ರು, ಇನ್ನೊಂದು 6 ತಿಂಗಳ ವೇಟ್ ಮಾಡಿ, ನನಗೆ ಗೈಡ್ಶಿಪ್ ಸಿಗ್ತದೆ, ನನ್ನಲ್ಲೇ ನೀವು ಇದು ಮಾಡಿ PhD ಮಾಡಿ, ನನಗೊಂದು ಗೌರವ, ವಿಭಾಗಕ್ಕೊಂದು ಗೌರವ ಅಂತ ಹೇಳಿ. ಇದ್ರ ಬಗ್ಗೆ ಒಂದು ಸೆಮಿನಾರು ಆಯಿತು. ಆಗ ಮಹಾ ದಿಗ್ಗಜರ ಭಾಳ ಜನ ಇದ್ದರು. ನಾನು ಒಂದು 1-2 ಗಂಟೆಗಳ ಕಾಲ ಅದನ್ನು, ಆಮೇಲೆ ಓಪನ್ ವೈವ ಆಯಿತು. ಇದೇನು ಹೇಳ್ತದೆ ಅಂತಂದರೆ, ಸಂಗೀತದಿಂದ ಕೆಲವೊಬ್ಬರು ಆತ್ಮಜ್ಞಾನನೇ ಸಿಗ್ತದೆ ಅಂತ ಕೆಲವೊಂದು ಸಲ ವೈಭವೀಕರಣ ಮಾಡ್ತಾರೆ. ನಾನು ಸಂಗೀತದಿಂದ ಮನಸ್ಸಿಗೆ ಆನಂದ ಆಗ್ತದೆ. ಆನಂದ ಹೇಗಿರ್ತದೆ, ಆನಂದ ಸ್ವರೂಪ ಏನು, ಶಾಸ್ತ್ರ ಏನು ಹೇಳ್ತದೆ, ಆನಂದ ಅಂದರೆ ವಿಜ್ಞಾನ ಏನು ಹೇಳ್ತದೆ, ವೈದ್ಯಕೀಯ ಶಾಸ್ತ್ರ ಏನು ಹೇಳ್ತದೆ. ಉದಾಹರಣೆಗೆ ಈಗ ಈ ಅನಾರೋಗ್ಯಕ್ಕೆ 30% ಮೈಂಡೇ ಮಟೀರಿಯಲ್ಸ್ ಅಂತ ಹೇಳ್ತಾ ಇದ್ರು. ಈಗ 40ಗೆ ಬಂದಿದ್ದಾರೆ ಈಗ. ಅಂದರೆ BP, ಶುಗರ್ ಇವೆಲ್ಲ ಅದರಿಂದನೇ ಆಗುವಂಥದ್ದು ಅಂತ. ಸರಿ, ನಾವು ಸಂಗೀತ ಕಲ್ತ್ರೆ ಒಬ್ಬ ಕಲೆ ಅಧ್ಯಯನ ಮಾಡ್ತಾರೆ. ಸಂಗೀತ ಅಂತಲ್ಲ, ಭರತನಾಟ್ಯ ಮಾಡ್ಬೋದು, ತಬಲಾ ವಾದಕ ಆಗ್ಬೋದು. ಒಟ್ಟು ಕಲೆ ಉಪಾಸಕ ಆದವನಿಗೆ ಅವನಿಗೆ ಆನಂದ ಆಗಬೇಕಲ್ಲ, ಆ ಮನಸ್ಸಿನ ಮೂಲಕ ಆತ್ಮಾನಂದ ಆಗಬೇಕಲ್ಲ ಅವನಿಗೆ. ಆಗಬೇಕಾದ್ರೆ ಆನಂದ ಸ್ವರೂಪ ಹೇಗಿರ್ತದೆ, ಸಂಗೀತದ ಆನಂದ ಸ್ವರೂಪ ಹೇಗಿರ್ತದೆ? ಅದಕ್ಕೆ ಭರತ ಮುನಿಯ ಮೂಲ ಸೂತ್ರ ಇದೆ, ರಸ ಸಿದ್ಧಾಂತದ ಸೂತ್ರ. ವಿಭಾವ ಅನುಭಾವ ಸಂಚಾರಿ ಭಾವ ಸಂಯೋಗ ರಸನಿಷ್ಪತ್ತಿ. ಕೆಲವರು ವಿಭಾವ ಅನುಭಾವ ವ್ಯಭಿಚಾರಿ ಭಾವ ರಸನಿಷ್ಪತ್ತಿ ಅಂತ ಹೇಳ್ತಾರೆ. ಇದನ್ನು ನಾನು ನಾಟ್ಯಕ್ಕೆ ಇರುವಂಥ ಆ ಸೂತ್ರವನ್ನು ಸಂಗೀತಕ್ಕೆ ಅನ್ವಯಿಸಿದ್ದೇನೆ. ಸರಿ, ಸಂಗೀತದಲ್ಲೂ ಕೂಡ ನಮ್ಮನ್ನು ನಾವು ಮರೆತುಬಿಡ್ತೇವೆ ಅಂತ ಸಂಗೀತಕ್ಕೆ ಒಂದು ರಾಗ ಕೇಳಿ ಅಲ್ಲಿ 3 ಕಾರಣ ಇರಲೇಬೇಕಲ್ಲ. ಅದನ್ನು ಸಮನ್ವಯ ಮಾಡಿ ಶಾಸ್ತ್ರೀಯವಾಗಿ ಸಮನ್ವಯ ಮಾಡಿದ್ದೇನೆ. ಇಲ್ಲಿ ಇದು ಆಗುದಿಲ್ಲ ಅಂತೇಳಿ ಅನೇಕರು ಹಿಂಜರಿದಿದ್ರು. ನಾನು ಮುಂದೆ ಹೋಗಿ ಅದನ್ನು ಮಾಡಿ ಸಿದ್ಧಾಂತ ಮಾಡಿದ್ದೇನೆ. ಅದಕ್ಕೆ ಮುಖಪುಟದಲ್ಲಿ ಕೆಳಗಡೆ ಸಪ್ತಸ್ವರ ಇದೆ, ಸರಿಗಮ ಪದನಿಸ ಅಂತ. ಮೇಲ್ಗಡೆ ರಸೋವಯಸ ಅಂತಿದೆ. ಅಂದ್ರೆ ಲೌಕಿಕದಿಂದ ನಾನು ಅಲೌಕಿಕ ತಗೊಂಡು ಮುಡಿಸಿದ್ದೇನೆ ಇಲ್ಲಿ. ಅಂದ್ರೆ ಲೌಕಿಕವಾದಂಥ ಸಂಗೀತವನ್ನ ಅಲೌಕಿಕ ಸಂಗೀತ ತಗೊಂಡು ಮುಡಿಸ್ಬಿಟ್ಟಿದ್ದೇನೆ ಅಲ್ಲಿ. ಅಂದ್ರೆ ಸಂಗೀತ ಅನ್ನೋದು ಬ್ರಹ್ಮಾನಂದಕ್ಕೆ ಪೂರ್ವಕವಾದಂಥ ಒಂದು ವಿಷಯ. ಇದು ಮನಸ್ಸಿಗೆ ಹದ ಕೊಡ್ತಕ್ಕಂಥ, ಚಿತ್ತಶುದ್ಧಿ ಕೊಡ್ತಕ್ಕಂಥ ವಿಷಯ ಅಂತೇಳಿ ಇಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ ಇಲ್ಲಿ. ಬಟ್ ಇದರಲ್ಲಿ ಇದಕ್ಕೆ ಎಷ್ಟು ಕಾಲಾವಧಿ ಬೇಕಾಯ್ತು ನಿಮಗೆ ಇದನ್ನ ಅಧ್ಯಯನಕ್ಕೆ ತಗೊಂಡದ್ದು ನೀವು? ನಾನು ಇಡೀ ಭಾರತ ಸಂಚಾರ ಮಾಡಿದಾಗ, ಸಂಸ್ಕೃತ ಸೆಮಿನಾರ್ ಎಲ್ಲ ಆದಾಗ ಮುಂದೆ ಯಾವಾಗೋ ಮಾಡಬೇಕು ಅಂತ ಗ್ರಂಥ ಸಂಗ್ರಹ ಮಾಡ್ತಾ ಇದ್ದೆ. ನಂಗೆ ಲೈಬ್ರರಿಲಿ ಕರ್ನಾಟಕ ವಿಶ್ವವಿದ್ಯಾಲಯ ನಾನು ಇದನ್ನು ಇದು ಮಾಡಿದ್ದು, PhD ಪ್ರಬಂಧ ಮಂಡನೆ ಮಾಡಿದ್ದು. ನಂಗೆ ಲೈಬ್ರರಿಲಿ ಅಷ್ಟು ಅನುಕೂಲ ಕೆಲವು ಸಿಕ್ತು, ಕೆಲವು ನಾನೇ ಸಂಗ್ರಹ ಮಾಡಿ ಒಂದು 6 ವರ್ಷ ಕಾಲಾವಧಿಯಲ್ಲಿ ನಾನು
ಒಂದು 5 ವರ್ಷ ಗ್ರಂಥ ಸಂಗ್ರಹಣೆ ಮಾಡಿದೆ. ಒಂದೇ ವರ್ಷದಲ್ಲಿ ಇದನ್ನು ಮಾಡಿದೆ ಅದನ್ನು, ಅಂದರೆ ಬರವಣಿಗೆ ಬಾಕಿ ಎಲ್ಲ. ಈ ಗ್ರಂಥ ರಚನೆಗೆ ಆಕರಗಳಾಗಿ ದೊರೆತದ್ದು ಸಂಸ್ಕೃತ ಪಠ್ಯ ಮಾತ್ರವಾ? ಹೌದು. ಮತ್ತೆ ಬೇರೆ ಭಾಷೆ ಪಠ್ಯಗಳು? ಹಿಂದಿ ಕೆಲವು ಸಿಕ್ಕಿದೆ, ಅದು ಜಾಸ್ತಿ ನಾ ತಗೊಂಡಿದ್ದು ಸಂಸ್ಕೃತ ಗ್ರಂಥ ಆಧರಿಸಿಯೇ ಮಾಡಿದ್ದು. ಯಾಕಂದರೆ ನನಗಲ್ಲಿ ಯಾವ ಸಿಗಲಿಲ್ಲ ಅದನ್ನು ತಗೊಂಡಿದ್ದೇನೆ ಹಿಂದಿಯಿಂದ. ಉದಾಹರಣೆಗೆ ಈ ರಾಗ ಅನ್ನೋ ಶಬ್ದ, ಈ ರಾಗ ಸಂಗೀತ ಹೇಳ್ತೇವಲ್ಲ, ರಾಗ ಅನ್ನೋ ಶಬ್ದ ವೇದದಲ್ಲೂ ಇಲ್ಲ, ಸರಿ ಉಪನಿಷತ್ನೂ ಇರಲಿಲ್ಲ. ಇದು 6ನೇ ಶತಮಾನ ತನಕ ಬೃಹದೇಶೀಯ ಕಾಲ ತನಕ ರಾಗ ಅನ್ನೋ ಶಬ್ದವೇ ಇಲ್ಲ. ಸರಿ, ಅತಿ ಪ್ರಾಚೀನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ರಾಗ ಸಂಗೀತ ಹೇಗೆ ಬಂತು ಅಂತಂದರೆ, ಈಗಿನ ರಾಗ ಸಂಗೀತ ಇದೆಯಲ್ಲ ಅತ್ಯಂತ ಸಮೃದ್ಧವಾದಂಥ ಸಂಗೀತ, ವಾದಿ ಸಂವಾದಿ ತತ್ವಗಳು ಎಲ್ಲ ಸೇರಿಕೊಂಡದ್ದು. ಆಗಿರಲಿಲ್ಲ. ನಾಟ್ಯಶಾಸ್ತ್ರ ಕಾಲದಲ್ಲಿ ನಾಟ್ಯ ಪ್ರಯೋಗ ಹಾಗಾದರೆ ರಸೋತ್ಪತ್ತಿಗೆ ಯಾವುದು ಬಳಸಿದ್ರು ಅಂತಂದರೆ ಆ ರಸಸೂತ್ರ ವಿವರಣೆಯಲ್ಲೂ ಕೂಡ ರಾಗದ ಹೆಸರಿಲ್ಲ. ಗೀತಮ್ ಅಂತಿದೆ, ಅದರ ರಾಗ ಇಲ್ಲ. ನಾನು ಈಗ ನನ್ನ ವಿದ್ಯಾರ್ಥಿನ ಹೌದು, ನನ್ನ ಶಿಷ್ಯನೋದು, ಮಗಳೋದು, ರೋಹಿಣಿಗೆ ಹೇಳಿದ್ದೇನೆ, ನೀನು ಇದನ್ನು PhD ಮಾಡ್ಬೇಕಾದ್ರೆ ಈ ವಿಷಯ ತಗೋ, ಯಾವುದು ಇಲ್ಲ ಅನ್ನೋದನ್ನು ಹೇಳಬೇಕು. ನಾವು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ರಾಗ ಶಬ್ದ ಬಗ್ಗೆ ಇಲ್ಲವಲ್ಲ, ಅದನ್ನು ಒಪ್ಕೊಳ್ಳೇಬೇಕು. ಈಗೇನಿದೆಯಲ್ಲ ಹಿಂದಿ ಬೇರೆ ಬೇರೆ ಗ್ರಂಥಗಳಲ್ಲಿ ಸಿದ್ಧಾಂತ ಮಾಡಿದಾರಲ್ಲ, ಅದು ಭಾಳ ಪರಿಪೂರ್ಣವಾಗಿದೆ ರಾಗ ಸಂಗೀತ ಸಂಬಂಧಪಟ್ಟ ಹಾಗೆ. ರಾಗಕ್ಕೂ ಮತ್ತು ಗೀತಕ್ಕೂ ಏನು ವ್ಯತ್ಯಾಸ? ಅಲ್ಲಿ ಚತುಷ್ಷಷ್ಟಿ ಕಲೆಯಲ್ಲಿ 64 ಕಲೆಯಲ್ಲಿ ಆರಂಭದಲ್ಲಿ ಸಂಗೀತಂ ಅಂತ ಹೇಳಿದ್ದಾರೆ. ಮೊದಲನೇದೇ ಸಂಗೀತಂ ಅಂತ. ಹೌದು. ಸಮ್ಯಕ್ ಗೀತಂ ಸಂಗೀತಂ ಅಂತ. ಅಂದರೆ ಸಂಗೀತ ಅನ್ನೋದು ಒಟ್ಟಿಗೆ ತಗೊಂಡ್ರೆ ಸಾಹಿತ್ಯವನ್ನು ಸೇರಿದಂಥ ಒಂದು ರಾಗ ಅಂತ ಇಟ್ಕೊಳ್ಬೇಕಾದ್ರೆ, ಹೌದು, ಅಥವಾ ಸಂಗೀತ ಭಾಗ. ಇನ್ನು ಕೇವಲ ಗೀತಂ ತಗೊಂಡ್ರೆ ಅದು ಸಾಹಿತ್ಯ ಭಾಗ ಆಗಿರ್ತದೆ. ಗೀತಂ ಅಂತಂದರೆ ಅದು ಸಂಗೀತನು ಶಬ್ದ ಕೂಡ ಪ್ರಾಚೀನ ಅಲ್ಲ, ಅದು ಆಮೇಲೆ ಬಂದಿದ್ದು. ಯಾವಾಗ ಅದರ ವೃತ್ತತೆ ಇರೋದು? ಸಾಮಾನ್ಯ ಇವನು ಯಾರು ಸಂಗೀತ ರತ್ನಾಕರ್ ಹೇಳ್ತಾನೆ, ಗೀತಂ ವಾದ್ಯಂ ನರ್ತನಂಚ ತ್ರಯಂ ಸಂಗೀತ ಮುಚ್ಯತೆ ಅಂತ ಪ್ರಯೋಗ ಮಾಡಿದವಲ್ಲ ಅವನು. ಬೃಹದೇಶರು ಸ್ವಲ್ಪ ಹೇಳಿದ್ದಾರೆ, ದತ್ತಿಲ 2ನೇ ಶತಮಾನ ಸ್ವಲ್ಪ ಹೇಳಿದ್ದಾನೆ. ಆದರೆ ನೇರವಾಗಿ ಹೇಳಿದ್ದು ಶಾರ್ಂಗದೇವ. ಇದಕ್ಕೆ ಶಾರ್ಂಗದೇವನ ಇವತ್ತು ಅವನ ಸಂಗೀತ ರತ್ನಾಕದಲ್ಲಿ ಅವನಿಗೆ ನಿಶಂಕ್ ಅಂತ ಹೆಸರಿದೆ. ಅಂದರೆ ಶಂಕೆ ರಹಿತವಾಗಿ ಪ್ರತಿಪಾದನೆ ಮಾಡುವನು, ನಿಶಂಕ್ ಅಂತ ಹೆಸರಿದೆ ಅವನಿಗೆ. ಅವನು ಏನು ಹೇಳ್ದ ಅಂತಂದರೆ, ಗೀತಂ ವಾದ್ಯಂ ನರ್ತನಂಚ ತ್ರಯಂ ಸಂಗೀತ ಮುಚ್ಯತೆ ಅಂತಂದ. ಕಾರಣ ರಸೋತ್ಪತ್ತಿಗೆ ಅನುಕೂಲವಾಗಲಿ 3 ಸೇರಿದ್ರೆ ಅದು ನಾಟಕನೋ ಅಥವಾ ಈಗಿನ ಸಿನಿಮಾ ಇರ್ಬೋದು ಅಥವಾ ನಾಟ್ಯ ಇರ್ಬೋದು, ಅಲ್ಲಿ 3 ಇರ್ತದೆ ಅಲ್ಲಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಇದು ಪ್ರಾಚೀನ ಪರಿಭಾಷೆ ಆಯಿತು, ನವೀನ ಪರಿಭಾಷೆ ಬೇಕಲ್ಲ ಒಂದು ಸಂಗೀತಕ್ಕೆ. ಹಾಗಾದರೆ ಈಗ ಪ್ರತ್ಯೇಕ ಒಂದು ಗಾಯನನೇ, ಒಂದು ಗಾನ ಕಾರ್ಯಕ್ರಮನೇ ಈಗ ಸಂಗೀತ ಇರಬೇಕಾದ್ರೆ ಆ ಹಳೆದನ್ನು ಯಾಕೆ ತಗೊಳ್ಳಿ ಅನ್ವಯ ಮಾಡಲಿಕ್ಕಾಗ್ತದೆ? ಪರೀಕ್ಷೆ ಕೇಳಿದ್ರೆ ಉತ್ತರ ಕೊಡ್ತಾರೆ. ಮೊನ್ನೆ ಈ ಪ್ರಶ್ನೆ ಇಟ್ಟೆ ನಾನು ಹುಬ್ಳಿಲಿ ವರ್ಕ್ಶಾಪ್ನಲ್ಲಿ ಅನೇಕ ಜನರಿಗೆ. ಹಾಗಾದ್ರೆ ಒಂದು ಹೊಸ ಪರಿಷ್ಕಾರ ಬೇಕಲ್ಲ ಸಂಗೀತಕ್ಕೆ, ಅದಕ್ಕೆ ನಾನೇ ಮಾಡಿದ್ದೇನೆ. ಅದಕ್ಕೆ ಗಾನ ಗಣಪತಿ ಅಂತ ಒಂದು ಹೆಸರು ಕೊಟ್ಟು ಸಂಸ್ಕೃತ ಶ್ಲೋಕ ಮಾಡಿದ್ದಾನೆ. ಏನದು? ಭಾವ ರಾಗಾದಿ ಸಹಿತಂ ಪದ್ಯ ಸಮನ್ವಿತಂ. ಪದ್ಯ ಇರ್ಬೋದು, ಇಲ್ಲದೆ ಇರ್ಬೋದು, ಸಾಹಿತ್ಯ ಇನ್ಸ್ಟ್ರೂಮೆಂಟಲ್ ಪದ್ಯ ಇರೋದಿಲ್ಲ. ಅಸೂಯ ದ್ವೇಷ ದೋಷಘ್ನಂ ಸಂಗೀತ ಮೋದಹೇತುಕ ಮತ್ತು ವಿವರಣೆ ಕೊಟ್ಟಿದ್ದಾನೆ. ಇದು ನವೀನ ಪರಿಭಾಷೆ, ಇದು ನಂದೇ. ಇದನ್ನು ಅನೇಕ ಜನ ಮುಂದೆ ಇಟ್ಟಿದ್ದೇನೆ. ಇದಕ್ಕೇನಾದ್ರು ಸಮಸ್ಯೆ ಇದ್ರೆ ಹೇಳಿ ಅಂತ ಹೇಳಿ. ಭಾವ ತಾಳಾದಿ ರಾಗಾದಿ ಸಹಿತಂ, ರಾಗ ಭಾವ ತಾಳ ಎಲ್ಲ ಇರ್ಬೋದು. ಆಮೇಲೆ ಅಲ್ಲಿ ಪದ್ಯ 2 ಪದ್ಯ ಅಥವಾ ಅಪದ್ಯ. ಬರೇ ಗಾಯನ ಆದರೆ ಅಲ್ಲಿ ಸಾಹಿತ್ಯ ಇರ್ತದೆ, ಇನ್ಸ್ಟ್ರೂಮೆಂಟ್ ಇದ್ರೆ ಅಲ್ಲಿ ಪದ್ಯ ಇರುವುದಿಲ್ಲ, ಆದರೆ ಅನುಕರಣೆ ಇರ್ತದೆ ಪದ್ಯದ್ದು. ಅಸೂಯ ದ್ವೇಷ ದೋಷಗ್ರಂ, ಆ ಕಲೆ ಅವನ ದ್ವೇಷ ಅಸೂಯೆ ಅದನ್ನು ನಿವಾರಣೆ ಮಾಡಬೇಕು. ಜಾಸ್ತಿ ಇದ್ರೆ ಕಡಿಮೆ ಮಾಡಬೇಕು, ಸ್ವಲ್ಪ ಇದ್ರೆ ನಿವಾರಣೆ ಮಾಡಬೇಕು. ಸಂಗೀತಂ ಮೋದ ಹೇತುಕಂ ಅಂತ ಹೇಳಿದೆ. ಒಂದು 4 ಜನ ಗಾಯಕರು ನನಗೆ ಇದನ್ನು ಹೇಳಿದಾಗ ಚೆನ್ನಾಗಿದೆ, ಒಂದು ಮಾತ್ರ ಸ್ವಲ್ಪ ಸಂದೇಹ ಇದೆ. ಅಸೂಯ ದ್ವೇಷ ದೋಷಗ್ನಂ ಇದೆಯಲ್ಲ, ಜಾಸ್ತಿ ಕಲಾಕಾರರು ಅಸೂಯ ಇರ್ತದೆ, ದ್ವೇಷ ಭಾವನೆ ಇರ್ತದೆ, ಹಿಂದೆಲ್ಲ ಇರ್ತಿತ್ತು. ಆಗಲ್ಲ. ಅದ್ರ ಬದಲಾದ ಕಾಲದಲ್ಲಿ ಯುವ ಗಾಯಕರು ಅನೇಕರು ಗುಣಗ್ರಾಹಿಗಳಾಗಿ ಬರ್ತಾ ಇದ್ದಾರೆ ಸಂಗೀತ ಕ್ಷೇತ್ರಕ್ಕೆ. ನಾನು ಕರ್ನಾಟಕ ಹಿಂದೂಸ್ತಾನಿ ಅಂತ ಹೇಳ್ತಾ ಇಲ್ಲ, ಒಟ್ಟಾರೆ ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಗುಣಗ್ರಾಹಿಗಳಾಗಿ ಬರ್ತಾ ಇದ್ದಾರೆ. ಕಾರಣ ಅಂತಂದರೆ ಸಂಗೀತದ ವ್ಯಾಪ್ತಿ, ವಿಶ್ವವಿದ್ಯಾಲಯ ಅನೇಕ ಕಡೆ ಸಂಗೀತ ಬಂತಲ್ಲ, ಅದೇನು, ಮತ್ತು ವಿಜ್ಞಾನ ಕೂಡ ಅದಕ್ಕೆ ತಗೊಂಡಿದೆ. ವೈದ್ಯಕೀಯವಾಗೂ ಎಷ್ಟೋ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ರಾಗ ಹಾಕಿರ್ತಾರೆ ಅನೇಕ. ಇದನ್ನು ಎಲ್ಲಿ ಸರ್ಜರಿ ಇದ್ರೊಳಗೆಲ್ಲ ಹಾಕಿರ್ತಾರೆ. ನಾವು ಅದನ್ನು ಅಂಗೀಕಾರ ಮಾಡಲೇಬೇಕು ಅದನ್ನು ನಾವು. ಹಾಗಾಗಿ ಆಧುನಿಕ ಗಾಯಕರಿದ್ದಾರಲ್ಲ, ಅವರು ಜಾಸ್ತಿ ಗುಣಗ್ರಾಹಿಗಳಾಗಿ ಅಸೂಯ ದ್ವೇಷ ದೋಷಜ್ಞ ಆಗಿ ಸಂಗೀತ ಅನ್ನೋದು ಮೋದ ಅಂದರೆ ಸಂತೋಷಕ್ಕೆ ಕಾರಣವಾದಂಥ ಒಂದು ಸಾಧನ ಅಂತೇಳಿ ಇದು ನವೀನ ಪರಿಭಾಷೆಯನ್ನು ನಾನೇ ಮಾಡಿದ್ದೇನೆ. ಅನೇಕರ ಮುಂದೆ ಅದನ್ನು ಪ್ರಸ್ತುತಪಡಿಸಿದ್ದೇನೆ. ಚರ್ಚೆ ಆಗಲಿ ಅಂತ ಹೇಳಿದ್ದೇನೆ. ಚರ್ಚೆ ಆಗಲಿ ಹೇಗೆ ಅಂತೇಳಿ. ಈ ನಾರದೀಯ ಸಂಗೀತ ಅಂದರೆ ಏನದು? ವಾಟ್ ಈಸ್ ದಟ್? ನಾರದೀಯ ಸಂಗೀತ ನಾಟ್ಯಶಾಸ್ತ್ರಕ್ಕಿಂತ ಮೊದಲನೇದು. ನಾರದ ಅಂತ ಅನ್ನೋನು ಹೌದು, ಒಬ್ಬ ಸಂಗೀತಗಾರ. ಅವನು ದೇವ ದೇವಮುನಿ. ಅವನು ಈ ನಾರದೀಯ ಸಂಗೀತವನ್ನು ಸೃಷ್ಟಿಸಿದವನು ಒಬ್ಬನೇ. ಅದು 2 ಭಾಗ ಹೇಳ್ತಾರೆ ಹೇಗೆ ಅಂತ. ನನ್ನ ದೃಷ್ಟಿಯಲ್ಲಿ ನಾರದೀಯ ಪುರಾಣ ಅಂತಿದೆ,
ಈ ನಾರದೀಯ ಶಿಕ್ಷಾ ಗ್ರಂಥ ಇದೆಯಲ್ಲ, ಹಿಸ್ಟಾರಿಕಲ್ ಪರ್ಸನಾಲಿಟಿನೋ ಏನು ಪೌರಾಣಿಕ ಅಂತ ಎರಡು 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 ಕೆಲವೊಬ್ರು ಹೇಳ್ತಾರೆ ಆಮೇಲೂ ಬಂದಿರಬಹುದು ಅಂತ. ಆದ್ರೆ ಈ ನಾರದೀಯ ಶಿಕ್ಷಾ ಗ್ರಂಥ ಇದೆ, ಪುರಾಣದ ನಾರದ ಇದ್ದಾನಲ್ಲ, ಹೌದು, ಅವನು 6ನೇ ಶತಮಾನದ ಸೃಷ್ಟಿ ಸರಿಸುಮಾರು. ಕೃತಿ ಶುಕ ಭರತನಾಟ್ಯ ಶಾಸ್ತ್ರಕ್ಕಿಂತ ಮೊದಲೇ ಅಂತ ಹೇಳ್ತಾರೆ. ಅಂದ್ರೆ 1ನೇ ಆದ್ರೆ ಈ ಐತಿಹಾಸಿಕ ನಾರದ ಅದಕ್ಕಿಂತ ಮೊದಲಿನವನು ಅಂತ ನನ್ನ ಅನುಮಾನ. ಇಲ್ಲ, ಈ ನಾರದೀಯ ಪುರಾಣ ಅದಕ್ಕೆ ಮೂಲ. ಅಲ್ಲಿ ಉತ್ತರ ಅಲ್ಲಿ ಸಿಗ್ತದೆ. ನಾರದೀಯ ಪುರಾಣದಲ್ಲಿ ಯಾರೋ ಒಬ್ಬ ಸನಂದನವ್ರ ಪ್ರಶ್ನೆಗೆ ಅವರು ನಾರದ ಕೇಳ್ತಾನೆ ಸನಂದನ ಋಷಿಗಳಿಗೆ. ಅಲ್ಲಿ ವಿಷಯ ಬರ್ತದೆ, ಸನಕ ಸನಂದನ ಅಂತ ಬರ್ತದಲ್ಲ, ಸನಂದನರ ಅವರು ನಾರದ ಕೇಳ್ತಾನೆ ಅಲ್ಲಿ. ಅಂದ್ರೆ ಸಂಗೀತ ಅಂದ್ರೆ ಏನು ತಾನು ಇದ್ರ ಬಗ್ಗೆ ಎಲ್ಲ ಸಾಮಗಾನ ಇತ್ತು ಆ ಕಾಲದಲ್ಲಿ, ಗಾನ ಹೇಗೆ, ಇವರನ್ನೆಲ್ಲ ಕೊಡ್ತಾನೆ. ಆನಂತರ ನಾರದ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ವಿಷಯ ತಗೊಂಡು ಮತ್ತೊಂದಷ್ಟು ವಿಷಯ ಸೇರಿಸಿ ನಾರದೀಯ ಶಿಕ್ಷಾ ಅಂತ ನಿರ್ಮಾಣ ಮಾಡಿದ್ರು. ನಾರದೀಯ ಶಿಕ್ಷಾ ಅಂದ್ರೆ ಶಿಕ್ಷಾ ಯಾವತ್ತು ಗ್ರಂಥ ವೇದಾಂಗ, ಅದು ಹಂಗ ವೇದಕ್ಕಿಂತ ವೇದದ ಅಂಗಗಳು 6 ಅಂಗಗಳು: ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ, ಕಲ್ಪ ಅಂತ ಇದು 6 ಅಂಗಗಳು. ಅದ್ರಲ್ಲಿ ಒಂದು ನಾರದೀಯ ವೇದಾಂಗಗಳು. ಈಗ ಋಗ್ವೇದಕ್ಕೆ ಶಿಕ್ಷಾ ಗ್ರಂಥ ಈಗ ಅವ್ರು ಪಾರಾಯಣ ಮಾಡ್ಬೇಕಾದ್ರೆ ಪಾಣಿನಿಯ ಶಿಕ್ಷಾ ಪಾರಾಯಣ ಮಾಡ್ತಾರೆ. ಆಮೇಲೆ ಸಾಮವೇದಿಗಳು ನಾರದೀಯ ಶಿಕ್ಷಾ ಪಾರಾಯಣ ಮಾಡ್ತಾರೆ ವೇದ ಪಾರಾಯಣ ಮಾಡುವಾಗ. ಆದ್ರೆ ಅಲ್ಲಿ ಸ್ವರಶಾಸ್ತ್ರ ಅಂತ ಹೇಳ್ತೇವೆ. ನಾರದೀಯ ಶಿಕ್ಷಕ ಸ್ವರಶಾಸ್ತ್ರ, ಸಂಗೀತ ಶಾಸ್ತ್ರ ಅಲ್ಲ, ಸ್ವರಶಾಸ್ತ್ರ. ರಾಗಶಾಸ್ತ್ರ ಮುಂದೆ ಬಂತು, ಇಲ್ಲಿ ಸ್ವರಶಾಸ್ತ್ರ ಅಂದ್ರೆ ಉದಾತ್ತ, ಅನುದಾತ, ಸ್ವರಿತಗಳು. ಸಂಗೀತದಲ್ಲಿ ಸಾಮಗಾನದಲ್ಲಿ ಸಪ್ತಸ್ವರಗಳು, ಅವೆಲ್ಲ ಅಲ್ಲಿಂದ ಬಂತು. ನಾರದರು ಸನಂದನ ಮುನಿಗಳಿಂದ ತಗೊಂಡಂಥ ವಿಷಯವನ್ನ ನಾರದೀಯ ಶಿಕ್ಷಾದಲ್ಲಿ ತಾವೇ ಒಂದಿಷ್ಟೆಲ್ಲ ವಿಷಯ ಸೇರಿಸಿ ಒಂದು ಚೌಕಟ್ಟು ಕೊಟ್ಟರು. ಅದನ್ನ ಇಬ್ರು ನಾರದರು ಒಂದೇನೆ, ಚಾರಿತ್ರಿಕ ಪುರುಷನೇ ಅವನು. ಹೌದೌದು. ಅಂದ್ರೆ ಇವನು ಈಗ ನಾಟ್ಯಶಾಸ್ತ್ರಕ್ಕಿಂತ ಮೊದಲೇ, ಯಾಕಂದ್ರೆ ನಾಟ್ಯಶಾಸ್ತ್ರದಲ್ಲಿ ಬಂತದೆ ವಿಷಯ ಬರ್ತದೆ, ನಾರದೀಯ ಶಿಕ್ಷಾ ವಿಷಯ ಬರ್ತದೆ. ಹಾಗಾಗಿ ಅದಕ್ಕಿಂತ ಮೊದಲಿಂದು ನಾರದೀಯ ಪುರಾಣ ಅದಕ್ಕಿಂತ ಪ್ರಾಚೀನ. ಈ ನಾರದೀಯ ಸಂಗೀತ ಹೆಸರು ಯಾಕೆ ಕೊಟ್ಟಿವಿ ಅಂತಂದ್ರೆ, ಇದನ್ನು ನನ್ನ ಮಗಳು PhD ಮಾಡಬೇಕು ಅಂತ ಮಾಡಿದಾಗ ಕೊನೆಗೆ ಅಷ್ಟು ವಿಷಯ ಇಲ್ಲ ಅಂತೇಳಿ ಅದನ್ನು ಬಿಟ್ಟು ಒಂದು ಗ್ರಂಥ, ಸಣ್ಣ ಲಘು ಗ್ರಂಥ ಕೊಟ್ವಿ. ನಾರದೀಯ ಶಿಕ್ಷಾದಲ್ಲಿ ಒಂದು ಭಾಗ ಹೇಳ್ತಾರೆ, ಇತ್ಯೇತ ಸ್ವರಮಂಡಲಂ ಅಂತ, ಅಲ್ಲಿ ತಾನು ಎಲ್ಲ ಸೇರಿಕೊಂಡು. ಆದರೆ ಈಗಿನ ಸಾಮಗಾನದಲ್ಲಿ ಅದಿಲ್ಲ. ಹಾಗಾದರೆ ಮೊದಲು ಯಾವ ಗಾನ ಇತ್ತು? ಸಾಮಗಾನ ಮೊದಲು, ನಾರದೀಯ ಶಿಕ್ಷಾ ಮೊದಲು, ಸಾಮಗಾನ ಆಮೇಲೆ, ನಾರದೀಯ ಶಿಕ್ಷಾ ಮೊದಲೇ. ಯಾಕಂದ್ರೆ ನಾರದೀಯ ಶಿಕ್ಷಾ ಲಕ್ಷಣ ಗ್ರಂಥ, ಸಾಮಗಾನ ಅನಂತರ ಅದಕ್ಕೊಂದು ಚೌಕಟ್ಟು ಬಂತು. ಮೊದಲು ಇದ್ದಿರ್ಬೋದು, ಅದಕ್ಕೊಂದು ಉದಾಹರಣೆಗೆ ಮೊದಲು ವ್ಯಾಕರಣಗಳು ಇದ್ವು, ಅದಕ್ಕೊಂದು ಚೌಕಟ್ಟು ಬಂದಿದ್ದು ಪಾಣಿನಿಯಿಂದ. ವ್ಯಾಕರಣದಿಂದ ಅವನಿಗೊಂದು ಸಂಸ್ಕೃತಕ್ಕೊಂದು ಇದು ಬಂತು ಮೊದಲು. ಹಾಗೆ ಇಲ್ಲಿ ನಾರದೀಯ ಶಿಕ್ಷಾ ಅನ್ನೋದು ನಾರದರು ಪುರಾಣರ ನಾರದರಾದ್ರಿಂದ ಮುಂದೆ ಆ ವೇದಕ್ಕೆ ಇವರು ಅಂದರೆ ವೇದಾಂಗಗಳೆಲ್ಲ ಆಮೇಲೆ ಬಂದಿದ್ದು. ಮೂಲ ವೇದ ಸಾಮಗಾನ ಮೊದಲು ಹೇಗೋ ಮಾಡ್ತಿದ್ರು, ಅದು ಪ್ರಕೃತಿ ಗಾನನೋ ಅಥವಾ ಗೊತ್ತಿಲ್ಲ ವಿಕೃತಿ. ಆ ಥರ ನಾರದೀಯ ಶಿಕ್ಷಾ ಬಂದಮೇಲೆ ಅದಕ್ಕೆ ಅಧಿಕೃತವಾಗಿ ಸಾಮವೇದಕ್ಕೆ ಇದು ವೇದಾಂಗ ಅಂತ ತಗೊಂಡ್ರು. ಹಾಗಾಗಿ ಸಾಮವೇದದಲ್ಲಿ ಆ ನಾರದೀಯ ಶಿಕ್ಷಾದಲ್ಲಿ ಒಂದು ವಿಷಯ ಬರ್ತದೆ, ಸ್ವರಮಂಡಲಂ ಅಂತಂದ್ರೆ ರಾಗಕ್ಕೆ ಹೆಸರು ಕೊಟ್ಟಿದ್ದಾರೆ. ರಾಗ ಅಂತ ಬೇರೆ ಹೆಸರಿಲ್ಲ, ಸ್ವರಮಂಡಲಂ ಕೊಟ್ಟರು, ಜಾತಿ ಗಾಯನ ಅಂತ ಕೊಟ್ಟರು, ಧ್ರುವಗಾನ ಅಂತ ಕೊಟ್ಟರು, ಬೇರೆ ಬೇರೆ ಹೆಸರು ಕೊಟ್ಟರು. ರಾಗ ಅಂತ ಹೆಸರು, ರಾಗಗಾನ ಅಂತ ಕೊಟ್ಟಿಲ್ಲ. ಅಲ್ಲಿ ಸ್ವರಮಂಡಲಂ ಅಂತ ಕೊಟ್ಟಿದ್ದಾರೆ. ಈ ಸ್ವರಮಂಡಲ ವಿಷಯವನ್ನು ನಾಟ್ಯಶಾಸ್ತ್ರದ ವ್ಯಾಖ್ಯಾನಕಾರರಾದಂಥ ಅಭಿನವ ಗುಪ್ತರು, ಅಭಿನವ ಭಾರತಿ ವ್ಯಾಖ್ಯಾನದಲ್ಲಿ ಬರೀತಾರೆ. ಅಂದರೆ 6 ಶತಮಾನ ನಂತರ ಅವ್ರೇನು ಬರೀತಾರೆ ಅಂದರೆ, ಇಷ್ಟು ನಾರದೀಯ ಶಿಕ್ಷಾದಲ್ಲಿ ವಿಷಯಗಳಿವೆ, ಇವೆಲ್ಲ ರಾಗದ ಬಗ್ಗೆ ಹೇಳ್ತದೆ. ಆದರೆ ಈ ಥರ ಈ ಗಾನದಲ್ಲಿ ಅದು ಕಾಣೋದಿಲ್ಲ, ಪ್ರಯೋಗದಲ್ಲಿ ಇಲ್ಲ, ಶಾಸ್ತ್ರದಲ್ಲಿ ಇದೆ. ಸ್ಪಷ್ಟವಾಗಿ ಶರ ಬರೀತಾರೆ, ಚಿಂತನೀಯಂ ಅಂತ ಬರೀತಾರೆ, ಇದು ವಿಚಾರಣೆ ಯೋಗ್ಯವಾಗಿದೆ ಅಂತ ಬರೀತಾರೆ. ಇವತ್ತಿಗೂ ಇಲ್ಲ ಅದು, ಕೆಲವು ವಿಷಯಗಳು ಹಾಗಿದೆ. ಈ ಸಾಮವೇದ ಅನ್ನೋದು ಸಂಗೀತದ ಅತ್ಯಂತ ಪ್ರಾಚೀನವಾದ ಸ್ಕೂಲ್ ಆಫ್ ಥಾಟ್. ಹೌದು. ಈ ನಾರದೀಯ ಅನ್ನೋದು ಅದರ ನಂತರ ಬಂದದ್ದು ಅಂತ ಅನ್ಕೊಂಡಿದ್ದೆ ನಾನೇ. ಇಲ್ಲ 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 ಬಟ್ ಅಂದ್ರೆ ಸಾಮವೇದಕ್ಕಿಂತ ಪ್ರಾಚೀನವಾದದ್ದು ಇದು. ಹೌದು, ಶಿಕ್ಷಾ ಗ್ರಂಥ. ಪುರಾಣಕ್ಕಿಂತ ಮೊದಲೇ ಹೌದು, ವೇದಗಳೇ ಮೊದಲು. ಹೌದು, ವೇದ ಮೊದಲು. ನಾನು ಹೇಳ್ತಿದ್ದೇನೆ ಅಂದರೆ ಒಂದು ಸ್ಪಷ್ಟ ರೂಪ ಕೊಟ್ಟಿದ್ದು ನಾರದೀಯ ಸಂಗೀತ. ಈಗ ಸಾಮಗಾನಕ್ಕೆ ಗಾನ ಇತ್ತು ಮೊದಲೇ, ಒಂದು ಸ್ವಲ್ಪ ಯಾವ ಥರ ಸ್ವಲ್ಪ ಹೆಚ್ಚು ಕಡಿಮೆ ಗಾನ ಇತ್ತು. ಈಗ ಮೊದಲೇ ವ್ಯಾಕರಣ ಇತ್ತು, ಅದು ಸ್ಪಷ್ಟ ರೂಪ ಕೊಟ್ಟಿದ್ದು ಪಾಣಿನಿಗಿಂತ ಮೊದಲೇ. ಹಾಗೆ ಇಲ್ಲೂ ಹಾಗೆ ಸಾಮಗಾನ ಇತ್ತು, ಯಾವುದೋ ರೂಪದಲ್ಲಿ ಇತ್ತು, ಅದಕ್ಕೊಂದು ಚೌಕಟ್ಟು ಕೊಟ್ಟರು. ನಾರದರು ಕೊಟ್ಟ ಮೇಲೆ ಲಕ್ಷಣ ಗ್ರಂಥ ಬರೆದ್ಮೇಲೆ ಇಡೀ ದೇಶದಲ್ಲಿ ಅದೇ ಥರ ಒಂದೇ ಥರ ಅದು ಗಾನ ಆಯಿತು. ಆಮೇಲೆ ಅದು ಕಾರಣ ಲಕ್ಷಣ ಗ್ರಂಥ ಕಾರಣ. ಹಾಗೆ ಋಗ್ವೇದನೂ ಹಾಗೆ, ಋಗ್ವೇದ ಅಧ್ಯಯನ ಆ ಲಕ್ಷಣ ಗ್ರಂಥ ಆದಮೇಲೆ ಇಡೀ ದೇಶದಲ್ಲಿ ಆಗೆಲ್ಲ ಸಂಪರ್ಕ ಇರಲಿಲ್ಲ, ಏನಿಲ್ಲ. ಆದರೆ ಲಕ್ಷಣ ಗ್ರಂಥಗಳು ಬಂದಮೇಲೆ ಲಕ್ಷಣ ಗ್ರಂಥ ಉದ್ದೇಶನೇ ಅದು, ಇಡೀ ಸಮಗ್ರತೆಯನ್ನು ಏಕತೆಯನ್ನು ಕಾಪಾಡಬೇಕು ಅನ್ನೋದೇ ಲಕ್ಷಣ ಗ್ರಂಥಗಳ ಉದ್ದೇಶ. ಈಗ ನಾಟ್ಯಶಾಸ್ತ್ರ ಆದಮೇಲೆ ಆಮೇಲೆ ಬಂದಂಥ ನಾಟಕಗಳೆಲ್ಲ ವಿಶಿಷ್ಟ ನಾಟ್ಯಶಾಸ್ತ್ರಕ್ಕೆ ಅನುಗುಣವಾಗೇ ಬರೆದಿದ್ದಾರೆ ಅದನ್ನು. ಅಲ್ಲಿ ಹೇಗಿದೆಯೋ ಹಾಗೆ ಆ ಥರ ಒಂದು ಆ ಚೌಕಟ್ಟಿನೊಳಗೆ ಬರೆದ್ರು ಅದನ್ನು. ಅಂದರೆ
ಒಂದು ಹಾಡು ಹ್ಮ್ ಇದೆಯಲ್ಲ ಹ್ಮ್ ಅದೊಂದು ಪ್ರೆಸೆಂಟ್ನ ಫಾರ್ಮ್, ಅದು ಹೌದು ಪ್ರೆಸೆಂಟೇಷನ್ಗಾಗಿರುವ ಹೌದು 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 ಅದರದ್ದೊಂದು ತಾತ್ವಿಕತೆ ಇರ್ತದೆ. ಹೌದು. ಆ ತಾತ್ವಿಕತೆ ಮೊದಲು, ಗಾನ ಮೊದಲು. ಹಾ, ಇಲ್ಲಿ ಭಾಷೆ ಮೊದಲು, ಆ್ಯಕ್ಚುಲಿ ವ್ಯಾಕರಣ ಮೊದಲು ಅಂತ ಒಂದು ಪ್ರಶ್ನೆ ಇದೆ. ಅದು ಈಗ ಅಲ್ಲಿ ನನ್ನದು ನಾರದೀಯ ಸೂತ್ರಕ್ಕೂ ಮತ್ತು ಸಾಮಗಾನಕ್ಕೂ ಇರುವ ಸಂಬಂಧದ ಪ್ರಶ್ನೆನೇ ನಾನು ಇಲ್ಲಿ ಬೇರೆ ರೀತಿ ಕೇಳ್ತಾ ಇದ್ದೀನಿ. ಇದು ವೃಕ್ಷ ಬೀಜ ನ್ಯಾಯ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಬೀಜ ಮೊದಲು ವೃಕ್ಷ ಮೊದಲು ಅಂತ. ಹಾಗೆ ಇಲ್ಲಿ ಅದು ನಾನು ಪೂರಕವಾಗಿ ಹೇಳ್ತಾ ಇದ್ದೇನೆ ಅದಕ್ಕೆ. ಈಗ ಭಾಷೆ ಮೊದಲು ವ್ಯಾಕರಣ ಮೊದಲು ಅಂತ, ಹಂಗೆ ನೋಡಿದ್ರೆ ಭಾಷೆನೇ ಮೊದಲು. ಹೌದು, ವ್ಯಾಕರಣ ನಂತರ ಅದು ಬಹಳ ಸ್ಪಷ್ಟ. ಹಾಗೆ ಗಾನ ಮೊದಲು, ಆದರೆ ತಾತ್ವಿಕತೆ ಆಮೇಲೆ. ಹೌದು, ಆಮೇಲೆ ಈ ಲಕ್ಷಣ ಗ್ರಂಥಗಳು ಆಮೇಲೆ ಬಂತು. ಅಂದರೆ ಅದಕ್ಕೊಂದು ಇನ್ನೂ ವಿಶಿಷ್ಟ ರೂಪ ಕೊಟ್ಟರು, ನಮ್ಮಲ್ಲಿ ಸ್ವೀಕಾರ ಮಾಡಿದ್ರು ಅದನ್ನು. ಹಾಗೆ ಯಾವತ್ತೂ ಒಂದು ಚೌಕಟ್ಟನ್ನು ಹಾಕುವ ಕೆಲಸ ಮಾಡಿದ್ರು. ಚಿತ್ರ ಇತ್ತು, ಹೌದು ಹೌದು, ಅದಕ್ಕೊಂದು ಚೌಕಟ್ಟು ಹಾಕುವ ಮಾಡಿ ಇನ್ನೂ ಚೆನ್ನಾಗಿ ಅದಕ್ಕೆ ಚೌಕಟ್ಟುಗಳ ಆಧಾರದ ಮೇಲೆ ಮುಂದೆ ಚಿತ್ರಗಳು ಕೂಡ ಬದಲಾಗ್ತಾ ಹೋದವು. ಆಯ್ತು. That's what ಹೌದು. ಆದ್ರೆ ವೇದದಲ್ಲಿ ಚಿತ್ರಗಳು ಬಹಳ ಬದಲಾಗಲಿಲ್ಲ, ಸಂಗೀತ ಚಿತ್ರಗಳು ಬಹಳ ಬದಲಾದವು. ಸಂಗೀತದ ಇಷ್ಟು ಪರಿವರ್ತನೆ ಆಯ್ತಲ್ಲ, ಅದೆಷ್ಟು ಅದು ಉದಾಹರಣೆಗೆ ನಿಮಗೆ ಮೊಘಲರ ಆಕ್ರಮಣದಲ್ಲಿ ಸಂಗೀತದ ಸ್ವಲ್ಪ ಇದಾಯಿತು. ಅಂದರೆ ಆ ಬೆಳವಣಿಗೆ ಆಗಲಿಲ್ಲ. ಸಕಾರಾತ್ಮಕ ಬೆಳವಣಿಗೆಗಿಂತ ಬೇರೆ ಅಮೀರ್ ಖುಸ್ರೋ ಬಂದ ಮೇಲೆ ಅಲ್ಲಿ ಬೇರೆ ತುರ್ಕಿಯ ಕೆಲವು ರಾಗಗಳು ಬಂದು ಇದು ಮಾಡೋದು. ಆಗ ಗ್ರಂಥಗಳನ್ನು ಬರೆದ್ರು, ಆದರೆ ಅಷ್ಟು ಅನ್ವಯ ಆಗ್ತಿರ್ಲಿಲ್ಲ. ಆದರೆ 15ನೇ ಶತಮಾನದಲ್ಲಿ ಒಬ್ಬ ಲೋಚನ ಭಟ್ ಅಂತನವನು ರಾಗತರಂಗಿಣಿ ಗ್ರಂಥ ಬರೆದ. ಅವನೇನು ಮಾಡಿದ ಗೊತ್ತಾ, ಸಮನ್ವಯ ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂತಂದರೆ ನಾವು ನಿಜವಾಗಿ ಮೆಚ್ಚಬೇಕಾದಂಥ ವಿಷಯ. ಹಿಂದಿನ ಸಂಗೀತವನ್ನು ಮತ್ತು ಆ ಮುಸಲ್ಮಾನರ ಬಂದಂಥ ಕೊಡುಗೆಯನ್ನು, ಆಮೇಲೆ ದಕ್ಷಿಣ ಎಲ್ಲ ಸೇರಿಸಿ ಒಂದು ಸಮನ್ವಯ ಮಾಡಿ ಒಂದು ಗ್ರಂಥ ಬರೆದ ರಾಗತರಂಗಿಣಿ ಅಂತ. ಅದು ಅತ್ಯಂತ ಪ್ರಮಾಣಬದ್ಧ, ಪ್ರಾಚೀನನೂ ಅಲ್ಲ ನವೀನನೂ ಅಲ್ಲ. ಇದೇ ಸೋಪಾನ ಆಯಿತು ಮುಂದಿನ ಸಂಗೀತದ ಬೆಳವಣಿಗೆಗೆ. ಭಾಳ ಜನರಿಗೆ ಗೊತ್ತಿಲ್ಲ ಇದು. ಸ್ವಲ್ಪ ಸ್ವರಲಿಪಿನೂ ಅಲ್ಲಿದೆ. ಅಲ್ಲಿ ಬಾತ್ಕಂಡೆ ಅವರಿಗೆ ಪ್ರೇರಣೆ ಕೊಟ್ಟಂಥ ಗ್ರಂಥನೂ ಹೌದು. ಲೋಚನ ಭಟ್ಟನ ಬಾತ್ಕಂಡೆ ಅವರೇ ಮೊದಲಿಗರೇನಲ್ಲ ಅಲ್ಲ, ಬಾತ್ಕಂಡೆ ಅವರಿಗೆ ಪ್ರೇರಣೆ ಕೊಟ್ಟದ್ದು ರಾಗತರಂಗಿಣಿನೂ ಹೌದು. ಮತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ಸ್ವರಲಿಪಿ ಇತ್ತು. ಸ್ವರಲಿಪಿಯನ್ನು ಜಾಸ್ತಿ ಅದನ್ನು ಅತ್ಯಂತ ಸುಸಂಬದ್ಧವಾಗಿ ಸ್ವರಲಿಪಿ ಕೊಟ್ಟವರು ಬಾತ್ಕಂಡೆ ಅವರು. ನಾವು ಇಡೀ ಸಂಗೀತದ ಪ್ರಪಂಚದಲ್ಲಿ ಒಪ್ಪಲೇಬೇಕು ಇದನ್ನು. ಅವರು ಬಹಳ ದೊಡ್ಡ, ಅದಕ್ಕೆ ನಾನು ಅವರಿಗೆ ಒಂದು ಹೆಸರು ಕೊಟ್ಟಿದ್ದೇನೆ, ಸಂಗೀತ ವಿವೇಕಾನಂದ ಅಥವಾ ಸಂಗೀತ ಶಂಕರಾಚಾರ್ಯ ಅಂತ ಹೆಸರು ಕೊಟ್ಟಿದ್ದಾನೆ ಬಾತ್ಕಂಡೆ ಅವರಿಗೆ. ಯಾಕಂದ್ರೆ ಅಷ್ಟು ಕೆಲಸವನ್ನು ಯಾರೂ ಮಾಡಿಲ್ಲ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಅವರು ಅಪ್ಪನಾಸ್ ತುಳಸಿ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ ಹೈದರಾಬಾದಕ್ಕೆ. ಹೋದಾಗ ಹೇಳ್ತಾರಂತೆ, ಯಾರೋ ಅಲ್ಲಿ ಗೊತ್ತಿತ್ತಂತೆ ಅಲ್ಲಿ ಇವರಿಗೆ ಗಾಯಕರಿಗೆ, ಮುಸಲ್ಮಾನ ಹಾಡುಗಾರಿಕೆಗೆ, ಅಂದರೆ ಬಾತ್ಕಂಡೆ ಅನ್ನುವರು ಸಂಗೀತಕ್ಕೊಂದು ಹೊಸಷ್ಟು ರೂಪ ಕೊಡ್ತಾ ಇದ್ದಾರೆ ಅನುಕೂಲ ಆಗುವಂಗೆ ಅಂತ ಕೇಳಿದ್ರಂತೆ. ಆದರೆ ಬಾತ್ಕಂಡೆಯವ್ರು ಏನು ಮಾಡಿದ್ರು ಅಂತಂದ್ರೆ, ಅದನ್ನು ಒಬ್ಬ ನಜೀರ್ ಖಾನ್ ಅನ್ನೋರಿಗೆ ಮುಂಬೈದಲ್ಲಿ ಅವನಿಗೆ ಅದನ್ನು ಪಾಠ ಹೇಳ್ತಾರೆ, ನೀವು ಹಾಡ್ತೀರಿ, ಅದಕ್ಕೆ ಶಾಸ್ತ್ರ ನಾನು ಹೇಳ್ತೇನೆ, ಆ ಶಾಸ್ತ್ರಬದ್ಧ ಹೊರಗಡೆ ಪ್ರಯತ್ನ ಮಾಡಿರಿ ಅಂತ ಅವನಿಗೆ ಉಪದೇಶ ಮಾಡಿದ್ರು. ಮೊದಲೇ ಅವನು ಸ್ವೀಕಾರ ಮಾಡ್ದ. ಅವನು ಹೈದರಾಬಾದಕ್ಕೆ ಬಂದಾಗ ಇವರು ಒಪ್ಪಲಿಲ್ಲ ಒಮ್ಮೆಲೆ. ಆ ನಂತರ ಅವನು ಕಳಿಸ್ಬಿಟ್ರು. ಹಾಗೆ ಅಪ್ಪನ ತುಳಸಿಯಲು ಸಂಭಾಷಣೆಯಲ್ಲಿ ಬರ್ತದೆ ಅದು. ಆನಂತರ ಬಾತ್ಕಂಡಿಯವರು ಬರ್ತಾರೆ, ಯಾರ್ಯಾರು ಇದ್ದಾರೆ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಡೋರು ಯಾರ್ಯಾರು, ಶಾಸ್ತ್ರ ರಚನೆಗಳು ಯಾರು ಅಂತೇಳಿ. ಆಮೇಲೆ ಹೇಳಿದ್ರಂತೆ, ಇಲ್ಲ ಕಾಶಿನಾಥ್ ಶಾಸ್ತ್ರಿ ಅಪ್ಪ ತುಳಸಿರು ಅಂತ ಒಬ್ಬರಿದ್ದಾರೆ, ಅವ್ರು ಭೇಟಿ. ಅವರು ನಿಜಾಮ್ರ ಅರಮನೆಯಲ್ಲಿ ಸಂಗೀತ ಹೇಳ್ಕೊಳ್ಳಿ ಗುರುಳಾಗಿದ್ದರು. ಆಮೇಲೆ ಅವರು ಎಲ್ಲ ಮುಸಲ್ಮಾನ ಗಾಯಕರಿಗೆ ಹೇಳಿ ಕಳಿಸ್ತಾರಂತೆ, ಒಬ್ಬರು ಬಂದಿದ್ದಾರೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕಂತ ಹೇಳಿ. ಯಾರು ಅಂತ ಕೇಳಿದ್ರಂತೆ, ಬಾತ್ಕಂಡೆ ಅಂತೇಳಿ. ನಮಸ್ಕಾರ ಮಾಡಿ, ಅವ್ರು ನಮ್ಮ ಕಡೆ ಬರೋದು ಬೇಡ, ನಾವೇ ಬರ್ತೇವೆ ಅವ್ರ ಕಡೆ ಅಂತೇಳಿ. ಇಷ್ಟು ಕೆಲಸ ಮಾಡಿದ್ರೆ ನಾವು ಕೇಳಿದ್ದೇವೆ, ಆದರೆ ಅವರೇ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಅಂತೇಳಿ ಎಲ್ಲರೂ ಸೇರ್ಕೊಂಡು ಹೋಗಿ ಗುಣಗ್ರಾಹಿಗಳಾಗಿ ಹೋಗಿ ಅವ್ರ ಕಡೆಯಿಂದ ಎಲ್ಲ ವಿಷಯ ಹೇಳಿದ್ರಂತೆ. ವಿನಿಮಯ ಆಯಿತು ಅಂತ ಅದ್ರೊಳಗೆ ಬರ್ತದೆ. ಅಂದರೆ 20ನೇ ಶತಮಾನದಲ್ಲಿ. ಹಾಗಾಗಿ ಬಾತ್ಕಂಡೆಯವರು ಅವ್ರ ಕೆಲಸವನ್ನು, ಯಾಕೆಂದ್ರೆ ಅವರು ವಕೀಲರಾಗಿದ್ದರು, ಸ್ವಲ್ಪ ಭಯನೂ ಇತ್ತು ಉಳಿದವರಿಗೆ. ಈ ಸಾಮಾನ್ಯ ಒಬ್ಬರು ಸಂಗೀತಗಾರ ಹಂಗೆ ಒಪ್ತಿರ್ಲಿಲ್ಲ. ಅವರೊಬ್ಬರು ನ್ಯಾಯವಾದಿನೂ ಆಗಿದ್ದರಿಂದ ಆ ಬ್ರಿಟಿಷ್ ಕಾಲದಲ್ಲಿ ಅವರು ಸಂಗೀತವನ್ನು ಮೂಲೆಗೆ ಕೊಡುವಂಥ ಕೆಲಸವನ್ನು ಮಾಡಿದವರು ಬಾತ್ಕಂಡೆ ಅವರು. ಹಾಗಾಗಿ ಬಾತ್ಕಂಡೆಯವರು ಏನು ಮಾಡಿದ್ರು ಅಂತಂದರೆ, ಈ ಶಾಸ್ತ್ರವನ್ನು ಈ ಗಾಯಕರಿಗೆ ಅಥವಾ ಈ ಸಂಗೀತ ಕ್ಷೇತ್ರ ಪ್ರಯೋಗಕ್ಕೆ ಅನುಕೂಲ ಮಾಡಿಕೊಟ್ರು. ಹಾಗಾಗಿ ಸ್ವರಲಿಪಿ ಇದೆಯಲ್ಲ, ಸ್ವರಲಿಪಿಗೆ ಬಾತ್ಕಂಡೆಯವರಿಗೆ ಪ್ರೇರಣೆ ಕೊಟ್ಟಿದ್ದು ರಾಗತರಂಗಿಣಿ. ಆನಂತರ ಅದಕ್ಕಿಂತ ಹಿಂದೆ ಈ ಲಘು ಗುರು ಸ್ವರಪ್ರಸ್ತರಾಗ್ತಿದ್ರಲ್ಲ, 2ನೇ ಶತಮಾನದಲ್ಲಿ ಪಿಂಗಲಾಚಾರ್ಯ ಮಾಡ್ದ ಅದನ್ನು. ವೇದದಲ್ಲಿ ಉದಾತ್ತ ಅನುದಾತ್ತ ಸ್ವರಗಳಿದ್ದು. 2ನೇ ಶತಮಾನ ಸ್ವಲ್ಪ ವಿಸ್ತಾರ ಮಾಡ್ದ ಅದನ್ನು. ಶ್ಲೋಕಗಳಿಗೆ ಲಘು ಗುರು, ಹಳೆಗನ್ನಡಕ್ಕೆಲ್ಲ ಲಘು ಗುರು ಪ್ರಸ್ತಾರ, ಸ್ವರಪ್ರಸ್ತ ಅಂತ. ಆನಂತರ ಬಂದಿದ್ದು ರಾಗತರಂಗಿಣಿ. ಅಲ್ಲಿ ತನಕ ಸ್ವರಲಿಪಿ ಇಲ್ಲ. ನಿಮಗೊಂದು ಸ್ಪಷ್ಟ ಹೇಳ್ತೇನೆ, ಸ್ವರಲಿಪಿ ಸ್ಪಷ್ಟವಾಗಿ ಇಲ್ಲದವರೆಗೆ ಸಂಗೀತದ ಪೀಳಿಗೆ ಹೋಗ್ಲಿಕ್ಕೆ ಭಾಳ ಕಷ್ಟ. ಅದು ಘರಾಣೆ ಇತ್ತು. ಘರಾಣೆ ಕಡೆ ಹೋದಾಗ ಬಾತ್ಕಂಡೆಯವರು ಬರೀತಾರೆ ಅದರೊಳಗೆ ಕ್ರಮಿಕ ಪುಸ್ತಕ ಮಾಲೆಯಲ್ಲಿ,
ಮನ್ಮಾನಿಸೇ ವ್ಯವಹಾರ ಕರ್ತೈತೆ ಅಂತ ಹಾಕ್ತಾರೆ ಘರಾಣೆಯವರು. ತಮ್ಮ ವಿದ್ಯೆ ಕೊಡ್ಲಿಕ್ಕೂ ತಯಾರಿಲ್ಲ ಅವರು, ತಾವೇ ಹೇಳಿ ಶ್ರೇಷ್ಠ, ಇನ್ನೊಬ್ರು ಕೇಳಬೇಡ್ರಿ, ಈ ಥರ ಇತ್ತು. ಅದನ್ನು ಹೊರಗಡೆ ತಗೊಬಂದು ಅದಕ್ಕೆ ಒಂದು ಸಂಗೀತ ಶಂಕರಾಚಾರ್ಯರು, ಸಂಗೀತ ವಿವೇಕಾನಂದರು ಆದರೂ ಬಾತ್ಕಂಡಿಯವರು ಅಂತೇಳಿ ಅವ್ರ ಯೋಗದಾನ ಅತ್ಯಂತ ಶ್ರೇಷ್ಠ. ಹಾಗಾಗಿ ಸ್ವರಲಿಪಿಗೆ ಲಕ್ಷಣಗೀತೆಗೆ ಕೊಟ್ಟಿದ್ದರಿಂದ ಸಂಗೀತ ಕ್ಷೇತ್ರದಲ್ಲಿ ಸರಿಸಮಾನವಾಗಿ ಸಂಗೀತ ಕ್ಷೇತ್ರ ಬೆಳೆದಿದೆ. ಹೌದು, ಖಂಡಿತ ಅದನ್ನು ನಾವು ಎಲ್ಲರೂ ಒಪ್ಪಲೇಬೇಕು. ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ, ಆದರೆ ಅವ್ರು ಕೊಟ್ಟಂಥ ಯೋಗದಾನ ನೋಡಿದ್ರೆ 90% ಯೋಗದಾನ ಇದೆ. 10ರಷ್ಟು ಕೆಲವರು ಮುಂದೆ ಅದು ವಿಮರ್ಶೆ ಎಲ್ಲ ಮಾಡ್ತಾರಲ್ಲ, ಹಿಂಗೆ ಮಾಡಬೇಕು, 10 ಥಾಟ್ ಬದಲಿಗೆ 12 ಥಾಟ್ ಮಾಡ್ಬೋದಿತ್ತು, 15 ಮಾಡ್ಬೋದಿತ್ತು, ಹಿಂಗೆಲ್ಲ ಹೇಳ್ತಾರೆ. ಅದು ಆದರೆ ಆ ವಾದ ವಿವಾದಕ್ಕೆ ಭೂಮಿ ಹಾಕೊಟ್ರಲ್ಲ ಅವರು ಬಾತ್ಕಂಡಿಯವರು. ಆಮೇಲೆ ಪಲುಸ್ಕರ್ ಅವರು, ದಿಗಂಬರ ವಿಷ್ಣು ದಿಗಂಬರ ಪಲುಸ್ಕರ್ ಅವರು ಸಂಗೀತ ಪ್ರಚಾರಕ್ಕೆ ಅನುಕೂಲ ಮಾಡಿಕೊಟ್ರು. ಸಾಮಾನ್ಯ ಸಮಕಾಲೀನ ಸ್ವಲ್ಪ ಆಮೇಲೆ ಬಂದವರು. ಹಾಗಾಗಿ ಭಾಳ ದೊಡ್ಡ ಕೊಡುಗೆ ಸಂಗೀತ ಕ್ಷೇತ್ರಕ್ಕೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ರಯೋಗ ಮುಂದುವರಿತು, ಭಾಳ ಮುಂದುವರಿತು, ಶಾಸ್ತ್ರ ಸ್ವಲ್ಪ ಹಿಂದೆ ಬಿತ್ತು. ಏನು ಕಾರಣ ಅಂತಂದರೆ ಒಂದು ಗ್ರಂಥಗಳ ಅಭಾವ ಕಾರಣ ಅನ್ನೋಕ್ಕಿಂತ ಈ ಕಲಿಸುವ ಶಿಕ್ಷಕರ ಮನೋಭಾವ ಮತ್ತಲ್ಲೇ ಬರ್ತಾನೆ. ಅಂದರೆ ಅವರು ಸ್ವಲ್ಪ ಈ ಘರಾಣೆ ಅಂದ ಈ ಕಡೆ ಬರಬೇಕಾದ್ರೆ ಒಮ್ಮೆಲೆ ಒಪ್ಕೊಂಡಿಲ್ಲ. ಆ ಸಂಕುಚಿತ ಮನೋಭಾವನೂ ಕಾರಣ ಆಯಿತು. ಯಾಕಂದರೆ ಪ್ರಯೋಗ ಬೇಕು, ಪ್ರಯೋಗನೇ ಬೇಕು ಅಂತಲ್ಲ, ಪ್ರಯೋಗನೂ ಬೇಕು, ಶಾಸ್ತ್ರ ಅನುಗುಣವಾಗಿ ಪ್ರಯೋಗ ಬೇಕು. ನಮ್ಮ ಇತ್ತೀಚಿನ ಸಿದ್ಧಾಂತ ಅದೇ. ಈಗ ಆ ಕಾಲ ಉಳಿದಿಲ್ಲ. ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡ್ರೆ ನಮಗೆ ಪ್ರಯೋಗ ಸಾಕಷ್ಟು ಸಿಗ್ತದೆ, ಶಾಸ್ತ್ರ ಕೂಡ ಸಿಗ್ತದೆ. ಆದರೆ ಶಾಸ್ತ್ರ ಗ್ರಂಥಗಳು ಸ್ವಲ್ಪ ಸಂಖ್ಯೆ ಕಡಿಮೆ ಆಯಿತು, ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ. ಕರ್ನಾಟಕೀಯ ಸಂಗೀತದಲ್ಲಿ 2 ಭಾಗ ಆದಮೇಲೆ ಅಲ್ಲಿ ಅನೇಕ ಗ್ರಂಥಗಳು, ಪ್ರಾಚೀನ ಗ್ರಂಥಗಳನ್ನು ಹೊಂದಿಸ್ಕೊಂಡ್ರು. ಈ ಭಾಗ ಆಗಿದ್ದೇನೆ ಮುಸ್ಲಿಮರು ಆಡಳಿತ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ, ಅಂದರೆ ಮೊಘಲರ ಕಾಲದಲ್ಲಿ ಸಾಮಾನ್ಯ ಅದೇ ಭಾರತೀಯ ಸಂಗೀತದ ವಿಭಜನೆ ಅಂತಾದದ್ದು 15ನೇ ಶತಮಾನದಲ್ಲಿ. ಸಾಮಾನ್ಯ ಆಗ ಅಮೀರ್ ಖುಸ್ರೋ ಬಂದ ಮೇಲೆ ಸ್ವಲ್ಪ ಜಾಸ್ತಿ, ಅಂದ್ರೆ ಮೊಘಲರ ಇದರಿಂದ ಅಲ್ಲಿ ಅದರಿಂದ ಭಾರತೀಯ ಸಂಗೀತ ಪಡೆದದ್ದೇ ಜಾಸ್ತಿ ಅಲ್ವಾ ಕಳ್ಕೊಂಡು. ಖಂಡಿತ ಹೌದು. ನಾ ಇದನ್ನು ಹೇಳ್ತೇನೆ, ಹಿಂದೂಸ್ತಾನಿ ಕರ್ನಾಟಕ ಪ್ರಶ್ನೆ ಅಲ್ಲ. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ಅತ್ಯಂತ ಸಹೃದಯಗಳಾಗಿ, ಗುಣಗ್ರಹಗಳಾಗಿ ಕರ್ನಾಟಕದವರು ಹಿಂದೂಸ್ತಾನಿ ರಾಗಗಳನ್ನು ಹಾಡಲಿ ಶುರು ಮಾಡಿದ್ದಾರೆ. ತಗೊಂಡು ಯಮನ್ ರಾಗ ಇಲ್ಲ ಕರ್ನಾಟಕದಲ್ಲಿ ತಗೊಂಡು ಹಾಡ್ತಾ ಇದ್ದಾರೆ. ಆಮೇಲೆ ಕರ್ನಾಟಕದವರು, ಹಿಂದೂಸ್ತಾನಿಯವರು ಕರ್ನಾಟಕ ಕೊಡ್ತಾ ಇದ್ದಾರೆ. ಈ ಸಮನ್ವಯ ಇದೆಯಲ್ಲ. ನಾನು ಮೊನ್ನೆ ಒಬ್ಬರು ವೀಣಾ ವಾದನ ಕೇಳಿದೆ, ಅವ್ರು ಹೇಳ್ತಾ ಇದ್ರು, ಇದು ಹಿಂದೂಸ್ತಾನಲ್ಲಿ ಹೀಗೆ ಹೇಳ್ತಾರೆ, ಇದು ಹೀಗಿದೆ ಪುರಿಯಾದನಾಶ್ರೀ ಅವ್ರು ಅದನ್ನು ವೀಣೆಯಲ್ಲಿ ಬಾರಿಸಿ ತೋರಿಸಿದ್ರು. ಅದನ್ನು ಇಷ್ಟು ಚೆನ್ನಾಗಿ ನನಗೆ ಹೌದಲ್ಲ. ಅವರು ಎಮ್ಟೆಕ್ ಅಂತ ಅವರು ಕಲಾವಿದರು, ಆದರೆ ಸ್ವೀಕಾರ ಮಾಡಿದ್ರಲ್ಲ. ಹಿಂದಿನ ಕಾಲದಲ್ಲಿ ಸ್ವೀಕಾರ ಮಾಡ್ತಿರ್ಲಿಲ್ಲ, ಅದನ್ನು ಒಳ್ಳೇದಿದ್ರು ಸ್ವೀಕಾರ ಮಾಡ್ತಿರ್ಲಿಲ್ಲ. ಹಾಗಾಗಿ ಬದಲಾದ ಕಾಲದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಈಗ ನಮಗೆ ಭೂಮಿ ಹದ ಆಗಿದೆ, ನೀರು ಮಣ್ಣು ಗೊಬ್ಬರ ಎಲ್ಲ ಚೆನ್ನಾಗಿದೆ. ನಾವು ಈ ಬೀಜ ಬಿತ್ತಬೇಕೀಗ, ಮುಂದೆ ಯಾವಾಗ ಸಸ್ಯ ಆಗ ವೃಕ್ಷ ಆಗ್ತದೆ. ನಾವು ಹಿಂಜರಿದ್ರೆ ಮುಂದೆ ಯಾವತ್ತೂ ಆ ಭೂಮಿ ಬರಡಾಗೇ ಇರ್ತದೆ, ಬೆಳೆಯೋದಿಲ್ಲ. ಹಾಗೆ ಇದನ್ನು ನಾವು ಸ್ವರ್ಣಯುಗ ಅಂತ ತಗೊಂಡು ಅದನ್ನು ಮುಂದುವರಿಸ್ಬೋದು ಅದನ್ನು. ಮತ್ತು ಇವತ್ತು ಇನ್ನೊಂದು ಇಂಟರ್ಡಿಸಿಪ್ಲಿನರಿ ಬಂದಿದ್ದರಿಂದ ಸಂಸ್ಕೃತ ಒಬ್ಬರು ಶಾಸ್ತ್ರ ಅಧ್ಯಯನ ಮಾಡಿದವನು ಸಂಗೀತದಲ್ಲಿ PhD ಮಾಡ್ತಾ ಇದ್ದಾನೆ, ಸಂಗೀತವನ್ನು ಸಂಸ್ಕೃತದಲ್ಲಿ ಮಾಡ್ತಾ ಇದ್ದಾನೆ. ಕಂಪ್ಯೂಟರ್ ಸೈನ್ಸ್ ಮಾಡಿದವನು ಸಂಸ್ಕೃತದಲ್ಲಿ PhD ಮಾಡ್ತಾ ಇದ್ದಾನೆ ಅಥವಾ ಸಂಗೀತದಲ್ಲಿ ಮಾಡ್ತಾ ಇದ್ದಾನೆ. ಇಂಥ ಅನೇಕ ವಿಷಯಗಳನ್ನು, ಅಂದರೆ ಆಧುನಿಕ ಸೌಲಭ್ಯವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅದು ಅವರಿಗೆ ಸಂಬಂಧಪಟ್ಟಿದ್ದು ಇದು ನಮ್ಮದು ಪ್ರಶ್ನೆ ಬರೋದಿಲ್ಲ. ಎಲ್ಲರಿಗೂ ಎಲ್ಲದೂ ಬೇಕು. ನಾವು ಕೊಡ್ಲಿಕ್ಕೆ ತಯಾರಿರಬೇಕು ಅಷ್ಟೇ. ಉದಾಹರಣೆ ಮನಸ್ಸಿನ ಕೊಡ್ಲಿಕ್ಕೆ ತಯಾರಿರಬೇಕು ಅಷ್ಟೇ ನಾವು. ನನಗೆ ನೀವು ಈ ಶಾಸ್ತ್ರವನ್ನು ನಾವು ಓದಿದ್ದು, ಸಂಸ್ಕೃತವನ್ನು ಇದು ಮಾಡಿದ್ದು ಅದೆಲ್ಲವೂ ಇದ್ದಾಗ ಅದೊಂದು ಧಾರ್ಮಿಕವಾದ ಆಚರಣಾತ್ಮಕ ಚೌಕಟ್ಟು ಅಂತ ಇರ್ತದಲ್ಲ, ಅದನ್ನು ನೀವು ಒಂದು 2 ಸಂದರ್ಭಗಳಲ್ಲಿ ಮೀರಿದ್ರಿ, ಅವನು ವಿವರಿಸಿ ನನಗೆ. ಒಂದು ಶಿಬಿರದಲ್ಲಿ, ಒಂದು ಆಧ್ಯಾತ್ಮಿಕ ಪ್ರವಾಸದಲ್ಲಿ ನಾನು ಪ್ರತಿ ವರ್ಷ ಅಂದರೆ ಶಿಬಿರ ಮಕ್ಕಳಿಗೆ 6, 7, 8 ತರಗತಿ ಮಕ್ಕಳಿಗೆ ಶಿಬಿರ, ವಸತಿ ಸಹಿತ ಶಿಬಿರ ಮಾಡ್ತೇವಲ್ಲ, ಆ ಮಕ್ಕಳಿಗೆ ಮುಗ್ಧತೆ ನಾವು ಕುಡಿತೇನೆ, ತಿಂತೇನೆ. ಆಧ್ಯಾತ್ಮಿಕ ಪ್ರವಾಸ ಇದೆಯಲ್ಲ, ಅಲ್ಲಿ ಯಾವುದೇ ಜಾತಿ ಸಮಾಜ ನಿರ್ಬಂಧ ಇಲ್ದೇ ನಾನು ಆನ್ಲೈನ್ ಕ್ಲಾಸ್ ಹೇಳಿ ಅವರಿಗೊಂದು ಶಾಸ್ತ್ರ ಕಲ್ತ ಮೇಲೆ ಅಥವಾ ಅಧ್ಯಯನ ಮಾಡಿದ್ಮೇಲೆ ಒಂದು ಪ್ರಯೋಗ ಬೇಕಲ್ಲ, ಒಂದು ವೇದಿಕೆ ಬೇಕಲ್ಲ, ಅದು ಆಧ್ಯಾತ್ಮಿಕ ಪ್ರವಾಸ. ಸರಿ, 7 ಪ್ರವಾಸ ಆಗಿದೆ ಈಗ. ಆಧ್ಯಾತ್ಮಿಕ ಪ್ರವಾಸ ಅಂದ್ರೆ ಅಲ್ಲಿ ಹೋದಾಗ ಅವರು ತಾವು ಮನೆ ಸಂಸಾರ ಎಲ್ಲ ಮರ್ತ್ಬಿಡ್ಬೇಕು. ಅವರಿಗೆ ನಾನು ಏನು ಹೇಳ್ಕೊಟ್ಟಿದ್ದೇನೆ, ಸ್ತೋತ್ರಗಳನ್ನು ಸಂಗೀತದಲ್ಲಿ ಹೇಳೋದು, ಆಮೇಲೆ ಅಲ್ಲಿ ಆ ವಿಶೇಷತೆ ಹೇಳೋದು, ಅದನ್ನು ಅಧ್ಯಾತ್ಮ ಮುಖವಾಗಿ ಹೇಳ್ತೇನೆ. ಬರೇ ಧಾರ್ಮಿಕ ಹಿನ್ನೆಲೆಯಲ್ಲಿ ಅಥವಾ ಕರ್ಮ ಸಿದ್ಧಾಂತ ಕೇಳೋದಿಲ್ಲ, ಅಧ್ಯಾತ್ಮ ಮುಖವಾಗಿ ಹೇಳ್ತೇನೆ. ಅಂಥ ಸಮಯದಲ್ಲಿ ನಾವು ಬಿಡಲೇಬೇಕು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ನಾನು 2 ಘಟನೆ ಹೇಳ್ತೇನೆ ವಿದ್ಯಾರ್ಥಿಗಳು ಕೊಟ್ಟಂಥ ವಿಷಯದಲ್ಲಿ. ಒಬ್ಬನು ರವಿ ಹಿರೇಮಠ ಅಂತೇಳಿ, ನಾನು ಹೆಸರು ಉಲ್ಲೇಖ ಮಾಡಲೇಬೇಕು ಅದನ್ನು. ಅವನು
ದಿವ್ಯಾಂಗ, ನಮ್ಮ ಮೋದಿಯವ್ರ ಹೊಸ ಹೆಸರು ದಿವ್ಯ ಚೇತನ, ದಿವ್ಯಾಂಗ ಅಂತ ಹೆಸರಿಟ್ಟಿದ್ದಾರೆ ಅವರನ್ನು. ಅಂಧ ವಿದ್ಯಾರ್ಥಿ, ಬೇರೆ ಏನೋ ಶಬ್ದದಿಂದ ಹೇಳ್ತಾ ಇದ್ರು ಅದನ್ನು, ಅಂಗವಿಕಲತೆ ಆ ಥರ ಶಬ್ದ ಬಿಟ್ಟು ಸ್ವಲ್ಪ ಅದಕ್ಕೆ ಒಂದು ಒಳ್ಳೆಯ ಇದನ್ನು ಶ್ರೇಷ್ಠ ಹೆಸರು ಕೊಟ್ಟಿದ್ದಾರೆ. ರವಿ ಹಿರೇಮಠನ ತಂದೆ ನಾಗರಾಜ ಹಿರೇಮಠ, ಅವ್ರಿಗೆ ಕೂಡ ಕಣ್ಣಿಲ್ಲ, ಇಬ್ಬರು ಕಣ್ಣಿಲ್ಲದೆ ಇರುವವರು. ಅವರಿಗೆ ನನ್ನ ಕಡೆ ಅವನು 6-7ನೇ ವರ್ಷಕ್ಕೆ ಸಿಕ್ಕಿದವನು. ಒಂದು 10 ವರ್ಷ ಅವನಿಗೆ 2 ಸಂಸ್ಕೃತ ಮತ್ತು ಸಂಗೀತ ಧಾರ ಇರದೆ. ಇಲ್ಲಿ ಮಾನವೀಯತೆ ಭಾಳ ಮುಖ್ಯ ಆಗಿತ್ತು ಇಲ್ಲಿ. ಆಮೇಲೆ ಮತ್ತೊಬ್ಬರು ಯಾರು ಅರ್ಮಾ ಖಾನ್ ಅಂತ, ಅವಳು ಹಮೀದ್ ಖಾನ್ ಅವರ ಮಗಳು, ಅವಳು ಸಂಸ್ಕೃತ ಕಲಿಬೇಕು ನನ್ನ ಕಡೆ ಬರ್ತಾಳೆ ಅದೇ ಪಾಠಶಾಲೆಯಲ್ಲಿ. ಸುಭಾಷಿತ, ಭಗವದ್ಗೀತೆ ಎಲ್ಲ ಕಲಿತು ಆಮೇಲೆ ಅನೇಕ ಪ್ರವಾಸ ಕೂಡ ಬಂದಿದ್ಲು. ಹಾಗಾಗಿ ಇಲ್ಲಿ ಜಾತಿ, ಪಂಥ, ಮತ ಎಲ್ಲ ಬಿಟ್ಟು ಮಾನವೀಯತೆನ ಇಟ್ಕೊಂಡು ಮುಂದಿನ ಪೀಳಿಗೆಯಿಂದ ಪೀಳಿಗೆಗೆ ಒಂದು ಸಂಸ್ಕಾರ ಸಿಗಬೇಕು ಅನ್ನೋದು ಇಟ್ಕೊಂಡು ನಾನು ಬಹಳ ಈ ಥರ ಪ್ರಯತ್ನ ಮಾಡಿದ್ದೇನೆ, ಸಫಲ ಆಗಿದ್ದೇನೆ, ನನಗೆ ಯಶಸ್ಸು ಕೂಡ ಸಿಕ್ಕಿದೆ. ಈಗ ನನ್ನ ಶಿಷ್ಯರು ಚಾಲೆಂಜಾಗಿ ತಗೊಂಡು ಅಂಥವನಿಗೆ ಪಾಠ ಹೇಳ್ತಾ ಇದ್ದಾರೆ. ಈಗ ನನ್ನ ಶಿಷ್ಯರು ಪ್ರಶಿಷ್ಯರೆಲ್ಲ ಹೇಳ್ತಾ ಇದ್ದಾರೆ. ಇದು 2 ಘಟನೆ ಏನು ತೋರಿಸ್ತದೆ ಅಂತಂದರೆ, ನಾವು ಸಹೃದಯಗಳಾಗಿದ್ದರೆ, ನಾವು ಗುಣಗ್ರಹ ಆಗಿದ್ದರೆ, ಸಮಾಜಾಭಿಮುಖಿ ಆಗಿದ್ದರೆ, ಅಧ್ಯಾತ್ಮ ಆರಾಧನೆ ಮಾಡ್ತಾನೆ ಅಥವಾ ವೇದ ಉಪಾಸನೆ ಮಾಡ್ತಾನೆ, ಧರ್ಮ ಉಪಾಸನೆ ಮಾಡ್ತಾನೆ, ಸಮಾಜಕ್ಕೆ ಸಾಕಷ್ಟು ಕೊಡ್ಬೋದು. ನಾವು ಚಾಣಕ್ಯ ಆಗಬೇಕು, ಸಮಾಜ ಸಂಘಟನೆಯಲ್ಲೂ ನಾವು ಆಗಬೇಕು. ಅದಕ್ಕೆ ಹೇಳ್ದಲ್ಲ, ಪ್ರತಿಯೊಬ್ಬನು ಪ್ರತಿನಿತ್ಯ 4 ಆರಾಧನೆ ಮಾಡಬೇಕಂತೆ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯನೇ ಆಗು, ಏನಾದರೂ ಆಗು, ಮೊದಲನೇ ಮಾನವನಾಗು ಅಂತ ಹೇಳ್ದಂಗೆ ಒಬ್ಬ ಮನುಷ್ಯ ಪ್ರತಿನಿತ್ಯ 4 ಆದರೆ ಅವನು ಪರಿಪೂರ್ಣ ವ್ಯಕ್ತಿತ್ವ ಪಡ್ಕೊಂಡು ಸಮಾಜಕ್ಕೆ ಅನುಕೂಲ ಆಗ್ತದೆ. ನಾವು ಒಂದೊಂದೇ ಶ್ರೇಷ್ಠ ಅಂತ ಹೋದರೆ ಅದಾಗೋದಿಲ್ಲ. ಹಾಗಾಗಿ ನಾನೊಬ್ಬನು ವೈದಿಕನಾಗಿ, ನಾನು ಸನಾತನ ಧರ್ಮವನ್ನು ಪಾಲನೆ ಮಾಡೋನಾಗಿ, ನನ್ನಿಂದ ಸಮಾಜಕ್ಕೆ ಉಳಿದವ್ರು ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ನಾನು ಕೊಟ್ಟಿದ್ದೇನೆ ಅಂತ ನನಗೆ ಇದಿದೆ, ಅಂದರೆ ತೃಪ್ತಿ ಇದೆ, ನನಗೆ ಕೊಡಬಹುದು ಅಂತ. ಇಲ್ಲಾಂದ್ರೆ ನಾನು ಶುಷ್ಕ ಪಾಂಡಿತ್ಯ, ಬೇರೆ ಪಾಂಡಿತ್ಯ 2 ರೀತಿ ಇದೆ, ಸಹೃದಯ ಪಾಂಡಿತ್ಯ ಮತ್ತು ಶುಷ್ಕ ಪಾಂಡಿತ್ಯ ಅಂತ. ಶುಷ್ಕ ಪಾಂಡಿತ್ಯ ಇರೋರು ಸಮಾಜದೊಳಗೆ ವಿಷಬೀಜನ ಬಿತ್ತಾ ಇರ್ತಾರೆ, ಅದು 10 ವರ್ಷದ ನಂತರ ಸಮಾಜಕ್ಕೆ ಗೊತ್ತಾಗ್ತದೆ, ಓ ಇದು ಸರಿಯಲ್ಲ ಹೇಳಿದ್ದು ಅಂತ. ನಾನು ಅದನ್ನೆಲ್ಲ ನಿವಾರಣೆ ಮಾಡಿ ಸಹೃದಯ ಪಾಂಡಿತ್ಯ ಸಮಾಜಕ್ಕೆ ತೋರಿಸ್ಬೇಕು ಮತ್ತು ಸಾಕಷ್ಟು ಜನ ತಯಾರು ಮಾಡಬೇಕು. ಉದಾಹರಣೆಗೆ ವೇದಗಣಿತ ಉತ್ತರ ಕನ್ನಡದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ವೇದಿಕ್ ಮ್ಯಾಥಮೆಟಿಕ್ಸು. ನಾನು ಅದನ್ನು ಅಭಿಯಾನ ತಗೊಂಡು 4-5 ಜನ ತಯಾರು ಮಾಡಿದೆ. ಮಹಾಬಲ ಅಂತ ಅಲ್ಲಿ ಗೋವಾದಲ್ಲಿದ್ದಾನೆ. ಆಮೇಲೆ ಸುಮಂಗಲ ದಾಂಡೇವಾಲೆ ಅಂತೇಳಿ ಧಾರವಾಡದಲ್ಲಿ ಈಗ ಕರ್ಷ ಅಂತ ವೇದಗಣಿತ ಅಂತ ಸಂಸ್ಥೆನೇ ಆರಂಭ ಮಾಡಿದ್ರು. ನಾವು ಮಾಡಿದ್ದು ಸಣ್ಣ ಕೆಲಸ, ಆದರೆ ಅದು ಎಷ್ಟು ದೊಡ್ಡ ವೃಕ್ಷ ಆಯಿತು ಈಗ ಅಂತಂದರೆ, ಇಡೀ ಎಲ್ಲ ಕಡೆ ವೇದಗಣಿತದ ಈಗ ಪ್ರಸಾರ ಆಗ್ತಾ ಇದೆ. ನೋಡಲಿಕ್ಕೆ ಸಣ್ಣ ವಿಷಯ ಅಂತ ಅನಿಸ್ತದೆ ಈ ಥರದ್ದು. ಹಾಗಾಗಿ ಅನೇಕ ಘಟನೆಗಳಿವೆ, ಆದರೆ ಮುಖ್ಯ 2 ಘಟನೆ ನಾನು ಇದನ್ನು ಹೇಳಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾರಾದರೂ ಎಂಥವರಿಗೆ ಸಂಸ್ಕೃತ ಕಲಿಯಬೇಕು, ಸಂಗೀತ ಕಲಿಯಬೇಕು ಅಂತಿದ್ರೆ ಅದಕ್ಕೆ ನಾವು ತಯಾರಾಗಿದ್ದೇವೆ. ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಿದ್ದು, ಈ ಜಗನ್ನಾಥ ಪಂಡಿತನ ಗಂಗಾ ಲಹರಿ ಮತ್ತು ಗಂಗೆಗೆ ಸಂಬಂಧಪಟ್ಟ ಹಲವು ಸಂಗತಿಗಳನ್ನು ನೀವು ಏಕೀಕರಣ ಮಾಡಿದರೆ, ಸ್ತೋತ್ರಗಳನ್ನು ಮಾಡಿದ್ದಾರೆ. ಏನು ವಿಶೇಷ ಅದರದ್ದು? ಹೌ ದೇ ಡಿಫರ್ ಫ್ರಮ್ ಈಚ್ ಅದರ್? ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಇಟ್? ಗಂಗಾ ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ, ಇಡೀ ಭಾರತೀಯ ಸಂಸ್ಕೃತಿಯನ್ನು ಏಕತೆ ಮಾಡುವಲ್ಲಿ ಅಥವಾ ಒಂದು ಮಾಡುವಲ್ಲಿ ಕೆಲವು ಅಂಶಗಳಿವೆ. ನಾನೊಂದು 5-6 ಆಯ್ಕೆ ಮಾಡ್ಕೊಂಡಿದ್ದೇನೆ. ಅಂದರೆ ಎಲ್ಲ ಮತಪಂಥದವರು ಬೇಕಾಗಿರುವಂಥ ವಿಷಯ ಇದು. ಉದಾಹರಣೆ ಕುಂಕುಮ, ಶುದ್ಧ ಕುಂಕುಮ ಹೇಗೆ ತಯಾರು ಮಾಡಬೇಕು ಅದ್ರ ಬಗ್ಗೆ ಒಂದು ಆಂದೋಲನನೇ ಮಾಡಿದೆ. ಈ ಕುಂಕುಮ ಎಲ್ಲರಿಗೂ ಬೇಕು. ಇದು ಇಡೀ ಭಾರತದ ಸಂಸ್ಕೃತಿಯನ್ನು ಒಂದು ಮಾಡುವಲ್ಲಿ ಕುಂಕುಮದ ಪಾತ್ರ ಬಹಳ ಇದೆ. ಅಂದರೆ ಒಬ್ರಿಗೊಬ್ರಿಗೆ ಸಂಪರ್ಕ ಇಲ್ಲ, ಅನುಕೂಲ ಇಲ್ಲ, ಆದರೂ ಎಲ್ಲರೂ ಆಚರಣೆ ಮಾಡ್ತಾರೆ. ಗಂಗೆಯನ್ನು ವಿರೋಧ ಮಾಡೋರು ಯಾರಿದ್ದಾರೆ? ಬಿಸ್ಮಿಲ್ಲಾ ಖಾನ್ ಅವರಿಗೆ ಅಮೆರಿಕದಲ್ಲಿ ಸೈಟ್ ಕೊಡ್ತೇವೆ ಬನ್ನಿ ಅಂತ ಹೇಳಿದಾಗ ಅಲ್ಲಿ ಗಂಗೆ ಹರಿಯೋದಿಲ್ಲ ಅಂತ ಹೇಳಿದ್ರಂತೆ ಅವರು. ಅವ್ರು ಕೊನೆ ತನಕ ಗಂಗಾ ಸನ್ನಿಧಿಯಲ್ಲಿ ಇದ್ರಂತೆ. ಗಂಗೆ ಯಾರಿಗೆ ಬೇಡ? ಹಾಗಾಗಿ ಆ ಗಂಗೆ ಎಂಬಂಥ ಒಂದು ಸಂಸ್ಕೃತಿಯ ಏಕತೆಗೋಸ್ಕರ, ಸಂಸ್ಕೃತಿಯ ಐಕ್ಯಕ್ಕೋಸ್ಕರ ನಾನು ಆ ವಿಷಯ ಹಾಕ್ಕೊಂಡು ಒಂದು ಅಭಿಯಾನ ಮಾಡಿ ಗಂಗಾ ಲಹರಿ, ಆಮೇಲೆ ಗಂಗಾಷ್ಟಕ ಇದನ್ನೆಲ್ಲ ಆಯ್ಕೆ ಮಾಡಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ 500-600 ಮಹಿಳೆಯರಿಗೆ ಎಲ್ಲರಿಗೂ ಅದನ್ನು ಹೇಳಿಕೊಟ್ಟು ಒಂದು ಸಮಾರೋಪನ ಕೂಡ ಮಾಡಿ, ಆಮೇಲೆ ಒಂದು ಆರತಿ ಪದ್ಯ ಬೇಕು ಒಂದು ಸಂಸ್ಕೃತದಲ್ಲೇ ಅದನ್ನು ಮಾಡಿದ್ದೇನೆ. ಸಂಸ್ಕೃತದಲ್ಲೇ ಮಾಡಿಕೊಟ್ಟೆ, ಅತ್ಯಂತ ಸರಳ ಸಂಸ್ಕೃತದಲ್ಲಿ. ಜಯ ಗಂಗೆ ಭಾಗೀರಥಿ ಹರ ಗಂಗೆ ಭಾಗೀರಥಿ. ಆ ಗಂಗೆ ಎಲ್ಲ ಚಿತ್ರಣವನ್ನು ಆರತಿ ಹಾಡಲ್ಲಿ ಹಾಕಿದ್ದೇನೆ. ಹಿಮಕುಲ ಮಾಲ ನಿರ್ಮಲ ಸಲೀಲ ಅಪಾರ ಮಹಿಮಾ ತರಂಗಿಣಿ ಜಗದಾಧಾರ ತವ ಜಲಧಾರ
ಅಮೃತ ಮಧುರ ಕಾಂತಿಮತಿ ಜಯ ಗಂಗೆ. ಕೊನೆ ಚರಣದಲ್ಲಿ ಜಗನ್ನಾಥ ಕವಿವಾಣಿ ಜಗತಿ ಬಹುವಿಖ್ಯಾತ ಗಂಗಾಲಹರಿ ಭಾರತ ಭೂಷೆ ಸುರಧುನಿ ಭಗವತಿ ಮಾಮವ ಜನನಿ ಹರಗಂಗೆ ವರಗಂಗೆ ಜಯ ಗಂಗೆ. ಇದನ್ನು ಆರತಿ ಹಾಡನ್ನು ಸಂಸ್ಕೃತದಲ್ಲೇ ಆ ಸಮಯದಲ್ಲಿ ಇಡೀ ದೇಶಕ್ಕೆ ಸಿಗಲಿ ಅಂತ ಮಾಡಿದ್ದೇನೆ. ಇನ್ನೊಂದು ಮುಖ್ಯ ಅಂತಂದ್ರೆ ಮಂಗಲಾಷ್ಟಕ ಒಂದು ಪುಸ್ತಕನ ಮಾಡಿದ್ದೇನೆ. ಅದು ಹಿಂದಿಲೂ ಮಾಡಿದ್ದೇನೆ, 3-4 ಪುಸ್ತಕ ಹಿಂದಿಲಿ ಬಂತು. ಇಡೀ ಉತ್ತರ ಭಾರತದಲ್ಲಿ ಈ ಮಂಗಲಾಷ್ಟಕ ಅದು ಕೇವಲ ವಿವಾಹ ಮತ್ತು ಉಪನಯನ ಸೀಮಿತ, ಅದನ್ನು ಹೊರಗಡೆ ತಗೊಬಂದೆ, ಸಂಗೀತ ಕ್ಷೇತ್ರ ತಗೊಬಂದೆ. ಅದನ್ನು ಶುಭಾಶಂಸನೆ ಹುಟ್ಟಿದ ದಿವಸದಲ್ಲಿ ಹೇಳ್ಬೋದು. ಅದನ್ನು ಈ ಥರ ಮಾಡಲಿಕ್ಕೆ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಮೊನ್ನೆ ಅಷ್ಟೇ ಬಿಡುಗಡೆ ಆಯಿತು. ಅದನ್ನು ಹಿಂದಿಲಿ ಮಾಡಿದೆ. ಇಡೀ ಉತ್ತರ ಭಾರತಕ್ಕೆ ಒಂದು ಸಂದೇಶ ಹೋಗಲಿ. ಇಂಥ ಅನೇಕ ವಿಷಯಗಳು, ಅದ್ರೊಳಗೆ ಗಂಗೆ ಬರ್ತಾಳೆ, ಕುಂಕುಮ ಬರ್ತದೆ, ಈ ಥರ ಮಂಗಲಾಷ್ಟಕ ಬೇರೆ ಬೇರೆ ವಿಷಯಗಳು ಸಾಮೂಹಿಕವಾಗಿ ಎಲ್ಲರೂ ಒಪ್ಪಬೇಕಾದಂಥ ವಿಷಯವನ್ನು ಸಂಗ್ರಹ ಮಾಡಿದ್ದೇನೆ. ಅದನ್ನು ಅದ್ರ ಬಗ್ಗೆ ಲಕ್ಷ್ಯ ಜಾಸ್ತಿ ಕೊಟ್ಟಿದ್ದೇನೆ. ನನಗೆ ಈ ಶಂಕರರ ಸೌಂದರ್ಯ ಲಹರಿ ಮತ್ತು ಬೇರೆ ಗ್ರಂಥಗಳಿಗೆ ಕೂಡ ಅವುಗಳ ಜೊತೆ ಕೂಡ ವರ್ಕ್ ಮಾಡಿದ್ದಾರಲ್ಲ, ಪ್ರಕಟಿಸಿದಾರಲ್ಲ. ಹೌದು. ಏನಂದು ಈ ಶಂಕರರನ್ನ ಯಾವ ರೀತಿಯಿಂದ ಪುನರ್ ಪ್ರಸ್ತುತಪಡಿಸೋ ಕೆಲಸ ಅದು? ಇಲ್ಲ, ನಾನು ಶಂಕರಾಚಾರ್ಯದಷ್ಟೇ ತಗೊಂಡಿಲ್ಲ. ಮಧುರಾಷ್ಟಕ ನಾನು ವಲ್ಲಭಾಚಾರ್ಯ ತಗೊಂಡಿದ್ದೇನೆ. ಹಳೆಯ ಸ್ತೋತ್ರಗಳನ್ನು ತಗೊಂಡು ಅದರೊಳಗೆ ಮೂಲ ಪದಚ್ಛೇದ ಮತ್ತು ಇದು ಮಾಡಿ ರಾಗ ಸಂಯೋಜನೆ ಮಾಡಿದೆ. ನಾನು ರಾಗ ಸಂಯೋಜನೆ ಮಾಡಿದ್ದನ್ನು ಭಾಳ ಜನ ಇಷ್ಟಪಟ್ಟರು. ಹಾಗಾಗಿ ನಾವು ಮತ್ತೊಂದೇಂದ್ರೆ ಧ್ವನಿ ಮುದ್ರಿಕೆ ಮಾಡ್ತೇವೆ. ಅದನ್ನ ಈಗ MP3 ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಅದನ್ನು ಹಾಗೆ ಮಾಡಿದ್ರಿಂದ ಪದಚ್ಛೇದ ಸಹಿತವಾಗಿ ಶಿವಾನಂದ ಲಹರಿ ಮಾಡಿದೆ, ಗಂಗಾ ಲಹರಿ ಮಾಡಿದೆ. ಗಂಗಾ ಲಹರಿ ಇತ್ತೀಚೆಗೆ ಅದಕ್ಕೆ ಅನೇಕ ಈ ಶ್ಲೋಕಗಳಲ್ಲಿ ಇಷ್ಟು ಫಲ ಹಾಗೆ ಹೀಗೆಲ್ಲ ಹೇಳ್ತಾರೆ. ನಾನು ಅದಕ್ಕಿಂತ ಜಾಸ್ತಿ ನೀವು ಮನಸ್ಸಿನ ಆನಂದಕ್ಕೋಸ್ಕರ, ಉಚ್ಚಾರಣೆ ಸೌಷ್ಠಕ್ಕೋಸ್ಕರ ರಾಗದಲ್ಲಿ ಹಾಡಿ ಅದನ್ನು. ಆಗ ನಿಮಗೆ ಮನಸ್ಸಿಗೆ, ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಶಿಶುರ್ವೆ ಎತ್ತಿ ಪಶುರ್ವೆ ಎತ್ತಿ ವೇತ್ತಿ ಗಾಂಧ್ರ ಸಂಪಣಿ. ಆ ಶಿಶುವಿಗೆ ಸಂತೋಷ ಆಗಬೇಕಾದ್ರೆ ಯಾರಿಗಾಗೋದಿಲ್ಲ. ಹಾಗೆ ಭಗವದ್ಗೀತೆನೂ ಪ್ರತಿ ರಾಗಕ್ಕೂ, ಪ್ರತಿ ಅಧ್ಯಾಯಕ್ಕೂ ಪ್ರತಿ ರಾಗವನ್ನು, ಬೇರೆ ಬೇರೆ ರಾಗವನ್ನು ನಾನು ಹೇಳಿದ್ನಲ್ಲಾಗಲೇ ರವಿ ಹಿರೇಮಠವನ್ನು ಹೇಗೆ ಮಾಡಿದೆ ಅಂತಂದರೆ, ಕೆಲವು ಜನ ಹೇಗೆ ಮಾಡಿದೆ ಅಂದರೆ, ಇಲ್ಲಿ 18 ರಾಗ, ಇಲ್ಲಿ 18 ಅಧ್ಯಾಯ. ಈ ಚೀಟಿಲಿ ಯಾವ ರಾಗ ಬರ್ತದೋ, ಇಲ್ಲಿ ಯಾವ ಅಧ್ಯಾಯ ಬರ್ತದೋ ಆ ರಾಗದಲ್ಲಿ ಹೇಳಬೇಕು ಅವರು. ಇಷ್ಟು ತಯಾರು ಮಾಡಿದ್ದೇನೆ. ಆಮೇಲೆ ಗೀತಾವಧಾನ ಅಂತ ಮಾಡಿದ್ವಿ. ಹೀಗಾಗಿ ಒಂದೊಂದು ಪುಸ್ತಕವೂ ಕೂಡ ನಾನು ಮಾಡಿದ್ದು ಸುಮಾರು 40 ಪುಸ್ತಕ ಮಾಡಿದ್ದೇನೆ. ಧ್ವನಿ ಮುದ್ರಿಕೆ ಬೇರೆ. ಆಮೇಲೆ ಪುರಾಣಿಕ ಮಠ ಅವರದ್ದು 80 ವರ್ಷಕ್ಕೆ ಒಂದು ನಾದಚಂದ್ರ ಅಂತ ಒಂದು ಸ್ವರ್ಣ ಸಂಚಿಕೆನೂ ಮಾಡೋ ಸಂದರ್ಭ ಬಂತು. ಅನೇಕ ಸಂಗೀತಗಾರನ ಅಂತ ಹೇಳ್ಕೊಂಡಿದ್ದಿದೆ. ನಾನು ಎಷ್ಟು ಬೇಕಾದ್ರೂ ಹಾಡ್ತೇನೆ, ನಾನು ಬರೀಲಿಕ್ಕೆ ಬರೋದಿಲ್ಲ, ನಾನು ವಿಷಯ ಹೇಳ್ತೇನೆ, ನೀವೇ ಬರೆದ್ಬಿಡಿ ಅಂತ ನಾನೇ ಕಡೆ ಬೇರೆ ಬೇರೆ ಆ್ಯಂಗಲಲ್ಲಿ ಅವ್ರ ಬಗ್ಗೆ ಲೇಖನಗಳನ್ನು ಸಂಗ್ರಹ ಮಾಡೋ ಒಂದು ಪುಸ್ತಕ ಮಾಡಿದ್ದೇನೆ. ಇದು ಒಂದೊಂದು ಗ್ರಂಥವೂ ಕೂಡ ಒಂದೊಂದು ಘಟನೆ ಅಥವಾ ಒಂದೊಂದು ಅದ್ರ ಹಿಂದೆ ಪರಿಶ್ರಮ. ಅದಕ್ಕಿಂತ ಮುಖ್ಯವಾಗಿ ನಾನು ಒಮ್ಮೊಮ್ಮೆ ಪೂರ್ವಾವಲೋಕನ ಮಾಡಿದಾಗ, ಮುಂದೆ ಹೋದಾಗ ನಾನು ಇಷ್ಟೆಲ್ಲ ನಾನೇ ಮಾಡಿದೇನೋ ಒಂದು ಸಂದೇಹನೂ ಬರ್ತದೆ. ಆಮೇಲೆ ಎದೆ ತಡ್ಕೊಳ್ಳುವಂಥ ವಿಷಯನೂ ಇರ್ತದೆ. ಉದಾಹರಣೆಗೆ ನಾನು ಕತ್ತಗಾಲಿಗೆ ಹೋದ್ಮೇಲೆ ಧಾರವಾಡ ಬಿಟ್ಟು ಅನೇಕ ಜನ ಹೇಳಿದ್ರು, ಸರಿ ಹೋದ್ರಿ? ಅದು ಅನೇಕ ಜನ ಅಂದರು, ಯಾಕೆ ಹೋದ್ರಿ, ಧಾರವಾಡ ಇದಾಯ್ತಲ್ಲ ಅಂತ. ರಾಮಕೃಷ್ಣ ಪರಮ ಇದು ಸ್ವಾಮಿಗಳು ಹೇಳ್ತಾ ಇದ್ರು, ಧಾರವಾಡದವರು ವಿಜಯಾನಂದ ಸರಸ್ವತಿಗಳು, ಧಾರವಾಡದಲ್ಲಿ ಆಗುವಂಥ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮದ 30% ಗಣಪತಿ ಭಟ್ರ ಕೊಡುಗೆ ಇದೆ, ಬಿಟ್ಟು ಹೋಗ್ತಾ ಇದ್ದಾರೆ. ಅದು ಪರವಾಗಿಲ್ಲ, ನಾನು ಹೋಗಿದ್ದೆ ಅವ್ರ ಊರಿಗೆ, ಅಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತಂದರೆ. ನನಗೆ ನಗರದಲ್ಲಿ ಸಾಕಷ್ಟು ಆಯಿತು, ಹಳ್ಳಿಯಲ್ಲಿ ಸ್ಥಿತಿ ನೋಡಿದೆ ಕೆಲವು ಕಡೆ. ಸರಿ, ನಮ್ಮೂರಿಗೂ ಏನೋ ಒಂದು ದಣಿಗೆ ಕೊಡಬೇಕು ಅಂತ ಹೇಳಿ ಹೋಗಿ ನಾನು ಬಿಟ್ಟು ಹೋದಾಗ ಅನೇಕ ಜನ ಇದು ಮಾಡಿದ್ರು, ಬೇಸರ ಪಟ್ಟರು. ಆದರೆ ಕೆಲವೊಬ್ರು ಹೇಳಿದ್ರು, ಒಂದು ಕಡೆ ಅಂಟ್ಕೊಂಡಿಲ್ಲ ನೀವು, ಹೇಗಾದರೂ ಸರಿ ತಯಾರಿದ್ದೀರಲ್ಲ, ಅದು ಭಾಳ ಮುಖ್ಯ ಇದೆ, ಇದು ಉಳಿದವ್ರು ಕಲಿಬೇಕು ಅಂತ ಹೇಳಿದ್ರು. ಅದನ್ನು ಹೋದ್ಮೇಲೆ ನನ್ನ ವಿದ್ಯೆ, ನನ್ನ ವಿದ್ವತ್ತು, ಕಲೆ ಯಾರಿಗೂ ಬೇಡ. ಅವರಲ್ಲಿ ಸ್ವಲ್ಪ ಇದಿತ್ತು, ಅದರಲ್ಲಿ ಹೇಳಿದ್ನಲ್ಲ ಒಂದು 20 ವರ್ಷ ಹಿಂದಿತ್ತು ಅಂತ, ರಾಜಕೀಯವಾದಂಥದ್ದು, TV ದುರುಪಯೋಗ, ವ್ಯಸನಿಗಳು. ಹೌದಲ್ಲ, ಹಾಗಾದ್ರೆ ಹೇಗೆ ನನ್ನ ಮಾತು ಹೇಗಿಡಬೇಕು, ನಾನಿಲ್ಲಿ ಹೇಗೆ ಬೀಜ ಹಾಕಿ ಸಸ್ಯ ಮಾಡಬೇಕು ಅಂತೇಳಿ ಒಂದು ಉಪಾಯ ಬಂತು. ಏನಂತಂದರೆ, ಆ ಊರಲ್ಲಿ 50 ವರ್ಷದಿಂದ ಆಗದೇ ಇರುವಂಥ ಒಂದು ಕೆಲಸ ಮಾಡಿಸ್ಕೊಟ್ಟೆ, ಒಂದು ಸೇತುವೆ ಮಾಡಿಸ್ಕೊಟ್ಟೆ. ನನಗೆ ಆಗ ಸ್ವಲ್ಪ ಸಂಸ್ಕೃತ ಭಾರತಿಯಲ್ಲಿ ಕೆಲಸ ಮಾಡಿದ್ರಿಂದ ಪರಿಚಯ ಇತ್ತು ಕೆಲವೊಬ್ಬರ ರಾಜಕಾರಣಿಗಳು. ಅವ್ರಿಗೆ ಸಾತ್ವಿಕ ಪ್ರಭಾವ ಬೀರಿ, ಲಂಚ ಇಲ್ದೇ ಬೇರೆ 1 ಕೋಟಿ ರೂಪಾಯಿ ಸೇತುವೆ ಕಟ್ಸ್ಕೊಟ್ಟೆ. ಅದಕ್ಕೆ ಹೆಸರು, ಅದು ಯಾವುದೋ ಪಕ್ಷದ ಹೆಸರು ಅಥವಾ ನನ್ನ ಹೆಸರು ಇಡ್ಬೋದಿತ್ತು, ಆದರೆ ನಾನು ಸಂಸ್ಕೃತ ಸೇತುವೆ ಹೆಸರಿಟ್ಟಿದ್ದೇನೆ ಅದಕ್ಕೆ. ಆಮೇಲೆ ಕೆಲವು ನಾನೇ ನಿಂತು ನನ್ನ ನಿವೃತ್ತಿ ವೇತನ ಹಾಕಿ ರಸ್ತೆ ಎಲ್ಲ ಮಾಡಿಕೊಟ್ಟೆ. ಹಾಗಾಗಿ ಅದಾದಮೇಲೆ ಊರವರಿಗೆ ಒಂದು ಭರವಸೆ ಬಂತು, ಓಹೋ ವ್ಯಕ್ತಿಲಿ ಏನು ಮತ್ತೇನೋ ಇದೆ, ನೋಡ್ಲಿಕ್ಕೆ ಹಿಂಗೆ ಕಾಣ್ತಾರೆ ಸರಳವಾಗಿ, ಆದರೆ ಭಾಳ ಇದೆ ಅಂತೇಳಿ. ಆಮೇಲೆ ನಾ ಏನು ಶಿಬಿರ ಮಾಡ್ತಾನೆ ಎಲ್ಲ ಮಾಡಿದೆ, ಎಲ್ಲದಕ್ಕೂ ಭಾಳ ಸಹಕಾರ ಕೊಟ್ಟರು. ಹಾಗಾಗಿ ನಾನೊಂದು ಪ್ರತಿಜ್ಞೆ ಇದೆ, ಏನಂದರೆ ನಾ ಧಾರವಾಡ ಬಿಟ್ಟು ಕತ್ತಗಲಿಗೆ ಯಾಕೆ ಹೋದೆ ಅಂತಂದರೆ, ಕತ್ತಗಾಲ ಭಾಗವನ್ನು ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ದೇಶಕ್ಕೆ ಪರಿಚಯ ಮಾಡಿಕೊಡ್ಬೇಕು, ಇದು ನನ್ನ ಪ್ರತಿಜ್ಞೆ. ಇದನ್ನು ಮಾಡ್ತಾ ಇದ್ದೆ ನಾನು, ಅನೇಕ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ನನ್ನ
ಈ ಸೇತುವೆ ಕಟ್ಟಿಸಿದ್ದು ಒಂದು ಕೆಲಸ ಆದರೆ ಈ ಥರದ ಹಲವು ಸಾಮಾಜಿಕ ಆಯಾಮ ಇರುವ ಕೆಲಸಗಳನ್ನು ಮಾಡಿದ್ದೀರಲ್ಲ ನೀವು, ಹೌದು. ಅವುಗಳ ಬಗ್ಗೆ ಒಂದಿಷ್ಟು ಮಾತಾಡಬಹುದು ಅಂತ ಅನಿಸ್ತು. ಪ್ರತಿ ವರ್ಷ ನಮಗೆ ಹುಬ್ಬಳ್ಳಿಯಲ್ಲಿ JBM ಸಂಸ್ಥೆಯವರು ಒಂದು ದಿವಸಕ್ಕೆ 1 ಲಕ್ಷ ನೋಟ್ಬುಕ್ ತಯಾರು ಮಾಡ್ತಾರೆ. ಅವರು ಸ್ವಾಮಿಗಳಿಗೆ ನಾನು ಪಾಠ ಹೇಳಿದ್ದೆ. ಇದನ್ನ ವಿಷಯ ನಾನು ಹೇಳಬೇಕಿತ್ತು. 3 ಸ್ವಾಮೀಜಿಯವರಿಗೆ ಪಾಠ ಹೇಳಿದ್ದೇನೆ. ಹೌದು. ಪಾಠ ಹೇಳಿ ಅವರನ್ನ, ಯಾರ್ಯಾರು 3 ಜನ? ಒಬ್ಬರು ಕರ್ಕಿಯ ಹೊನ್ನಾವರ ಸಮೀಪ ಕರ್ಕಿ ದೈವಜ್ಞ ಮಠದ ಸ್ವಾಮೀಜಿಯವರು, ಜ್ಞಾನೇಶ್ವರ ಭಾರತಿ ಸ್ವಾಮಿಗಳು. 10 ವರ್ಷ ಪಾಠ ಹೇಳಿದೆ. ಹಾಗಂದ್ರೆ ನಮ್ಮ ಗುರುಗಳು ನಮಗೆ ಪಾಠ ಹೇಳಬೇಕಾದ್ರೆ ನಾವು ಇವ್ರಿಗೆ ಪಾಠ ಹೇಳಬೇಕಿತ್ತು. ಹಾಗಾಗಿ ನಮಗೆ ಅವರು ಸಿಕ್ಕಿದ್ರು. ಅವ್ರನ್ನ ಹೇಗೆ ತಯಾರು ಮಾಡಿದ್ದೇವೆ ಅಂದರೆ, ಕೇವಲ ಒಂದು ಸಂಸ್ಕೃತ ಅಧ್ಯಯನ ಮಾಡಿದ ಸ್ವಾಮಿಗಳಲ್ಲ, ಅವರನ್ನು ಸಮಾಜಾಭಿಮುಖಿ ಸ್ವಾಮಿಗಳನ್ನು ತಯಾರು ಮಾಡಿದ್ದೇವೆ. ಅದು ಭಾಳ ಮುಖ್ಯ. ಇನ್ನೊಬ್ಬರು ಜೈನ ಸ್ವಾಮಿಗಳೊಬ್ಬರು, ಅವರು ದೀಪಕ ಜೈನ ಬ್ರಹ್ಮಚಾರಿ ಆಗಿ ಬಂದಿದ್ರು. ಆಮೇಲೆ ಈ ಮುನಿ ಆದರು. ಅವರು ವೀರೇಂದ್ರ ಹೆಗಡೆಲ್ಲ ಕಳಿಸ್ಕೊಟ್ರು. ಅವರಿಗೆ ಒಂದು 3-4 ವರ್ಷ ಪಾಠ ಹೇಳಿದ್ದೇನೆ. ಈಗ ಅವರು ಅನೇಕಾಂತ ಸಾಗರ್ ಅಂತ ಮುನಿ ಆಗಿದ್ದಾರೆ. ಮತ್ತು ಶಿವಕುಮಾರ ಸ್ವಾಮೀಜಿ ಅಂತ ಬಿಜಾಪುರದವರು, ಅವರಲ್ಲಿ ಯಾವುದೋ ಒಂದು ಊರಿನವರು, ಅವರು ಬಂದಿದ್ರು ಒಂದು 3-4 ವರ್ಷ. ಹೀಗೆ 3 ಜನರಿಗೆ ಪಾಠ ಹೇಳಿದೆ. ಅಲ್ಲಿ ಅದನ್ನು ಪಾಠ ಹೇಳಬೇಕಾದ್ರೆ ಹೀಗೆ ಅವ್ರನ್ನ ತಯಾರು ಮಾಡಿದ್ದು. ಅವರನ್ನು ಕಾರ್ಯಕರ್ತರು ಸ್ವಾಮಿಗಳನ್ನ ತಯಾರು ಮಾಡಿದ್ದೇವೆ. ಯಾವುದೋ ಒಂದು ಸಮಾಜಕ್ಕಷ್ಟೇ ಸೀಮಿತ ಮಾಡಿಲ್ಲ. ಅವ್ರು ಹೇಳ್ಕೊಳ್ಳಿ, ಅವರು ಶಿಷ್ಯರಿಗೆ ಹೇಳ್ತಾನೆ, ಇವರನ್ನು ನಾವು ಸರ್ವ ಸಮಾಜಾಭಿಮುಖಿ ಸ್ವಾಮಿಗಳನ್ನ ತಯಾರು ಮಾಡಿದ್ದೇವೆ ಅಂತ ನಾವು ಅದನ್ನು ಅಭಿಮಾನ ಹೇಳ್ಕೊಳ್ತೇವೆ. ಇವತ್ತಿಗೂ ಹೋದರೆ ಸಂಸ್ಕೃತದಲ್ಲೇ ಮಾತನಾಡೋದು. ನನ್ನ ಮನೆಯ ಭಾಷೆ ಕನ್ನಡ ಹೇಗೋ ಸಂಸ್ಕೃತನೂ ಹಾಗೆ. ಇತ್ತೀಚೆಗೆ ನನ್ನ ಸೊಸೆ ಉತ್ತರ ಭಾರತದವಳು, ಆದ್ದರಿಂದ ನಾವು ಸಂಸ್ಕೃತದಲ್ಲೂ ಕೂಡ, ಈಗ ಹಿಂದಿಲೂ ಕೂಡ ಈಗ 3 ಭಾಷೆ ದಿವಸ ಪ್ರಯೋಗ ಆಗ್ತದೆ. ಅದಕ್ಕೆ ಹಿಂದಿಯಲ್ಲೂ ಕೂಡ ಕೆಲವು ಪುಸ್ತಕ ಮಾಡ್ತಾ ಇದ್ದೇನೆ. ನನ್ನ ಸೊಸೆ ಹೇಳ್ತಾಳೆ, ಆಪ್ ಸಬ್ ಕನ್ನಡ ಮೇ ಕರ್ತಾ ಹೇ, ಹಮ್ಕೋ ಸಮಜ್ ಮೇ ನಯ ಆತಾ ಹೈ, ಥೋಡಾ ಹಿಂದಿ ಮೇ ಭಿ ಕೀಜಿಯೇ ಅಂತ ಹೇಳಿದ್ರು. ಅದಕ್ಕೆ ಈಗ 3-4 ಗ್ರಂಥಗಳು ಹಿಂದಿಲಿ ಬಂದು ಈಗ. ಹಾಗಾಗಿ ಸ್ವಾಮಿಗಳಿಗೆ ಪಾಠ ಆಯಿತು. ಇನ್ನೊಂದು, ನಾವು ಪ್ರತಿ ವರ್ಷ ಒಂದು 1000 ನೋಟ್ಬುಕ್ಗಳನ್ನು ಬಡ ವಿದ್ಯಾರ್ಥಿಗಳಿಗೆ ಶಿಬಿರದಲ್ಲಾಯಿತು ಅನೇಕ ಶಾಲೆಗಳಿಗೂ ಕೊಡ್ತಾ ಇದ್ದೇವೆ. ಕೆಲವು ವೈದ್ಯಕೀಯ, ಈಗ ಸತೀಶ್ ಹೊಂಬಾಳೆ ಅಂತ ನ್ಯಾಚುರೋಪತಿ ಡಾಕ್ಟ್ರು, ಅವ್ರಿಗೆ ಹೇಳ್ಕೊಂಡು ಗದಗಿನಿಂದ ಅವ್ರು 3-4 ಕಡೆ ಕ್ಯಾಂಪ್ ಮಾಡಿದ್ರು. ನಮ್ಮಲ್ಲೆಲ್ಲ ಬಂದು ಒಂದು ಪರಿಚಯ, ಒಂದೊಂದು ಫೋನು, ಒಂದೊಂದು ಮಾತು, ಅದು ಲಕ್ಷಗಟ್ಟಲೆ ಲಂಚ ಕೊಟ್ಟು ಕೆಲಸ ಮಾಡಿಸ್ತಾರಲ್ಲ, ಅದನ್ನು ನಾನು ಒಂದೊಂದು ಮಾತಿನಿಂದ, ಒಂದೊಂದು ಫೋನಿಂದ ಕೆಲಸ ಮಾಡಿಸ್ತೇನೆ. ಎಷ್ಟು ಕಡೆ ಊರಿಗಾಯಿತು ಅಥವಾ ಸಮಾಜಕ್ಕಾಯಿತು, ಯಾರಿಗಾಯಿತು. ಪ್ರತಿನಿತ್ಯ ನನಗೆ ಫೋನ್ ಜಾಸ್ತಿ ಬರೋದು ಯಾತಕ್ಕೆ ಅಂತಂದರೆ, ಸಂಸ್ಕೃತ ಸಂಗೀತದ ಸಂದೇಹ ನಿವಾರಣೆಗೋಸ್ಕರ ಬರ್ತದೆ. ಅದಕ್ಕೋಸ್ಕರನೇ ಕೆಲವು ಸಮಯ ಮೀಸಲಾಗಿಡ್ತೇನೆ ಅದನ್ನು. ಹಾಗಾಗಿ ಕೇವಲ ಒಂದು ದೂರವಾಣಿ ಮೂಲಕ ಇಷ್ಟೆಲ್ಲ ಅನುಕೂಲ ಆಗ್ತದೆ ಅಂತಂದರೆ, ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡ್ರೆ, ಅಥವಾ ನಾನು ಪ್ರತಿನಿತ್ಯ ಒಂದು 15 ತಾಸು ನಾನು ಕಂಪ್ಯೂಟರ್ ಬಳಸ್ತೇನೆ. ದಿವಸ ಪಾಠ ಹೇಳ್ತೇನೆ, ನಾನೇ ಟೈಪ್ ಮಾಡ್ತೇನೆ. ಪರಿಷ್ಕಾರದ ಪ್ರಶ್ನೆನೇ ಇಲ್ಲ. ಹಿಂದಿ ಆಯಿತು, ಸಂಸ್ಕೃತ ಆಯಿತು, ಆಮೇಲೆ ಕನ್ನಡ ಆಯಿತು, ಎಲ್ಲ ಟೈಪ್ ಮಾಡಿ ಪುಸ್ತಕ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಅದು ಒಂದು. ಹೌದು, ನಾನೇ ಮಾಡಿ ಅದಕ್ಕೆ ಒಂದು ರೂಪರೇಷೆ ಕೊಟ್ಟು ಹುಬ್ಬಳ್ಳಿಯಲ್ಲಿ ಪ್ರಿಂಟ್ ಮಾಡಿಸ್ತೇನೆ. ಅದನ್ನು ಭಾಳ ಜನ ಕೇಳ್ತಾರೆ. ಪ್ರಭಾಕರ್ ಜೋಶಿಯವರು ಯಕ್ಷಗಾನ ಕೇಳಿದ್ರು, ಅವರು ಸಾಧಕರು, ಇಷ್ಟೆಲ್ಲ ಪುಸ್ತಕ ಮಾಡಿ ವಿತರಣೆ ಹೇಗೆ ಅಂತ. ವಿತರಣೆ ನೆಟ್ವರ್ಕ್ ನಮ್ಗೆ ಚೆನ್ನಾಗಿದೆ. ಈ ಥರ ನಾನು ಶಿಷ್ಯರಿಗೆ ಪಾಠ ಹೇಳಿದಾಗ ಕೆಲವೊಂದು ಸಲ PDF ಕೂಡ ಕಳಿಸ್ತೇವೆ. ಅದ್ರ ಪ್ರತ್ಯಕ್ಷ ಪುಸ್ತಕ ಇದ್ರೆ ಚೆನ್ನಾಗಿರ್ತದೆ ಅಂತ ಭಾಳ ಜನ ಹೇಳ್ತಾರೆ. ಹಾಗಾಗಿ ನಾವು ಅದನ್ನು ಈ ಥರ ವಿತರಣೆ ಮಾಡ್ತೇವೆ. ಅದಕ್ಕೆ ಹೇಳಿದ್ನಲ್ಲ, ಒಂದೊಂದು ಪುಸ್ತಕನೂ ಕೂಡ ಒಂದೊಂದು ಸಂದೇಹ ನಿವಾರಣೆ ಮಾಡಿದ್ರೆ ಅದ್ರ ದುಡ್ಡು ಬಂದ ಹಾಗೇನೆ. ಅಂದ್ರೆ ನಾನು ಹೇಳ್ತಿರೋದು ಭೌತಿಕವಾಗಿ ಹೇಳ್ತಾ ಇಲ್ಲ, ಭಾವನಾತ್ಮಕವಾಗಿ ಹೇಳ್ತಾ ಇದ್ದಾನೆ ಆ ಹೀಗೆ. ಸೊ ಇಷ್ಟೊತ್ತು ತಮ್ಮ ಸಂಗೀತ, ಶಾಸ್ತ್ರ, ವಿದ್ವತ್ತು, ಸಾಮಾಜಿಕ ಕೆಲಸ, ಈ ಸಂಗತಿಗಳನ್ನು, ಕೆಲವು ಸಂಗತಿಗಳು ಎಲ್ಲವೂ ಮಾತಾಡಲಿಕ್ಕಾಗಲ್ಲ. ಒಂದು ನಿರ್ದಿಷ್ಟ ಕಾಲಾವಧಿ ಒಳಗೆ ಎಷ್ಟು ಮಾತಾಡ್ಲಿಕ್ಕೆ ಸಾಧ್ಯತೆ ಅಷ್ಟನ್ನು ನಾವು ಮಾತಾಡಿದೆವು. ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ನಾನು ಕೃತಜ್ಞತೆಗಳು ಹೇಳ್ತೇನೆ. ನಿಮ್ಮ ಬುಕ್ ಬ್ರಹ್ಮ ಎಲ್ಲ ಓದುಗರಿಗೆ ಅನ್ನೋಕ್ಕಿಂತ ಇದು ಒಂದು ಓದುವಿಕೆನೇ. ಇದು ಒಂದು ಈ ಥರದ್ದು ಅಂದರೆ, ನಾವು ಅನೇಕ ಪುಸ್ತಕಗಳನ್ನು ಪರಿಚಯ ಮಾಡುವಾಗ ಅದನ್ನು ಓದುವಿಕೆ ಅಂತ ಆಗ್ತದೆ, ಅಥವಾ ಶ್ರೋತೃಗಳಾಗಿ, ಪ್ರೇಕ್ಷಕರಾಗಿ ಹೆಸರೇ ಬುಕ್ ಬ್ರಹ್ಮ ಇರೋದ್ರಿಂದ ಅದು ಭೌತಿಕವಾಗಿರಲಿ ಬೌದ್ಧಿಕವಾಗಿರಲಿ ನೀವು ಇಷ್ಟೆಲ್ಲ ಸಮಾಜ ಕೊಡ್ತಾ ಇದ್ರಿ. ನಮ್ಮದೊಂದು ಅಳಿಲು ಸೇವೆ ಈ ದೃಷ್ಟಿಯಲ್ಲಿ. ನಾನು ನೋಡಿದ್ದೇನೆ, ಅನೇಕ ಸಾಧಕರನ್ನು ಕರೆಸಿ ನೀವು ಸಂದರ್ಶನ ಎಲ್ಲ ಮಾಡಿಸಿದ್ರಿ, ಸಮಾಜ ಕೊಟ್ಟಿದ್ರಿ. ಹಾಗೆ ಇದೊಂದು ಪ್ರೇರಣೆಯಿಂದ ಅನೇಕರು ಒಂದು ವಿಶಿಷ್ಟ ಪ್ರೇರಣೆ ಪಡ್ಕೊಂಡ್ರೆ ಈ ಸಾಧನೆಯಿಂದ, ಅವರಿಗೆಲ್ಲ ಈ ಬುಕ್ ಬ್ರಹ್ಮದ ಒಂದು ಮಾಧ್ಯಮ ಅಂತ ಹೇಳ್ತೇವಲ್ಲ, ಆ ಮಾಧ್ಯಮದಿಂದ ಅನುಕೂಲ ಆಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸಾಧನೆ ಮಾಡ್ಲಿಕ್ಕೆ ನನಗೆ ಪ್ರೇರಣೆ ಸಿಕ್ತು ಇದೊಂದು ಸಂದರ್ಶನ ಅನ್ನೋದು. ಹಿಂದೆ 12 ವರ್ಷದ ಹಿಂದೆ ಚಂದನ ಟಿವಿಯಲ್ಲಿ ಒಂದು ಸಂದರ್ಶನ ಮಾಡಿದ್ದೆ. ಅನಂತರ ಸಾಕಷ್ಟು ನಾನು ತಿಳ್ಕೊಂಡೆ ಮುಂದೇನು ಮಾಡಬೇಕು ಅಂಥೇಳಿ. ಸಂದರ್ಶನಕ್ಕೋಸ್ಕರ ಪರಿಶ್ರಮ ಅಲ್ಲ, ಆದರೆ ಮುಂದಿನ ಪರಿಶ್ರಮಕ್ಕೆ ಸಂದರ್ಶನ ಅದು ಕಾರಣ ಖಂಡಿತ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾ 2 ಮಾತಿಗೆ ವಿರಾಮ ಅನ್ನಿಸ್ತೇನೆ. ಧನ್ಯವಾದ.